ಮಂಗಳ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಕೆ, ಸೊ ಇವತ್ತು ನಾವೇನ್ ನೋಡ್ತಾ ಇರೋದು ಪರಮ ಏಕಾದಶಿಯ ನಾವು ಮಹಿಮೆ ಕೇಳಿದ್ವಿ ಅಲ್ವಾ. ಆಮೇಲೆ ಏಕಾದಶಿಯ ಸುತ್ತಲೂ ನಾವು ಮಾಡ್ಬೇಕಾಗಿರುವಂತ ಪೂಜೆ ವಿಧಾನ, ಆರತಿ, ಹಾಡು, ಕೀರ್ತನೆ, ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವಿ. ಸೊ ಇವತ್ತು ನಾವು ಏನ್ ತಗೋತಾರ ಟಾಪಿಕ್ ಒಂದೇ ವಿಷಯ. ಯಾರು ಹೇಳ್ತೀರಾ ನಾವ್ ಯಾವ್ದ್ರ ಬಗ್ಗೆ ಚರ್ಚೆ ಮಾಡಕ್ ಹೊರಟಿದೀವಿ? ಯಾರಾದ್ರು ನೋಡಿದಿರ ಮೆಸೇಜು? ಮಾತಾಜಿ. ಇವತ್ತು ಯಾವ್ದ್ರ ಬಗ್ಗೆ ನಾವು ಚರ್ಚಿಸ್ತಾ ಇದೀವಿ? ಗುರುಗೆ ಅಲ್ವಾ. ನಾವು ಗುರುನ ಹೇಗೆ ಅಪ್ರೋಚ್ ಗುರು ಮಾಡ್ಬೇಕು, ಜೊತೆ ವ್ಯವಹರಿಸೋದು ಹೇಗೆ ಅಂತ. ಗುರು ಜೊತೆ ಹೇಗೆ ನಾವು ವ್ಯವಹರಿಸ್ಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಚರ್ಚಿಸ್ತಾ ಇರೋದು. ಹೌದಾ? ಫಸ್ಟ್ ನಾವು ತಿಳ್ಕೊಳ್ಳೋಣ ಗುರು ಯಾರು ಅಂತ. ಆಮೇಲೆ ಆಟೋಮ್ಯಾಟಿಕಲಿ ನಮ್ ವ್ಯವಹಾರ ನಮ್ಗೆ ಹೇಗ್ ತಿದ್ಕೋಬೇಕು ಅನ್ನೋದು ನಮಗೆ ಅರ್ಥ ಆಗತ್ತೆ ಅಲ್ವಾ, ಹೇಗ್ ಸರಿಪಡಿಸ್ಕೋಬೇಕು ಅನ್ನೋದು. ಸೊ ಗುರು ಅಂದ್ರೆ ಯಾರು? ಗುರು ಅಂದ್ರೆ ಏನು? ಗುರು ಅಂದ್ರೆ ತುಂಬಾ ಬಲ ಇರೋ ಅಂತವ್ರು ಅಲ್ವಾ, ತುಂಬಾ ಒಂದು ಹಿರಿಯ ಸ್ಥಾನ, ಒಂದು ಪ್ರಾಮಾಣಿಕ ಸ್ಥಾನ. ಗುರು ಯಾರು ಅಂದ್ರೆ ತುಂಬಾ ಸಿಂಪಲ್ ಅರ್ಥ ಮಾಡ್ಕೊಳ್ಳೋದು. ಹೆಂಗೆ ನಾವೀಗ ಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನ ಎಷ್ಟೆಲ್ಲ ಪ್ರಶ್ನೆ ಮಾಡ್ತಾನಲ್ವಾ, ಅದಕ್ಕೆ ಉತ್ತರ ಯಾರು ಕೊಡ್ತಾ ಇರೋದು? ಅರ್ಜುನ ಮಾಡೋ ಪ್ರಶ್ನೆಗಳಿಗೆ ಉತ್ತರ ಯಾರು ಕೊಡ್ತಾ ಇರೋದು? ಭಗವಂತ, ಸ್ವಯಂ ಭಗವಂತ ಕೃಷ್ಣ ಕೊಡ್ತಾನೆ ಅಲ್ವಾ. ಸೊ ಎಲ್ಲಿವರೆಗೂ ಅರ್ಜುನಂಗೆ ಪ್ರಶ್ನೆಗಳು ಮಾಡ್ತಾ ಇದ್ರು, ನನಗೆ ಯಾವುದೇ ರೀತಿ ಒಂದು ಉತ್ತರ ಸಿಗ್ತಾ ಇಲ್ಲ, ಅಥವಾ ಅವನಿಗೆ ಎಷ್ಟೆಲ್ಲ ಜ್ಞಾನ ಇದೆ. ಈಗ ಅರ್ಜುನನ್ಗೇನು ಜ್ಞಾನ ಇಲ್ಲ ಅಂತಲ್ಲ, ತುಂಬಾ ಧರ್ಮ ಪಾಟಿಸುವಂತ ವ್ಯಕ್ತಿ ಅಲ್ವಾ, ಎಲ್ಲಾ ಶಸ್ತ್ರಗಳ ಬಗ್ಗೆ ಅರಿವಿರುವಂತ ವ್ಯಕ್ತಿ. ಆದ್ರೂ ಅವನ ಒಂದು ಧರ್ಮ, ಅವನ ಒಂದು ರಿಯಲ್ ಧರ್ಮ ಏನಪ್ಪ, ಕ್ಷತ್ರಿಯ ಧರ್ಮ, ಅದನ್ನ ಅವನಿಗೆ ನಿಭಾಯಿಸಕ್ ಆಗ್ಲಿಲ್ಲ ಅಲ್ವಾ. ಎಷ್ಟೇ ತಿಳುವಳಿಕೆ, ಜ್ಞಾನ, ಕಲೆ ಎಲ್ಲ ಇದ್ರು, ಎಕ್ಸ್ಪರ್ಟೀಸ್ ಇದ್ರು ಕೂಡ ಅವನು ಯುದ್ಧ ಮಾಡ್ಬೇಕು ಅನ್ನೋ ಒಂದು ಪೊಸಿಷನ್ ಬಂದಾಗ ಅವನು ಹೆದರ್ತಾ ಇದ್ದಾನೆ, ಭಯಗೊಳ್ತಾ ಇದ್ದಾನೆ, ಅಳ್ತಾ ಇದ್ದಾನೆ, ಶಸ್ತ್ರ ಜಾರೋಗ್ತಾ ಇದೆ. ಸೊ ಅವನ್ ಏನ್ ಮಾಡ್ದ? ಯೋಚನೆ ಮಾಡ್ದ, ಇಷ್ಟೆಲ್ಲ ನಂಗೆ ಗೊತ್ತಿದ್ರು ಕೂಡ ನಾನು ನನ್ನ ಸ್ವಂತ ಬುದ್ಧಿ ಶಕ್ತಿನ ನಾನು ಇದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನನ್ನ ಧರ್ಮ ನಂಗೆ ಮಾಡ್ಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ಏನ್ ಮಾಡೋಣ ಅಂತ ನಿರ್ಣಯಿಸ್ತಾನೆ ಅರ್ಜುನ. ಭಗವಂತನ ಶರಣು ಹೋಗೋದಕ್ಕೆ ಕರೆಕ್ಟ್. ಒಬ್ರು ಗುರುವಿನ ಸಲಹೆ ಕೇಳೋಣ ಅಂತ ಕರೆಕ್ಟ್, ಗುರುವಿನ ಸಲಹೆ ಕೇಳೋಣ. ಕೃಷ್ಣನ್ ಮುಂದೆ ನಾನು ಶರಣು ಹೊಂದ್ಬಿಟ್ಟು ಇವಾಗ ಪ್ರಶ್ನಿಸ್ತೀನಿ, ಇವಾಗ ನನ್ಗೇನಾದ್ರು ದಾರಿ ತೋರಿಸ್ಬೋದು. ಯಾಕಂದ್ರೆ ನನ್ನ ಮನ್ಸಿಗಂತೂ, ನನ್ನ ಬುದ್ಧಿಗಂತೂ, ಮನಸ್ಸು ಬುದ್ಧಿ ಎರಡು ಮಾತು ಕೇಳ್ತಾ ಇಲ್ಲ ಅರ್ಜುನಂಗೆ ಅಲ್ವಾ. ಅರ್ಜುನಂಗೇನು ದಾರಿ ಕೊಡ್ತಾ ಇಲ್ಲ. ಸೊ ನಾವು ನಮ್ಮ ಜೀವನದಲ್ಲಿ ಆಕ್ಚುಲಿ ಅದೇ ಸ್ಥಾನದಲ್ಲೇ ಇರೋದು, ಅರ್ಜುನನ ಸ್ಥಾನದಲ್ಲೇ. ಬಟ್ ನಾವು ನಮ್ಮ ಮನ್ಸು ಬುದ್ಧಿನ ನಾವು ನಂಬ್ಕೊಂಡಿದ್ರೆ ನಮಗೂ ಅದು ಸರಿಯಾದ ದಾರಿ ತೋರ್ಸೋದಿಲ್ಲ, ನಮಗೂ ಅದು ನಿಜವಾದ ದಾರಿ ತೋರ್ಸೋದಿಲ್ಲ. ಸೊ ಅರ್ಜುನ ಏನ್ ಮಾಡ್ದ? ಕೃಷ್ಣನ ಶರಣು ಹೊಂದಿ ಕೃಷ್ಣನಿಂದ ಸಲಹೆ ಕೇಳ್ತಾ ಇದ್ದ. ಸೊ ಕೃಷ್ಣ ಒಂದು ಗುರುವಿನ ಸ್ಥಾನ ತಗೊಂಡು ಅರ್ಜುನನಿಗೆ ಎಲ್ಲಾ ರೀತಿ ಬೋಧನೆ ಮಾಡ್ತಾರೆ, ಅವೆಲ್ಲ ಜ್ಞಾನ ಕೊಡ್ತಾರೆ. ಯಾಕೆ ಅವನ್ ಫಾರ್ ಎಕ್ಸಾಂಪಲ್ ಯುದ್ಧ ಮಾಡ್ಬೇಕು? ಈ ಯುದ್ಧ ಮಾಡ್ಬೇಕಾದ್ರೆ ಅವಶ್ಯಕತೆ ಏನಿದೆ ಅವನಿಗೆ ರಾಜ್ಯಕ್ಕೋಸ್ಕರ ಯುದ್ಧ ಮಾಡುವಂತಿದಾನ, ಅಥವಾ ಇದೊಂದು ಧರ್ಮ ಯುದ್ಧ ನಡಿಬೇಕು ಅಂತ ನಿರ್ಣಯ ಆಗಿದೆ ಅಲ್ವಾ. ರಾಜ್ಯ ಗೆಲ್ಲಿ ಅವನ್ ಸುಖವಾಗಿರ್ಲಿ, ಅದು ಒಂದೇ ಅಲ್ಲ, ಅದು ಚಿಕ್ಕ ಕಾರಣ ಅಷ್ಟೇ. ಅದು ನಿಜವಾದ ಕಾರಣ ಏನು? ಯಾಕೆ ಕುರುಕ್ಷೇತ್ರ ರಣರಂಗ ನಡಿಬೇಕಾಗಿತ್ತು? ಧರ್ಮ ಸಂಸ್ಥಾಪನೆಗಾಗಿ ಮಾತಾಜಿ. ಕರೆಕ್ಟ್ ಅಲ್ವಾ, ಅದೊಂದು ಧರ್ಮಯುದ್ಧ. ಆ ಧರ್ಮಯುದ್ಧ ನಡಿಬೇಕು ಅಂತ ನಿರ್ಧಾರ ಆಗಿದೆ ಅಲ್ವಾ. ಕೃಷ್ಣ ಅವತಾರ ಮಾಡ್ದಾಗ್ಲೆಲ್ಲ ಧರ್ಮ ಸ್ಥಾಪನೆ ಮಾಡೋದಿಕ್ಕೆ ಅವತರಿಸೋದು. ಆ ಧರ್ಮ ಸ್ಥಾಪಿಸ್ಬೇಕು ಅಂದ್ರೆ ಆ ಯುದ್ಧ ನಡಿಬೇಕು, ಕೌರವರು ಸೋಲಾಗ್ಬೇಕು, ಪಾಂಡವರು ಗೆಲ್ಬೇಕು, ಯುಧಿಷ್ಠಿರ ಮಹಾರಾಜ ರಾಜ ಆಗ್ಬೇಕು, ಅವಾಗಲೇ ಅದು ಮುಕ್ತಾಯಗೊಳ್ಬೋದು. ಸೊ ಯಾವಾಗ ಆ ನಿರ್ಣಯ ಆಗಿದೆಯೋ ಅದನ್ನ ಯಾವ ರೀತಿ ಅರ್ಜುನ ಅರ್ಥ ಮಾಡ್ಕೋಬೇಕು? ಕೃಷ್ಣನ್ ಪರವಾಗಿ ಇದು ಧರ್ಮ ಯುದ್ಧ, ಇದು ನಡಿಬೇಕು, ಧರ್ಮ ಯುದ್ಧ ಗೆಲ್ಬೇಕು, ಯುದ್ಧ ನಡೆಸ್ಬೇಕು. ಈಗ ಅರ್ಜುನಂಗೆ ಹೇಗೆ ಅದನ್ನ ಅರ್ಥ ಮಾಡಿಸೋದು? ಒಂದು ಗುರು ಸ್ಥಾನ ತಗೊಂಡಾಗ ಅರ್ಜುನನಿಗೆ ಅದು ಅರ್ಥ ಆಗ್ತಾ ಇದೆ. ಒಂದು ಗುರು ಸ್ಥಾನ ತಗೊಂಡಾಗ ಅರ್ಜುನ ಯಾವಾಗ ಒಂದು ಶಿಷ್ಯ ಸ್ಥಾನ ತಗೋತಾನೋ ಅವಾಗ ಅವರಿಬ್ರು ಮಧ್ಯ ಏನು ಮಾತುಕತೆ ನಡೀತಾ ಇದೆಯೋ ಅದು ತುಂಬಾ ಗಂಭೀರವಾಗಿದೆ, ಸೀರಿಯಸ್ ಆಗಿದೆ. ಅದು ಇವಾಗ ಅರ್ಜುನಂಗೆ ಅರ್ಥ ಆಗ್ತದೆ. ಓ ಹಾಗಾದ್ರೆ ಈಗ 2.7 ಅಲ್ಲಿ ಶರಣು ಅಂತಾನಲ್ವಾ ಯಾರು? ಅರ್ಜುನ. ಅವಾಗ್ಲೇ ಅವನು
ಸರೆಂಡರ್ ಆಗ್ತಾನೆ. ಕಾರ್ಪಣ್ಯ ದೋಷೋ ಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಃ ಯಚ್ಛ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ. ಅನುವಾದ ಯಾರೊತ್ತೀರಾ? 2.7 ಓದ್ಲೆ ಗುರುಜಿ. ಹ್ಮ್ ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ. ಚಿತ್ತ ಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ. ದಯೆ ಇಟ್ಟು ನನಗೆ ಬೋಧಿಸು. ಧನ್ಯವಾದ ಗುರುಜಿ. ಸೊ ಥ್ಯಾಂಕ್ ಯು ಮಾತಾಜಿ. ಸೊ ನನ್ನ ಶ್ರೇಯಸ್ಸು ಯಾವ್ದ್ರಲ್ಲಿದೆ ಅಲ್ವಾ? ಕಾರ್ಪಣ್ಯದ ಕಾರಣದಿಂದ, ಕೃಪಣತೆಯ ಕಾರಣದಿಂದ ಅರ್ಜುನ ಡಿಸಿಷನ್ ತಗೊಳಕ್ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಅನ್ನೋದು ಅಲ್ವಾ? ಕೃಪಣತೆ ಅಂದ್ರೆ ಏನರ್ಥ? ಕೃಪಣ ಅಂದ್ರೆ ಏನು? ಜಿಪುಣ ಅಂತ. ಜಿಪುಣ. ಜಿಪುಣ ಅಂದ್ರೆ ಒಂದ್ ಏನಾದ್ರೂ ಧರ್ಮನ ನಿಭಾಯಿಸ್ಬೇಕು ಅಂದ್ರೆ ಅದಕ್ಕೆ ತುಂಬಾ ತುಂಬಾ ಧಾರಾಳ ಭಾವ ಬೇಕು, ತುಂಬಾ ಸ್ಟ್ರಾಂಗ್ ಕನ್ವಿಕ್ಷನ್ ಬೇಕು. ಧರ್ಮ ನಿಭಾಯಿಸೋ ತುಂಬಾ ಸುಲಭ ಅಲ್ಲ. ಕೃಪಣತೆ ಇದ್ರೆ ನಮ್ಮ ಮನ್ಸಲ್ಲಿ ಈಗ ಆ ಧರ್ಮ ಜಸ್ಟಿಫೈ ಮಾಡ್ಬೇಕಲ್ವ. ಇವಾಗ ಅವನೊಂದು ಕ್ಷತ್ರಿಯನಾಗಿ ಪಾಂಡವರಿಂದ ಅವನೊಬ್ಬ ರೆಪ್ರೆಸೆಂಟೇಟಿವ್ ಆಗಿ, ಪ್ರತಿನಿಧಿಯಾಗಿ ಅವನ ಯುದ್ಧ ಮಾಡ್ಬೇಕು ಅಂದ್ರೆ ಅದಕ್ಕೆ ತುಂಬಾ ಧೈರ್ಯ ಬೇಕು, ತುಂಬಾ ಸಾಮರ್ಥ್ಯ ಬೇಕು, ತುಂಬಾ ನಂಬಿಕೆ ಇರ್ಬೇಕು ಅವನಿಗೆ ಆ ವಿಷಯದ ಬಗ್ಗೆ. ಇದೊಂದು ಧರ್ಮ ಯುದ್ಧ, ಇದು ಗೆಲ್ಬೇಕು, ಇದು ಆಡ್ಬೇಕು ಅನ್ನೋದು. ನಮ್ ಕೃಪಣತೆ ಬುದ್ಧಿಯಿಂದ ಏನಾಗತ್ತೆ, ಅಥವಾ ಅದನ್ನ ಎದುರಿಸ್ಬೇಕಲ್ಲ ಅನ್ನೋ ಭಯ. ಈ ಪರಿಸ್ಥಿತಿ ಎದುರಿಸ್ಬೇಕಲ್ಲ ಅಲ್ವಾ? ಪ್ರಪಂಚದಲ್ಲೂ ನಾವು ಜೀವನದಲ್ಲಿ ಎಷ್ಟೊಂದ್ ಘಟನೆಗಳನ್ನ ಎದುರಿಸ್ತಾ ಇರ್ತೀವಿ. ಎಷ್ಟೊಂದ್ ಸರಿ ನಮ್ ಕೃಪಣತೆಯಿಂದ ನಾವು ನಮ್ಮ ಧರ್ಮನ ಪೂರ್ತಿಯಾಗಿ ನಿಭಾಯಿಸಲ್ವಂತೆ. ಗೊತ್ತಾ ನಮ್ಗೆ? ನಮ್ಮ ಕೃಪಣತೆ ಇರೋದ್ರಿಂದ ನಾವು ಪೂರ್ತಿಯಾಗಿ ನಮ್ಮ ಧರ್ಮನ ನಾವು ನಿಭಾಯಿಸೋದಿಲ್ಲ. ಅದಕ್ಕೆ ನಮ್ಗೆ ದಾರಿ ತೋರ್ಸೋರ್ ಬೇಕು, ಕರೆಕ್ಟ್ ಮಾರ್ಗದರ್ಶನ ತೋರ್ಸೋರ್ ಬೇಕು. ಅದಕ್ಕೆ ಈಗ ಅರ್ಜುನ ಕೇಳ್ತಿರೋದು, ನೀನು ನನ್ನ ಶ್ರೇಯಸ್ ಯಾವ್ದ್ರಲ್ಲಿದೆ ಅಂತ ನೀನು ನನಗೆ ಬೋಧಿಸು. ಇವಾಗ ನಾನಿನ್ನ ಶರಣಾಗತನಾಗಿರುವಂತ ಶಿಷ್ಯ ಅಲ್ವಾ? ಸೊ ನಮ್ಮ ಶ್ರೇಯಸ್ಸು ಯಾವ್ದ್ರಲ್ಲಿದೆ, ಹೇಗೆ, ಯಾರ ಮಾರ್ಗದರ್ಶನ ತಗೊಳ್ಳೋದ್ರಿಂದ ನಮ್ಮಲ್ಲಿರೋ ಒಂದು ದೌರ್ಬಲ್ಯ, ವೀಕ್ನೆಸ್ ಹೋಗತ್ತೆ. ಇದು ವೀಕ್ನೆಸ್ ಇದೆ. ನಾವು ಲೈಫಲ್ಲೂ ಎಷ್ಟೊಂದ್ ಸರಿ ವೀಕ್ನೆಸ್ ಇಂದ ನಾವು ಸಿಯಾಕೊಂತ ಇರ್ತೀವಿ. ಅದಕ್ಕೆ ಅರ್ಜುನ ಸೆಟ್ ಮಾಡಿರೋ ಎಕ್ಸಾಂಪಲ್ ಏನಂದ್ರೆ, ಯಾವಾಗ ನಾನು ಶರಣಾಗತಿ ಪಡೆದ್ನು, ಅವಾಗ ಅವನು ಧೈರ್ಯವಾಗಿ ಕೇಳಿಸ್ಕೊತಾ ಇದ್ದಾನೆ. ಇವಾಗ ಅವ್ನು ಇನ್ನೂ ಆಕ್ಷನ್ ತಗೊಂತಾ ಇಲ್ಲ. ಫಸ್ಟ್ ಅವ್ನು ಕೇಳಿಸ್ಕೊತಾ ಇದ್ದಾನೆ ಕೃಷ್ಣ ಗುರು ಸ್ಥಾನದಲ್ಲಿ ಏನ್ ಹೇಳ್ತಿದ್ದಾನೆ ಅಂತ. ಕೃಷ್ಣ ಒಂದೇ ಜಗದ್ಗುರು ಅಲ್ವಾ? ಆದಿಗುರು ಬಂದ್ಬಿಟ್ಟು ಆಕ್ಚುಲಿ ಭಗವಂತ ಕೃಷ್ಣನೇ. ಸೊ ಕೃಷ್ಣ ಬೋಧಿಸ್ತಾ ಇರೋದನ್ನ ಅರ್ಜುನ ಕೇಳಿಸ್ಕೊತಾ ಇರೋದು. ಸೊ ಗುರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ, ಹೆಂಗೆ ಅರ್ಜುನನಿಗೆ ಕೃಷ್ಣ ಒಂದು ಗುರು ಸ್ಥಾನ ತಗೊಂಡು ಬೋಧನೆ ಮಾಡಿದ್ರು, ಅದೇ ರೀತಿ ನಮ್ಮ ಜೀವನದಲ್ಲೂ ಕೃಷ್ಣ ಏನು ಹೇಳಿದಾನೋ ಅದನ್ನ ಯಥಾರ್ಥವಾಗಿ ಯಾರು ತಿಳಿಸ್ಕೊಡ್ತಾರೋ, ಭಗವಂತ ಹೇಳಿರೋ ಮಾತನ್ನ ಯಥಾರ್ಥವಾಗಿ ಏನೋ ಬದಲಾವಣೆ ಇಲ್ದೇನೆ ತಿಳಿಸ್ಕೊಡ್ತಾರೋ ಅವರು ನಿಜವಾದ ಗುರು. ಸೊ ಯಾರು ಕೃಷ್ಣನ್ನ ಪರ್ಫೆಕ್ಟ್ ಆಗಿ ಫಾಲೋ ಮಾಡ್ತಾರೋ ಅವರು ನಿಜವಾದ ಗುರು. ಜಸ್ಟ್ ಲೈಕ್ ನಮ್ಮ ಕಲಿಯುಗದ ವಾಸಿಯವರಿಗೆ ಎಷ್ಟೊಂದೆಲ್ಲ ಮಾರ್ಗ ಇದೆ. ಆಕ್ಚುಲಿ ಕಲಿಯುಗದಲ್ಲ, ಬೇರೆ ಯುಗಗಳಲ್ಲಿ ಎಷ್ಟೊಂದೆಲ್ಲ ಹಲವಾರು ಮಾರ್ಗಗಳಿದೆ ಭಗವಂತನ ಧಾಮ ಮುಟ್ಟೋದಿಕ್ಕೆ, ಮುಕ್ತಿ ಸಂಪಾದನೆ ಮಾಡೋದಿಕ್ಕೆ. ಮುಕ್ತಿ ಅಂದ್ರೆ ಭೌತಿಕ ಮುಕ್ತಿ ಅಲ್ಲ, ಬ್ರಹ್ಮನ್ ನಿರ್ವಾಣ ಅಲ್ಲ, ಬ್ಯಾಕ್ ಟು ಗಾಡ್, ಡೈರೆಕ್ಟ್ ಬ್ಯಾಕ್ ಟು ಗಾಡ್, ಕೃಷ್ಣನ್ ಧಾಮ ಮುಟ್ಟೋದು, ವೈಕುಂಠಕ್ಕೆ ಹೋಗೋದು ಅಲ್ವಾ? ಅದಕ್ಕೆ ಇಷ್ಟೆಲ್ಲ ತಪಸ್ಯ ಮಾರ್ಗ ಇತ್ತು ಒಂದ್ ಕಾಲದಲ್ಲಿ ಅಲ್ವಾ? ಒಂದ್ ಕಾಲದಲ್ಲಿ ಪಾಂಚರಾತ್ರಿಕ ವಿಧಿಯಿಂದ ಜ್ಞಾನ ಮಾರ್ಗದಿಂದ ಕೂಡ ಕೆಲವರು ಮುಟ್ಟಿದ್ದಾರೆ ಅಲ್ವಾ? ಆದ್ರೆ ಕಲಿಯುಗದಲ್ಲಿ ಜ್ಞಾನ ಮಾರ್ಗ ಆಗ್ಲಿ ಬೇರೆ ಯಾವ ಮಾರ್ಗದಲ್ಲಾದ್ರೂ ಕೃಷ್ಣನ್ನ ಮುಟ್ಟೋದು ಅಸಾಧ್ಯ ಅಲ್ವಾ? ನಾವಿಲ್ಲಿ ಸಂಪಾದನೆ ಮಾಡೋ ಜ್ಞಾನದಿಂದ ಅಥವಾ ಆ ಯೋಗದಿಂದ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಕೃಷ್ಣ ಏನ್ ಮಾಡ್ದ, ಮಹಾಪ್ರಭು ರೂಪದಲ್ಲಿ ಬಂದ್ಬಿಟ್ಟು, ಚೈತನ್ಯ ಮಹಾಪ್ರಭು ರೂಪದಲ್ಲಿ ಬಂದ್ಬಿಟ್ಟು ನಮ್ಗೆ ಮಹಾಮಂತ್ರನ ಕೊಟ್ಟಿದಾರಲ್ವ, ಮಾತಾಜಿ ಓದ್ರಲ್ವಾ, ಅದ್ರಲ್ಲಿ ನಮಗೂ ಅರ್ಥ ಆಯ್ತು. ಸೊ ಚೈತನ್ಯ ಮಹಾಪ್ರಭು ಹೆಂಗ ಗುರು ಸ್ಥಾನ ತಗೊಂಡು ನಮ್ಮೆಲ್ಲರ ಮೇಲೆ ಕೃಪೆ ತೋರಿಸಿದ್ದಾರೆ. ಸೊ ಗುರುಗೆ ತುಂಬಾ ಕರುಣೆ ಇರತ್ತಂತ ಜೀವಿ ಮೇಲೆ ತುಂಬಾ ದಯೆ ಇರೋದಕ್ಕೆ ಒಂದು ಗುರು ಇಳಿದು ಬರ್ತಾರಂತೆ. ಇದರ ಕೃಷ್ಣನಾಗಾರು ಇಳಿದು ಬರ್ಬೋದು, ಇಲ್ಲ ಕೃಷ್ಣನ ಪ್ರತಿನಿಧಿಯಾಗಾರು
ಇಳ್ದು ಬರ್ಬೋದು ಭೂಮಿ ಮೇಲೆ. ಬಟ್ ಅವ್ರಿಗೆ ಏನೇ, ಅಂಡ್ ಇನ್ನೊಂದೇನಂದ್ರೆ ಗುರು, ಒಬ್ರು ಮಹಾರಾಜ್ ಹೇಳ್ತಾ ಇದ್ರು, ಗುರು ಯಾರು ಅಂದ್ರೆ, ಗುರು ನಮ್ಗೆ ಏನು ಇಷ್ಟನೋ ಅದನ್ನ ಹೇಳಲ್ವಂತೆ, ನಾವ್ ಏನ್ ಕೇಳಿಸ್ಕೋಬೇಕೋ ಅದನ್ನ ಹೇಳ್ತಾರಂತೆ. ಏನ್ ಕೇಳಿಸ್ಕೊಳ್ಳೋದ್ರಿಂದ ನಮ್ ಉದ್ಧಾರ ಆಗತ್ತೋ ಅದನ್ನ ಹೇಳ್ತಾರಂತ, ಅದನ್ನ ಮಾತ್ರ ಹೇಳ್ತಾರ ಅವ್ರು. ಗೊತ್ತಾಗ್ತಿದ್ಯಾ? ಅವ್ರು ಯಾವ್ದೇ ರೀತಿ ನಮಗೆ ಇಷ್ಟ ಆಗ್ಲಿ ಅನ್ನೋ ರೀತಿ ಹೇಳಲ್ವಂತೆ. ಏನ್ ಪರವಾಗಿಲ್ಲ, ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ಜನ ಗುರುಗಳ ರೂಪದಲ್ಲಿ ಬಂದಿದಾರಲ್ವ, ಶಂಕರಾಚಾರ್ಯ ಆಗಿರ್ಬೋದು, ಮಧ್ವಾಚಾರ್ಯರು, ಅಥವಾ ಎಷ್ಟೊಂದೆಲ್ಲ ಆಚಾರ್ಯರು ಬಂದಿದ್ರು ಅಲ್ವಾ, ಚೈತನ್ಯ ಮಹಾಪ್ರಭುನು, ಅವರೆಲ್ಲರೂ ಬಂದಾಗ ಓಕೆ ಇಲ್ಲಿ ಹೇಗಾದ್ರೂ ಇರ್ಲಿ, ನೀವು ಆರಾಮಾಗಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಇಲ್ಲೇ ಇರೋ ರೀತಿ, ಇಲ್ಲೇ ಶಾಂತಿಯಾಗಿ ಸುಖವಾಗಿ ನೆಮ್ಮದಿಯಾಗಿ ಇರೋಂಗೆ ಇರಿ ಅಂತ ಯಾರು ಹೇಳಿಲ್ಲ. ಅವರೆಲ್ಲರೂ ಹೇಳಿದ್ದೇನು, ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಅಂದ್ರು. ಒಬ್ರು ಕೃಷ್ಣ ಏನ್ ಹೇಳ್ದ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಹೇಳ್ದ ಕೃಷ್ಣ ಅಲ್ವಾ. ಈವನ್ ಜೀಸಸ್ ಕ್ರೈಸ್ಟ್ ಕೂಡ ಯಾವುದು, ಗೋ ಟು ದ ಕಿಂಗ್ಡಮ್ ಆಫ್ ಗಾಡ್, ಕಮ್ ವಿತ್ ಮೀ ಅಂತ ಹೇಳ್ತಾರೆ. ಸೊ ಎಲ್ಲರೂ ಆಚಾರ್ಯಸು ಅಥವಾ ಕೃಷ್ಣನ ಪ್ರತಿನಿಧಿಗಳು ಅಥವಾ ಕೃಷ್ಣ ಸ್ವಯಂ ಖುದ್ದಾಗಿ ಅವನು ಈ ಪ್ರಪಂಚದಲ್ಲಿ ಈ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲೇ ಒಂದು ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅಂತ ಯಾರು ಹೇಳಿಲ್ಲ. ಎಲ್ಲರೂ ಹೇಳಿದ್ದು ಈ ಭೌತಿಕ ಪ್ರಪಂಚದ ಒಂದು ಅಟ್ಯಾಚ್ಮೆಂಟ್ ಇಂದ, ಭಾವಬಂಧನದಿಂದ ನಾವು ವಿಮುಕ್ತರಾಗಬೇಕು ಅನ್ನೋದು ಅಲ್ವಾ. ಅದು ಮೇನ್ ರೀಸನ್ ಆಕ್ಚುಲಿ. ಇಲ್ಲಿಂದ ನಾವು ಹೋಗ್ಬೇಕು ಅಂದ್ರೆ ಅದು ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್. ಅದು ಯಾತಕ್ಕೆ ಗುರು ಬರ್ತಾರೆ ಅನ್ನೋದು, ಗುರು ನಮ್ಮ ಅಜ್ಞಾನ ಹೋಗ್ಲಾಡ್ಸೋದಕ್ಕೆ ಬರ್ತಾರೆ ಅಲ್ವಾ. ಫಸ್ಟ್ ಶ್ಲೋಕ ನಾವೇನ್ ಹೇಳ್ತೀವಿ ಪ್ರೇಯರ್ಸ್ ಅಲ್ಲಿ, ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆ ಚಕ್ಷುರ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾರೆ ಮಾತಾಜಿ. ನಮ್ಮ ಅನುವಾದ ಅಜ್ಞಾನ ಏನು, ಅನುವಾದ ಓದ್ತೀರಾ ಅದ್ರ ಮಾತಾಜಿ? ಮಾತಾಜಿ ಅನುವಾದ ಇಲ್ಲ ನಿಮ್ಮ ಕಡೆಗೆ. ಅದು ಯಾರು ಓದ್ತೀರಾ? ಓದ್ಲ ಗುರುಜಿ. ಹ್ಮ್. ನಾನು ಅಜ್ಞಾನದ ಗಾಢಾಂತಕಾರದಲ್ಲಿ ಹುಟ್ಟಿದೆ. ನನ್ನ ಗುರುವು ಜ್ಞಾನದ ದೀವಟಿಕೆಯಿಂದ ನನ್ನ ಕಣ್ಣುಗಳನ್ನು ತೆರೆದರು. ಅವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ಹರಿಕೃಷ್ಣ. ಅಲ್ವಾ, ನಾವು ಅಂಧಕಾರ ಪ್ರಪಂಚದಲ್ಲಿ ಇದ್ವಿ. ಈ ಪ್ರಪಂಚದಕ್ಕೆ ಯಾಕೆ ಸೂರ್ಯ ಚಂದ್ರನ ಕಳಿಸಿರೋದು ಕೃಷ್ಣ? ಭಗವಂತನ ಧಾಮಕ್ಕಿಲ್ವೇ ಸೂರ್ಯ ಚಂದ್ರ? ನ ತದ್ಭಾಷಯತೆ ಸೂರ್ಯೋ ನ ಶಶಾಂಕೋ ನ ಪಾವಹ ಯದ್ಗತ್ವಾನ ನಿವರ್ತಂತೆ ತದ್ದಾಮ ಪರಮಂ ಮಮ ಅಂತಾನಲ್ವಾ 15ನೇ ಅಧ್ಯಾಯದಲ್ಲಿ. ಭಗವಂತನ ಧಾಮದಲ್ಲಿ ಸೂರ್ಯನೂ ಇಲ್ಲ, ಚಂದ್ರನೂ ಇಲ್ಲ, ಲೈಟೂ ಇಲ್ಲ, ಏನೂ ಇಲ್ಲ ಅಲ್ಲಿ. ಮತ್ ನಮ್ ಪ್ರಪಂಚಕ್ಕೆ ಈ ಭೂಲೋಕಕ್ಕೆ ಯಾಕೆ ಬೇಕು ಸೂರ್ಯ ಚಂದ್ರ? ನಾವೆಲ್ಲ ಅಜ್ಞಾನದಲ್ಲಿದ್ದೀವಿ, ಅಂಧಕಾರದಲ್ಲಿದ್ದೀವಿ. ಅಂಧಕಾರದಲ್ಲಿ ಇರೋದ್ರಿಂದ ಈ ಲೋಕ ಪೂರ್ತಿ ಡಾರ್ಕ್, ಪೂರ್ತಿ ಕತ್ತಲೆಯಲ್ಲಿ ಇರೋದು ಇದು ಲೋಕ ಪ್ರಪಂಚ. ಇಲ್ಲಿ ಏನು ಲೈಟ್ ಅನ್ನೋದು ಏನು ಒಂದು ಚೂರು ಇಲ್ಲ ಇಲ್ಲಿ. ಮತ್ ನಾವೆಲ್ಲ ಬದುಕಿರೋದು ಹೇಗೆ? ನಾವೆಲ್ಲ ಬದುಕಿರ್ಬೇಕಾದ್ರೆ ಲೈಟ್ ಬೇಕಲ್ವಾ? ಉಷ್ಣತೆ ಬೇಕು, ಲೈಟ್ ಬೇಕು, ಜೀವಿ ಕೆಲಸ ಮಾಡ್ಬೇಕು, ಎಲೆಕ್ಟ್ರಿಸಿಟಿ ಬೇಕು, ಅಗ್ನಿ ಬೇಕು ಅಲ್ವಾ. ಹೀಟ್ ಅಂಡ್ ಲೈಟ್ ಬರ್ತಾ ಇದೆ ಸೂರ್ಯನಿಂದ. ಅದಿಲ್ಲ ಅಂದ್ರೆ ನಾವೇನು ಮಾಡಕ್ಕೆ ಆಗಲ್ಲ, ಇಲ್ಲಿ ಹೊತ್ತೋಗ್ಬಿಡ್ತೀವಿ ನಾವು, ಸೂರ್ಯ ಬಂದಿಲ್ಲ ಅಂದ್ರೆ ಇಲ್ಲಿ. ಸೊ ಅದಕ್ಕೋಸ್ಕರ ಕೃಷ್ಣ ಸೂರ್ಯ ಚಂದ್ರನ ಕಳಿಸಿರೋದು ಈ ಅಂಧಕಾರ ಲೋಕಕ್ಕೆ ಅಲ್ವಾ. ಇದೊಂದು ಅಂಧಕೂಪ, ಈ ಪ್ರಪಂಚವನ್ನು ಅಂಧಕೂಪ ಇದ್ದಂಗೆ. ನಾವೆಲ್ಲ ಅಜ್ಞಾನದಲ್ಲಿ ಇದ್ದೀವಿ. ಅಂಧಕಾರ ಜೊತೆಗೆ, ನಮ್ಮ ಅಜ್ಞಾನ ಜೊತೆಗೆ, ತಮಸ್ಸು ಜೊತೆಗೆ ನಾವೆಲ್ಲ ಬಳಲ್ತಾ ಇರೋದು. ಒಂದು ಯೋಚನೆ ಮಾಡಿ, ನಾವ್ ಎಷ್ಟು ಆಳದಲ್ಲಿದ್ದೀವಿ, ಎಷ್ಟು ಕೆಳಮಟ್ಟದಲ್ಲಿ ಇದ್ದೀವಿ ಅಂತ ಅಲ್ವಾ. ಎಲ್ಲಿ ಕೃಷ್ಣನ ಲೋಕಕ್ಕೆ ಯಾವ ಸೂರ್ಯಚಂದ್ರ ಅವಶ್ಯಕತೆ ಇಲ್ಲ. ಸ್ವಯಂ ಪ್ರಕಾಶ ಅದು ಲೋಕ ಅಲ್ವಾ. ಬಟ್ ಇಲ್ಲಿ ನಮ್ಮಂತ ಜೀವಿಗಳಿಗೋಸ್ಕರ ಭಗವಂತ ಎಲ್ಲಾ ಅರೇಂಜ್ಮೆಂಟ್ ಮಾಡ್ಕೊಡ್ತಾನೆ. ನಾವಿಲ್ಲಿ ಇರೋ ಕಾಲ ಸ್ವಲ್ಪ ಕಾಲ ನಾವು ಜೀವಂತವಾಗಿ ನಮ್ಮ ಆಸೆಗಳನ್ನ ತೀರಿಸ್ಕೊಂಡು ಭಗವಂತನ ಧಾಮಕ್ಕೆ ಬರೋದಿಕ್ಕೆ ನಮ್ಗೆ ಇಚ್ಛೆ ಬರಲಿ ಅನ್ನೋದಿಕ್ಕೆ ಅಲ್ವಾ. ಸೊ ಕಮಿಂಗ್ ಟು ದ ಪಾಯಿಂಟ್, ಗುರು ಯಾರು ಅಂದ್ರೆ ಕೃಷ್ಣನ ಮಾತನ್ನ ಆಸ್ ಇಟ್ ಈಸ್ ಬದಲಾವಣೆ ಇಲ್ದೇನೆ. ಅಂಡ್ ಇಫ್ ಗುರು ಗುರು ಕೃಷ್ಣನ ಪ್ರತಿನಿಧಿ. ಓಕೆ, ಎರಡನೇದು ಆ ಶಿಷ್ಯನ ಅವನು
ಈ ಭೌತಿಕ ಪ್ರಪಂಚದಿಂದ ಹೊರ ತರ ಅಂತ ಕೆಪಾಸಿಟಿ ಇರ್ಬೇಕು ಅವರಲ್ಲಿ. ಈ ಪ್ರಪಂಚದಿಂದ ಬಿಡುಗಡೆ ಕೊಡೋ ಅಂತ ಸಾಮರ್ಥ್ಯ ಇರ್ಬೇಕು ಆ ಗುರುಗೆ. ಅದು ನಿಜವಾದ ಗುರು. ಅವರು ನಿಜವಾದ ಗುರು. ಅವರು ನಿಜವಾದ ಗುರು ಅಂತ ಅರ್ಥ. ಅಂತ ಗುರುಗೆ ನಾವು ಶರಣ ಹೋದ್ರೆ ಹೊಂದಿದ್ರೆ ನಮ್ಗೇನು ನಷ್ಟ ಇಲ್ಲ. ನಮ್ದೇನು ತಗೊಳಲ್ಲ ಅವ್ರು, ನಮ್ಗೆಲ್ಲ ಕೊಡ್ತಾರೆ ಇನ್ನು. ಗೊತ್ತಾಗ್ತಿದ್ಯಾ? ಅಂತ ಗುರುನ ನಾವು ಹುಡುಕ್ಬೇಕು ಆಯ್ತಾ? ಸೊ ಅದೇ ವೇದಾಂತ ಹೇಳುತ್ತೆ. ವೇದಾಂತ ಏನ್ ಹೇಳುತ್ತೆ? ದಟ್ ಅಥಾತು ಬ್ರಹ್ಮ ಜಿಜ್ಞಾಸ ಅಲ್ವಾ? ನಾವು ಪ್ರಶ್ನೆ ಮಾಡ್ಬೇಕು, ಮನುಷ್ಯನಾಗಿ ನಾವು ಪ್ರಶ್ನಿಸ್ಬೇಕು. ನಾವ್ ಏನ್ ಮಾಡ್ಬೇಕು, ಹೇಗೆ ಕಷ್ಟಗಳಿಂದ ಹೊರಗೆ ಬರ್ಬೇಕು, ಯಾರು ನನ್ಗೆ ಪರಿಹಾರ ತಂದ್ಕೊಡ್ತಾರೆ, ಎಲ್ಲಿದ್ದಾನೆ ಆ ವ್ಯಕ್ತಿ ನಂಗೆ ಪರಿಹಾರ ತಂದ್ಕೊಡೋನು, ಎಲ್ಲಿ ಆ ಭಗವಂತ ಅಲ್ವಾ? ನಾವು ಪ್ರಶ್ನೆ ಮಾಡಿದಾಗ ಕೃಷ್ಣ ಅವನ ಪ್ರತಿನಿಧಿ ಮುಖಾಂತರ ನಮ್ಮನ್ನ ಕಳ್ಸ್ಕೊತಾನೆ. ಫಸ್ಟ್ ಉತ್ತರ ಕೊಡ್ತಾನೆ, ಉತ್ತರ ಸಿಗಂಗ್ ಮಾಡ್ತಾನೆ. ಆಮೇಲೆ ನಮ್ಗೆ ಇಚ್ಛೆ ಬರಕ್ ಶುರು ಆಗತ್ತೆ ಅಲ್ವಾ? ಯಾರನ್ನೂ ಎಳ್ಕೊಂಡು ಹೋಗಕ್ಕಾಗಲ್ಲ, ಒತ್ತಾಯ ಮಾಡಕ್ಕಾಗಲ್ಲ. ಎಲ್ರಿಗೂ ಸ್ವತಂತ್ರ ಕೃಷ್ಣನೇ ಕೊಟ್ಟಿದ್ದಾನೆ ಅಲ್ವಾ? ಸ್ವತಂತ್ರ ಕೊಡದೆ ಹೋಗಿದ್ರೆ, ನಮ್ನ ಕಟ್ಪುತ್ಲಿ ತರ ಮಾಡಿದಿದ್ರೆ, ಗೊಂಬೆಗಳ ತರ, ಆಗ ಅದು ಪ್ರೇಮ ಆಗ್ತಿತ್ತ, ಇಚ್ಛೆ ಆಗ್ತಿತ್ತ? ನಮ್ ಇಚ್ಛೆಯಿಂದ ಮಾಡೋದು ಹೆಂಗಿರತ್ತೆ ಅಲ್ವಾ? ನಮ್ ಮನ್ಸಾರೆ ಪ್ರೀತಿಸೋದು ಹೇಗಿದೆ, ಒಬ್ಬರು ಒತ್ತಡದಿಂದ ನಾವು ಪ್ರೀತಿಸೋದು ಹೇಗಿದೆ, ನಿಮ್ಗೆಲ್ರಿಗೂ ಅರ್ಥ ಆಗ್ತದೆ ಅಲ್ವಾ? ನಾವು ಒತ್ತಡದಿಂದ ಯಾರನ್ನು ಪ್ರೀತಿಸಕ್ಕಾಗಲ್ಲ. ಇಚ್ಛೆಯಿಂದ ಪ್ರೀತಿಸ್ತೀವಿ, ನಾವು ಇಷ್ಟ ಪಡ್ಕೊಂಡು ಪ್ರೀತಿಸ್ತೀವಿ. ಇಷ್ಟ ಪಡ್ಕೊಂಡು ನಾವು ನಡ್ಸ್ಕೊಡ್ತೀವಿ, ಸರ್ವ್ ಮಾಡ್ತೀವಿ, ಅವಾಗ ಮಾತು ಕೇಳ್ತೀವಿ ಅಲ್ವಾ? ಅದೇ ತರ ಕೃಷ್ಣನ್ಗೂ ಅದೇ ಬೇಕು. ಒತ್ತಾಯದಿಂದ ನಾವು ನೀನು ಎಳ್ದಾಕೊಂಡು ಹೋಗ್ಬಿಡ್ಬೋದು. ಏನಿದೆ ಅದ್ರಲ್ಲಿ? ಎಳ್ದಾಕೊಂಡು ಹೋಗಲ್ಲ. ಸ್ವತಂತ್ರ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಹೇಳಿದ್ಮೇಲೆ ಕೃಷ್ಣ ಅರ್ಜುನನ್ಗೆ ಏನಂತಾನೆ? ಇವಾಗ ನಿನ್ಗೆ ಇಷ್ಟ ಬಂದಾಗ ಮಾಡು. ಈಗ ಇಷ್ಟೆಲ್ಲ ನಾನು ಜ್ಞಾನ ಕೊಟ್ಟಿದ್ದೇನೆ ನಿಂಗೆ, ಈಗ ನಿಂಗೆ ಏನ್ ಅನ್ಸತ್ತೋ ಹಂಗ್ ಮಾಡು ಅಂತ. ಹಾಗ ಅರ್ಜುನ ಏನ್ ಹೇಳ್ತಾನೆ? ನಾನು ಇಷ್ಟ ಬಂದಂಗ್ ಮಾಡ್ತೀನಿ ಅಂತಾನ? ಅನ್ಸತ್ತ ಮನ್ಸಿಗೆ? ಸರೆಂಡರ್ ಆಗ್ಬಿಟ್ಟಿದ್ದಾನೆ ಪೂರ್ತಿ. ಇಲ್ಲ, ನಾನು ನೀ ಹೇಳ್ದಂಗೆ ಕೇಳ್ತೀನಿ ಅಂತ ಅಲ್ವಾ? ನಾವು ಇಷ್ಟ ಬಂದಂಗೆ ಆಕ್ಚುಲಿ ಮಾಡ್ತಾನೆ ಇದೀವಿ. ನಾವು ಇಷ್ಟ ಬಂದಂಗೆ ನಾವು ನಡ್ಕೋತಾ ಇದೀವಿ ಆಕ್ಚುಲಿ ಅಲ್ವಾ? ಇಷ್ಟ ಜನ್ಮಗಳು ನಾವು ನಮ್ ಇಚ್ಛೆ ಬಂದಂಗೆ ನಡ್ಕೊಂಡಿರೋದು. ನಮ್ಮ ಮನ್ಸು, ನಮ್ ಬುದ್ಧಿ ಮಾತು, ನಮ್ಮ ಫ್ರೆಂಡ್ಸ್ ಮಾತು, ನಮ್ ಸಮಾಜದ ಮಾತು, ನಮ್ ಸಮಾಜದ ಜನರ ಮಾತು, ನಮ್ ನೆಂಟ್ರಿಷ್ಟ್ರ ಮಾತನ್ನೇ ಕೇಳಿರೋದು ನಾವು ಆಕ್ಚುಲಿ ಕೃಷ್ಣನ್ ಮಾತೆಲ್ಲಿ ಕೇಳಿದೀವಿ ಹೇಳಿ? ಕೇಳಿಸ್ಕೊಂಡಿಲ್ಲ ಅಲ್ವಾ? ಸೊ ಅದೇ ಅರ್ಜುನ ನಮ್ಗೆ ಉದಾಹರಣೆ ತೋರಿಸ್ತಾ ಇರೋದು. ದಟ್ ನಾವು ಕೃಷ್ಣನ್ ಮಾತು ಕೇಳಿದ್ರೆ ನಮ್ಗೆ ಎಲ್ಲಾ ಕಷ್ಟಗಳಿಗೆ, ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗತ್ತಂತ ಅಲ್ವಾ? ಸೊ ಇದು ಗುರು ಅಂದ್ರೆ ಯಾರು ನಮ್ನ ಈ ಪ್ರಪಂಚದ, ಭೌತಿಕ ಪ್ರಪಂಚದ ಅಂಧಕಾರದಿಂದ ಹೊರಗ್ ತೆಗಿಯಕ್ಕಾಗತ್ತೋ, ಅಂಡ್ ನಿಜವಾದ ಭಗವಂತನ ಪ್ರತಿನಿಧಿಯವರು ಭಗವಂತ ಹೇಳಿರೋ ಮಾತನ್ನ ಪರ್ಫೆಕ್ಟ್ ಆಗಿ ಫಾಲೋ ಮಾಡ್ತಾರೆ, ಪರ್ಫೆಕ್ಟ್ ಆಗಿ ತಿಳಿಸ್ಕೊಡ್ತಾರೆ. ಅದ್ರ ಕಿಂಚಿತ್ತೂ ಅವರಲ್ಲಿ ಸಂಶಯ ಅನ್ನೋದಿರೋದಿಲ್ಲ ಅಲ್ವಾ? ಅಂಡ್ ಗುರು ಯಾವಾಗ್ಲೂ ಶಿಷ್ಯನಿಗೆ ಏನು ಇಂಪಾರ್ಟೆಂಟು ಅದನ್ನೇ ಹೇಳಕ್ ಇಷ್ಟಪಡ್ತಾನೆ. ಯಾವ್ದು ಅವನಿಗೆ ಅನುಕೂಲನೋ ಅದಲ್ಲ, ಯಾವ್ದ್ರಿಂದ ಅವನಿಗೆ ಉದ್ಧಾರ ಆಗುತ್ತೋ ಅದನ್ನ ಹೇಳ್ತಾರೆ. ಸೊ ಅದು ನಿಜವಾದ ಗುರು. ಸೊ ಗುರುಗೆ ಹೇಗೆ ನಾವು ಇದ್ ಮಾಡ್ಬೇಕು, ಶರಣಾಗ್ಬೇಕು, ಗುರುಗೆ ಹೇಗೆ ನಾವು ಸರ್ವ್ ಮಾಡ್ಬೇಕು, ಅದಕ್ಕೆ ಈ ಶ್ಲೋಕ ಇದೆ ಅಲ್ವಾ? ತತ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಅನುವಾದೇನು? ಓದ್ಲಾ ಗುರುಜಿ? ಓದಿ ಮತ್ತೆ. ಹರಿ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ಅನುವಾದ: ಗುರುವಿನ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು. ನಮ್ರನಾಗಿ ಅವರಿಗೆ ಪ್ರಶ್ನೆ ಮಾಡು ಮತ್ತು ಅವರಿಗೆ ಸೇವೆ ಮಾಡು. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ, ಆದುದರಿಂದ ಅವರು ನಿನಗೆ ಜ್ಞಾನೋಪದೇಶ ಮಾಡಬಲ್ಲರು. ಭಾವಾರ್ಥ ಹತ್ತಿರ ಶಾರ್ಟ್ ಆಗಿದೆ ಮಾತಾಜಿ. ಓಕೆ ಗುರುಜಿ. ಆಧ್ಯಾತ್ಮಿಕ ಭಾವಾರ್ಥನ ಓದಿ ಮಾತಾಜಿ. ಭಾವಾರ್ಥ: ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಾರ್ಗವು ನಿಶ್ಚಯವಾಗಿಯೂ ಕಠಿಣವಾದದ್ದು. ಆದುದರಿಂದ ಭಗವಂತನಿಂದಲೇ ಬಂದ ಗುರು ಪರಂಪರೆಯಲ್ಲಿನ ಒಬ್ಬ ನಿಜವಾದ ಗುರುವಿನ ಬಳಿಗೆ ಹೋಗುವಂತೆ ಭಗವಂತನು ಬುದ್ಧಿ ಹೇಳುತ್ತಾನೆ. ಈ ಗುರು ಪರಂಪರೆಯ ತತ್ವವನ್ನು ಅನುಸರಿಸದೆ ನಿಜವಾದ ಗುರುವಾಗಲು ಸಾಧ್ಯವಿಲ್ಲ. ಭಗವಂತನೇ ಪ್ರಥಮ ಗುರು.
ಈ ಪರಂಪರೆಯಲ್ಲಿ ಬಂದವನು ಭಗವಂತನ ಸಂದೇಶವನ್ನು ತನ್ನ ಶಿಷ್ಯನಿಗೆ ಯಥಾವತ್ತಾಗಿ ಹೇಳಿಕೊಡಬಲ್ಲ. ಸೋಗು ಆಗುವ ಮೂರ್ಖರು ಮಾಡುವಂತೆ ತನ್ನ ಪ್ರಕ್ರಿಯೆಯನ್ನು ತಾನೇ ಸೃಷ್ಟಿಸಿಕೊಂಡು ಯಾರೂ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಸಾಧಿಸಲು ಸಾಧ್ಯವಿಲ್ಲ. ಭಾಗವತವು ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ ಎಂದರೆ ಧರ್ಮ ಮಾರ್ಗವನ್ನು ಭಗವಂತನೇ ನೇರವಾಗಿ ತೋರಿಸಿಕೊಡುತ್ತಾನೆ ಎಂದು ಹೇಳುತ್ತದೆ. ಆದುದರಿಂದ ಊಹಾತ್ಮಕ ಚಿಂತನೆಗಳಾಗಲಿ ವಾದಗಳಾಗಲಿ ಮನುಷ್ಯನನ್ನು ಸರಿಯಾದ ದಾರಿಗೆ ಕರೆದೊಯ್ಯಲಾರವು. ವಿದ್ಯಾಗ್ರಂಥಗಳನ್ನು ಸ್ವತಂತ್ರವಾಗಿ ಅಭ್ಯಾಸ ಮಾಡಿಯೂ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಿಲ್ಲ. ಈ ಜ್ಞಾನವನ್ನು ಪಡೆದುಕೊಳ್ಳಲು ಒಬ್ಬ ನಿಜವಾದ ಗುರುವಿನ ಬಳಿಗೆ ಹೋಗಬೇಕಾಗುತ್ತದೆ. ಅಂತಹ ಗುರುವಿಗೆ ಸಂಪೂರ್ಣವಾಗಿ ಶರಣಾಗಬೇಕು. ಶಿಷ್ಯರು ಒಣಪ್ರತಿಷ್ಠೆ ಇಲ್ಲದೆ ಸಾಮಾನ್ಯ ದಾಸನಂತೆ ಗುರುವಿನ ಸೇವೆ ಮಾಡಬೇಕು. ಆತ್ಮ ಸಾಕ್ಷಾತ್ಕಾರ ಪಡೆದ ಗುರುವಿನ ತೃಪ್ತಿಯೇ ಆಧ್ಯಾತ್ಮಿಕ ಬದುಕಿನಲ್ಲಿ ಪ್ರಗತಿಯ ಗುಟ್ಟು. ಆಧ್ಯಾತ್ಮಿಕ ಅರಿವಿಗೆ ಪ್ರಶ್ನಿಸುವುದು ಮತ್ತು ವಿಧೇಯತೆಗಳೆರಡೂ ಇರಬೇಕು. ವಿಧೇಯತೆಯೇ ಮತ್ತು ಸೇವೆಗಳಿಲ್ಲದಿದ್ದರೆ ವಿದ್ವಾಂಸನಾದ ಗುರುವನ್ನು ಪ್ರಶ್ನಿಸುವುದರಿಂದ ಪ್ರಯೋಜನವಿಲ್ಲ. ಗುರುವಿನ ಪರೀಕ್ಷೆಯಲ್ಲಿ ಶಿಷ್ಯನು ಉತ್ತೀರ್ಣನಾಗಬೇಕು. ಗುರು ಶಿಷ್ಯನ ಪ್ರಾಮಾಣಿಕ ಹಂಬಲವನ್ನು ಕಂಡಾಗ ತಂತಾನೆ ಅವನಿಗೆ ನಿಜವಾದ ಆಧ್ಯಾತ್ಮಿಕ ಅರಿವನ್ನು ಅನುಗ್ರಹಿಸುತ್ತಾನೆ. ಈ ಶ್ಲೋಕದಲ್ಲಿ ಕುರುಡು ಅನುಸರಣೆ ಮತ್ತು ಅಸಂಬದ್ಧ ಪ್ರಶ್ನೆಗಳು ಎರಡನ್ನೂ ಖಂಡಿಸಿದೆ. ಶಿಷ್ಯನು ಗುರುವಿನ ಮಾತುಗಳನ್ನು ವಿಧೇಯತೆಯಿಂದಲೇ ಆಲಿಸಬೇಕು. ಅಷ್ಟೇ ಅಲ್ಲದೆ ವಿಧೇಯನಾಗಿ ಸೇವೆ ಸಲ್ಲಿಸಿ ಪ್ರಶ್ನೆಗಳನ್ನು ಕೇಳಿ ಗುರುವಿನಿಂದ ಸ್ಪಷ್ಟವಾದ ಅರಿವನ್ನು ಪಡೆಯಬೇಕು. ನಿಜವಾದ ಗುರುವು ಸ್ವಭಾವದಿಂದಲೇ ಶಿಷ್ಯನ ವಿಷಯದಲ್ಲಿ ದಯೆ ತೋರಿಸುತ್ತಾನೆ. ಆದುದರಿಂದ ವಿದ್ಯಾರ್ಥಿಯು ವಿಧೇಯನಾಗಿ ಸದಾ ಸೇವೆ ಸಲ್ಲಿಸಲು ಸಿದ್ಧನಾಗಿದ್ದರೆ ಜ್ಞಾನ ಮತ್ತು ವಿಚಾರಗಳ ವಿನಿಮಯವು ಪರಿಪೂರ್ಣವಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಅಲ್ವಾ? ಸೊ ನಾವ್ ಏನ್ ತಿಳ್ಕೊಂತಿದ್ವಿ, ಕೃಷ್ಣ ಗುರುಗೆ ನಾವು ಹೇಗೆ ಅಪ್ರೋಚ್ ಮಾಡಬೇಕು, ಹೇಗೆ ಅವ್ರನ್ನ ನಾವು ಯಾವ ರೀತಿ ಅವ್ರ ಮುಂದೆ ನಾವು ನಡ್ಕೋಬೇಕು ಅಲ್ವಾ? ಹೌ ಟು ಅಪ್ರೋಚ್ ಅ ಸ್ಪಿರಿಚುವಲ್ ಮಾಸ್ಟರ್ ಅಲ್ವಾ? ಒಂದು ಗುರು ಯಾರು ಅಂತ ನಾವು ತಿಳ್ಕೊಂಡ್ವಿ, ಗುರು ಏನ್ ಮಾಡ್ತಾರೆ ನಾವು ಚರ್ಚೆ ಮಾಡಿದ್ವಿ. ಹಾಗಾದ್ರೆ ಗುರು ಹತ್ರ ನಾವ್ ಹೇಗ್ ಹೋಗ್ಬೇಕು, ಹೇಗ್ ನಡ್ಕೋಬೇಕು, ಅದು ಶ್ಲೋಕ ತಿಳಿಸ್ಕೊಡ್ತಾರೆ. ಗುರುನ ನಾವು ಹೇಗೆ ಅಲಿಬೇಕು? ತತ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಫಸ್ಟು ನಾವು ಗುರು ಹತ್ರ ಹೋಗ್ಬೇಕು. ಯಾಕೆ ಹೋಗ್ಬೇಕು ನಾವು ಗುರು ಹತ್ರ? ಯಾಕಂದ್ರೆ ನೋಡಿ, ಆಧ್ಯಾತ್ಮಿಕ ಅರಿವು ಆಗೋದು ಅಷ್ಟು ಸುಲಭ ಅಲ್ಲ ಅಲ್ವಾ? ಆಧ್ಯಾತ್ಮಿಕ ಅರಿವು ಅಂದ್ರೆ ಏನು? ಆತ್ಮದ ಬಗ್ಗೆ ತಿಳ್ಕೊಳ್ಳೋದು ಅಲ್ವಾ? ಜ್ಞಾನ ಅಂದ್ರೆ ಏನ್ ಆಕ್ಚುಲಿ? ಎಲ್ಲದಕ್ಕಿಂತ ಶ್ರೇಷ್ಠ ಜ್ಞಾನ ಅಂದ್ರೆ ನಾನ್ ಯಾರು ಅಂತ ತಿಳ್ಕೊಳ್ಳೋದು. ನಾನ್ ಯಾರು ಅಂತ ತಿಳ್ಕೊಳ್ಳೋದು ಸುಲಭವಾಗಿದೆಯಾ? ನಾನು ಯಾರು ಅಂದ್ರೆ ನಾನು ಏನ್ ಹೇಳ್ತೀನಿ? ನಾನು ಪೂಜಾ ಅಂತೀನಿ, ನಾನು ಇವ್ರ ಮಗಳು ಅಂತೀನಿ, ನಾನು ಇವ್ರ ಹೆಂಡತಿ ಅಂತೀನಿ, ನಾನು ಇವ್ರ ತಾಯಿ ಅಂತೀನಿ. ಅದು ನಾನು ಅಂತೀನಿ ಸಾಮಾನ್ಯವಾಗಿ ಅಲ್ವಾ? ಅದೇ ತಾನು ನಾವ್ ಹೇಳೋದು. ಅದ್ ನಾನು ಅಷ್ಟೇನಾ? ನಿಜವಾಗ್ಲೂ ನಾನು ಅದೇನಾ? ಅಲ್ಲ, ಅದು ಭೌತಿಕ. ಅದು ಇವತ್ತು ಮಾತ್ರ ಅಲ್ವಾ ಮಾತಾಜಿ? ಪ್ರಪಂಚ ಆತರ ಗುರುತಿಸುತ್ತೆ. ಪ್ರಪಂಚ ಹತ್ರ ಗುರ್ಸತ್ತೆ. ಹೌದು, ಪ್ರಪಂಚ ಹತ್ರ ನನ್ನ ಗುರ್ಸತ್ತೆ. ಯಾಕಂದ್ರೆ ಪ್ರಪಂಚನೂ ಭೌತಿಕನೇ. ಇದು ಪ್ರಪಂಚನೂ ಇವಾಗಿದೆ, ನಾಳೆ ಇರತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ ಅಲ್ವಾ? ಇದು ಪ್ರಪಂಚ ಪ್ರಳಯಕ್ಕೊಳಗಾಗ್ತಾನೆ ಇರತ್ತೆ, ಪ್ರಪಂಚ ಬದಲಾಗ್ತಾನೆ ಇರತ್ತೆ, ಜನರು ಸಾಯ್ತಾ ಇರ್ತಾರೆ, ಮತ್ತೆ ಹುಟ್ಟತಾ ಇರ್ತಾರೆ. ಎಲ್ಲಿ ಪ್ರಪಂಚ ಇದ್ದಂಗೆ ಎಲ್ಲಿರುತ್ತೆ ಅಲ್ವಾ? ಇದ್ದಂಗೆ ಇರಲ್ಲ, ಇದು ಬದಲಾಗ್ತಾನೆ ಇರತ್ತೆ. ಪ್ರಪಂಚ ನನ್ನ ಗುರ್ತಿಸೋದು ಈ ತರ, ಆದ್ರೆ ಅದು ನಿಜವಾದ ಗುರ್ತಾ? ಅಷ್ಟೇನಾ ನಾನು? ಅಷ್ಟೇ ಅಲ್ಲ ಅಲ್ವಾ? ಆಕ್ಚುಲಿ ನಾನು ಬೇರೆನೆ ಅಲ್ವಾ? ಬೇರೆನೆ ಆಕ್ಚುಲಿ. ನಾವ್ ಯಾವಾಗ್ಲೂ ಇರೋದು ಯಾರು? ಯಾವಾಗ್ಲೂ ನಂದು ಒಂದು ಗುರ್ತಿದೆ, ಅದು ನನ್ನ ನಿಜವಾದ ಗುರ್ತು. ಒಪ್ತೀರಾ? ಬದಲಾಗ್ತಾ ಇರೋ ಗುರ್ತನ್ನ ನಿಜವಾದ ಗುರ್ತು ಅಂತಾರ, ಅಥವಾ ಯಾವಾಗಲೂ ಕಾನ್ಸ್ಟೆಂಟ್ ಆಗಿ ಒಂದು ಗುರ್ತನ್ನ ನಿಜವಾದ ಗುರ್ತು ಅಂತೀರಾ ನೀವು? ಕಾನ್ಸ್ಟೆಂಟ್ ಆಗಿರೋದು. ಕಾನ್ಸ್ಟೆಂಟ್ ಆಗಿರ್ಬೇಕದು, ಯಾವುದೇ ಕಾರಣಕ್ಕೂ ಬದಲಾಗಬಾರ್ದು. 2026 ಅಲ್ಲಿ ಬೇರೆ ಇತ್ತು, 2030 ಬೇರೆ ಇರತ್ತೆ, 2000 ಇಸ್ವಿದಲ್ಲಿ ಬೇರೆ ಇತ್ತು. ಅದು ಯಾವುದು ನಾನಲ್ಲ, ಅದು ಬದಲಾಗ್ತಾ ಇದೆ. ಯಾವಾಗ್ಲೂ ಇರೋದು ಯಾವುದು? ಅದು ಓನ್ಲಿ ಆಧ್ಯಾತ್ಮಿಕ ಲಕ್ಷಣ ಅಲ್ವಾ? ಆಧ್ಯಾತ್ಮಿಕ ಲಕ್ಷಣ ಯಾವತ್ತೂ ಬದಲಾಗೋದಿಲ್ಲ, ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಅದು ನಿಜವಾದ ಗುರುತು ನಮ್ದು. ಅದನ್ನ ತಿಳ್ಕೊಳ್ಳೋದು ಹೇಗ್ ಸಾಧ್ಯ? ಬುಕ್ಸ್ ಗುರುವಿನ ಮುಖಾಂತರ. ಗುರುವಿನ ಮುಖಾಂತರ ಸಾಧ್ಯ
ಬುಕ್ಸ್ ಇಂದ, ಸ್ಕೂಲ್ ಹೋಗೋದ್ರಿಂದ, ಕಾಲೇಜ್ ಹೋಗೋದ್ರಿಂದ, ದೊಡ್ಡ ಡಿಗ್ರಿ ಸಂಪಾದನೆ ಮಾಡೋದ್ರಿಂದ ಈ ಲಕ್ಷಗಟ್ಲೆ ಸಂಪಾದನೆ ಮಾಡಿ ಆದ್ರೂ ಜನಕ್ಕೆ ಗೊತ್ತಿಲ್ಲ ಅವ್ರು ಯಾರು ಅಂತ. ಕೇಳಿ ನೀವು, ಯಾರಿಗೂ ಗೊತ್ತಿಲ್ಲ. ಸನಾತನ ಗೋಸ್ವಾಮಿ ದೊಡ್ಡ ದೊಡ್ಡ ಮಿನಿಸ್ಟರ್, ಅವ್ರು ಮಿನಿಸ್ಟರ್ ಆಫ್ ಫೈನಾನ್ಸ್, ಅವರು ಫೈನಾನ್ಸ್ ಮಿನಿಸ್ಟರ್. ಅವರು ನವಾಬ್ ಹುಸೇನ್ ಶಾದಲ್ಲಿ ಇದ್ದಿದ್ದು. ನವಾಬ್ ಹುಸೇನ್ ಅವರ ಒಂದು ರಾಜ್ಯದಲ್ಲಿ ಅವರು ಮಿನಿಸ್ಟರ್ ಕೆಲಸ ಮಾಡ್ತಿದ್ರು. ಅವರಿಗೆ ಚಿನ್ನದ ನಾಣ್ಯಗಳು ಕೊಡ್ತಿದ್ರು ಏನದು ಸಂಬಳ ಆಗಿ. ಅವರು ಚೈತನ್ಯ ಮಹಾಪ್ರಭು ಬಂದಿದ್ದಾರೆ ಅಂತ ಕೇಳಿದಾಗ ಬೆಂಗಾಲಿಗೆ ಅವ್ರ ಕಾಲು ಬಿದ್ಬಿಟ್ಟು ಅವ್ರು ಕೇಳ್ಕೊಂಡ್ರು, ಈ ತರ ಎಲ್ರು ನನ್ನ ತುಂಬಾ ವಿದ್ವಾಂಸರಂತಾರೆ, ನಾನು ಒಪ್ತೀನಿ ನಾನು ವಿದ್ವಾಂಸ ಅಂತ, ನನ್ಗೆ ಎಷ್ಟೆಲ್ಲ ಬರುತ್ತೆ, ಎಷ್ಟೆಲ್ಲ ಶಾಸ್ತ್ರ ಬರುತ್ತೆ, ಎಷ್ಟೆಲ್ಲ ನಾಲೆಜ್ ಇದೆ, ಸ್ಕಾಲರ್ಲಿ ಅರಬಿಕ್ ಬರುತ್ತೆ, ಸಂಸ್ಕೃತ ಬರುತ್ತೆ, ಅಂಡ್ ಫೈನಾನ್ಸ್ ಮ್ಯಾನೇಜ್ ಮಾಡೋದಕ್ಕೆ ಬರುತ್ತೆ ಅವ್ರ ರಾಜಂದು ತತ್ಯ. ಆದ್ರೆ ಅವರಿಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ. ನಾನ್ ಯಾರು ಅನ್ನೋ ಪ್ರಶ್ನೆಗೆ ಅವ್ರಿಗೆ ಉತ್ತರ ಗೊತ್ತಿಲ್ಲ ಅಂದ್ರು. ನಾನ್ ಯಾರು ಅಂತ ನನಗೆ ಗೊತ್ತಿಲ್ಲ, ಇದನ್ನ ನೀವೇ ಹೇಳ್ಬೋದು ಅಂತ ಹೇಳಿದ್ರು. ಇದು ನಿಮಗ್ ಮಾತ್ರ ಗೊತ್ತಿದೆ ಇದನ್ನ, ನಾನು ಯಾರು ಅಂತ ದಯವಿಟ್ಟು ನಂಗೆ ತಿಳಿಸ್ಕೊಡಿ ಅಂತ ಕಾಲಿಗೆ ಬಿದ್ಬಿಟ್ಟು ಕೇಳ್ಕೊಂಡ್ರು. ಅವಾಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಏನಂತ ಹೇಳ್ತಾರೆ? ಜೀವಿಯರ ಸ್ವರೂಪ ಹೊಯ್ ಕೃಷ್ಣೇರ ನಿತ್ಯ ದಾಸ. ಜೀವಿಯ ಸ್ವರೂಪ ಏನು? ಕೃಷ್ಣನ ನಿತ್ಯ ದಾಸ. ಈ ಗುರ್ತನ ನಿಂಗೆ ಗೊತ್ತಾದ್ರೆ ಅವಾಗ ನಿನ್ ಭೌತಿಕದ ಏನೇನೇನೇನೇನ್ ಸಂಪಾದನೆಗಳಿದೆಯೋ ಅದೆಲ್ಲ ಏನಾಗತ್ತದದು ಎಷ್ಟು ತುಂಬಾ ಇದಾಗತ್ತದ ಅಲ್ವಾ, ಚಿಕ್ಕದಾಗ ಕಾಣುತ್ತದೆ. ಗೊತ್ತಾಗ್ತಿದೆ ನಿಮ್ಗೆಲ್ರಿಗೂ? ಹಾಗಾಗಿ ಕೃಷ್ಣ ಹೇಳೋದು ತುಂಬಾ ಇಂಪಾರ್ಟೆಂಟ್ ವಿಷಯ ಇದೆ. ದಟ್ ಆಧ್ಯಾತ್ಮಿಕ ಜ್ಞಾನ ಪಡ್ಕೋಬೇಕು ಅಂದ್ರೆ, ನಾವ್ ಯಾರು ಅಂತ ತಿಳ್ಕೊಬೇಕು ಅಂದ್ರೆ ನಾವು ಗುರು ಹತ್ರ ಹೋಗ್ಬೇಕು. ನೋಡಿ, ಗುರು ಹತ್ರ ಹೋಗ್ಬೇಕು ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಕೃಷ್ಣ. ಭಗವಂತನೇ ಹೇಳ್ತಾ ಇರೋದು. ಡೈರೆಕ್ಟ್ ಆಗಿ ಭಗವಂತನ ಹತ್ರ ಹೋಗೋದ್ರಿಂದ ನಮ್ಗೆ ಗೊತ್ತಾಗಲ್ಲ ನಾವ್ ಯಾರು ಅನ್ನೋದು. ಡೈರೆಕ್ಟ್ ಆಗಿ ಭಗವಂತನ ಹತ್ರ ಹೋಗೋದ್ರಿಂದ ನಮ್ಗೆ ಗೊತ್ತಾಗಲ್ಲ. ಎಷ್ಟೊಂದೆಲ್ಲ ಶಾಸ್ತ್ರ ಓದ್ತೀವಿ ನಾವು, ಎಷ್ಟೊಂದೆಲ್ಲ ಕೇಳಿರ್ಬೋದು, ಬಟ್ ಅದರಿಂದ ಭಗವಂತ ಯಾರು, ನಾನ್ ಯಾರು ಅಂತ ನಮ್ಗೆ ಗೊತ್ತಾಗಿದೆಯಾ ಎದುರಿಗೂ? ಬಟ್ ಗುರು ಬರ್ದಿರೋ ಅಂತ ಈ ಕಾಮೆಂಟ್ರಿ, ಈ ಭಾಷ್ಯ ಓದೋದ್ರಿಂದ, ಪ್ರಭುಪಾದ್ ಭಾಷ್ಯ ಓದೋದ್ರಿಂದ ಎಷ್ಟು ಸುಲಭವಾಗಿ ಅರ್ಥ ಆಗೋಯ್ತು ನಮ್ಗೆ ನಾವ್ ಯಾರು ಅನ್ನೋದು. ಓ, ನಾನು ಕೃಷ್ಣನ್ ದಾಸ, ನಾನು ಒಂದು ಗುರುನ ಸ್ವೀಕರಿಸ್ಬೇಕು ಅಲ್ವಾ, ಪ್ರಾಮಾಣಿಕ ಗುರುನ ಸ್ವೀಕರಿಸ್ಬೇಕು ಅಲ್ವಾ. ಯಾರು ಪರಂಪರೆಗೆ ಸೇರಿರೋ ಅಂತ ಗುರುಗೆ ಪ್ರಾಮಾಣಿಕ ಗುರು ಅಂದ್ರೆ, ಆ ಗುರು ಒಂದು ಶಿಷ್ಯರಾಗಿರ್ಬೇಕು, ಅವ್ರ ಗುರುಗೆ ಅವರು ಸೇವೆ ಮಾಡಿರ್ಬೇಕು. ನಮ್ ಗುರು ಮಹಾರಾಜ್ ಫಾರ್ ಎಕ್ಸಾಂಪಲ್ ಇಸ್ ಆಲ್ವೇಸ್ ಜಯಪತಾಕ ಸ್ವಾಮಿ ಮಹಾರಾಜ್ ಆರ್ ಒನ್ ಆಫ್ ದ ಬೆಸ್ಟ್ ಸ್ಟೂಡೆಂಟ್ ಆಫ್ ಪ್ರಭುಪಾದ್. ಪ್ರಭುಪಾದಿ ತುಂಬಾ ಮೆಚ್ಚುಗೆ ಇರೋ ಅಂತ ಶಿಷ್ಯರು, ಅವ್ರು ಮೆಚ್ಕೊಳ್ಳೋಂತ ಶಿಷ್ಯರು. ಅಷ್ಟು ಚೆನ್ನಾಗಿ ಅವ್ರು ನಿಭಾಯಿಸಿದ್ದಾರೆ ಅವ್ರ ಗುರುವಿನ ಸೇವೆ. ಸೊ ಗುರುನ ಹೆಂಗೆ ಸಂತೃಪ್ತಿ ಪಡಿಸೋದು ಅಂದ್ರೆ, ಗುರು ಕೊಟ್ಟಿರೋ ಏನೇ ಸೇವೆನ ತುಂಬಾ ಇಷ್ಟವಾಗಿ ಮಾಡ್ಬೇಕಂತ. ಈಗ ಗುರು ಏನ್ ಕೊಟ್ಟಿದಾರಪ್ಪ ಸೇವೆ, ಇಷ್ಟೊಂದು ಇನ್ಸ್ಟ್ರಕ್ಷನ್ಸ್ ಇದಾರಲ್ಲ. ಪ್ರಭುಪಾದ್ ಏನಂತಾರೆ, ಪ್ರಭುಪಾದ್ ಅವ್ರ ನಿಮ್ ದೀಕ್ಷಾ ಗುರು ಏನಂತಾರೆ, ಈ ಪ್ರೀಚಿಂಗ್ ಮೂವ್ಮೆಂಟ್ ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು, ಇನ್ನೂ ಹೆಚ್ಚು ಭಕ್ತರನ್ನ ತರಬೇಕು ಅಲ್ವಾ. ಅಥವಾ ನಿಮ್ಮ ನಿಯಮಿತ ಕರ್ತವ್ಯಗಳು ಏನಿದೆಯೋ, ಸಾಧನ ಭಕ್ತಿ, ಅದನ್ನ ಕರೆಕ್ಟಾಗಿ ಫಾಲೋ ಮಾಡ್ಬೇಕು. ಅದನ್ನ ಇಷ್ಟ ಪಡ್ಕೊಂಡು ಮಾಡೋದು, ಆ ಸರ್ವಿಸ್ ಬಗ್ಗೆ ತುಂಬಾ ಇಷ್ಟ ಇರೋದು, ಪ್ರೀತಿಯಿಂದ ಮಾಡೋದು. ಓಕೆನಾ? ಇದೆಲ್ಲ ಮಾಡೋದ್ರಿಂದ ನಾವು ಗುರುನ ಸಂತೃಪ್ತಿ ಪಡಿಸ್ಬೋದು. ಗುರು ಸಂತೃಪ್ತಿ ಪಡಿಸಿದ್ರೆ ಏನಾಗತ್ತೆ? ಗುರುವಿನ ಸಂತೃಪ್ತಿ ಪಡಿಸಿದ್ರೆ ಏನಾಗತ್ತೆ? ಜ್ಞಾನಾರ್ಜನೆ ಆಗುತ್ತೆ, ಒಳ್ಳೆ ಮಾರ್ಗದರ್ಶನ ಸಿಗತ್ತೆ ಮಾತಾಜಿ. ಸಾಕ್ಷಾತ್ ಅಲ್ಲ, ಯಸ್ಯ ಪ್ರಸಾದ ಭಗವತ್ ಪ್ರಸಾದೋ ಯಸ್ಯ ಪ್ರಸಾದ ನಗತಿ ಕುತೋಪಿ ಧ್ಯಾಯಾಂ ಸ್ತುವಾಂಸ್ತಸ್ಯ ಯಸ್ಯ ಶ್ರೀ ಸಂಧ್ಯಂ ವಂದೇ ಗುರು ಶ್ರೀ ಚರಣಾರವಿಂದ. ಅನ್ವದೇನು? ಗುರುವಿನ ಕರುಣೆಯಿಂದ ಕೃಷ್ಣನ ಅನುಗ್ರಹವು ದೊರಕುತ್ತದೆ. ಗುರುವಿನ ಕೃಪೆ ಇಲ್ಲದೆ ಯಾವ ಪ್ರಗತಿಯೂ ಸಾಧ್ಯವಿಲ್ಲ. ಆದ್ದರಿಂದ ನಾನು ಯಾವಾಗಲೂ ಗುರುವನ್ನು ಸ್ಮರಿಸಬೇಕು ಮತ್ತು ಸ್ತುತಿಸಬೇಕು. ಕೊನೆಯ ಪಕ್ಷ ದಿನದಲ್ಲಿ 3 ಸಾರಿ ಸದ್ಗುರುವಿನ ಚರಣ ಕಮಲಗಳಿಗೆ ಭಕ್ತಿಯಿಂದ ವಂದಿಸಬೇಕು. ಕೃಷ್ಣನ್ಗೆ ಪ್ರೀತ್ಯರ್ಥವಾಗ ನಾವು ನಡ್ಕೋಬೇಕು ಅಂದ್ರೆ ಅದು ಗುರು ಮುಖಾಂತರ.
ಓಕೆನಾ? ಸ್ವತಃ ಭಗವಂತನೇ ತೋರಿಸ್ಕೊಟ್ಟಿದ್ದಾನೆ ಅಲ್ವಾ ಗುರುಜಿ? ಸಾಂದೀಪನಿ ಆಶ್ರಮದಲ್ಲಿ ಸಕಲ ಷಡೈಶ್ವರ್ಯ ಇದ್ರೂನು ಅವನು ನಮ್ರತೆಯಿಂದ ಗುರುವಿನ ಸೇವೆ ಮಾಡಿ 64 ಕಲೆಗಳನ್ನ 64 ದಿವಸದಲ್ಲಿ ಕಲಿತ. ಹೌದು, ನಿಜ. ಗುರುವಿನ ಗುಲಾಮನಾಗುವ ತನಕ ದೊರೆಯದೆನ್ನ ಮುಕುತಿರಿ ಮಾತಾಜಿ. ಆದ್ರೆ ಸಾಂದೀಪನಿ ಮುನಿ ಇಲ್ಲಿ ಎಕ್ಸಾಂಪಲ್ ನಾನು ಕನ್ಫರ್ಮ್ ಮಾಡಿ ಹೇಳ್ತೀನಿ. ಇಲ್ಲಿ ಅವರು ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್ಗೆ ಕಂಪ್ಯಾರಿಸನ್ ಅಲ್ಲ ಅನ್ಕೋತೀನಿ ಮಾತಾಜಿ. ಬಿಕಾಸ್ ಇಲ್ಲಿ ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್ ಅಂದ್ರೆ ಆಧ್ಯಾತ್ಮಿಕ ಗುರು, ಯಾರು ನಮ್ಗೆ ವಿದ್ಯೆ ಹೇಳ್ಕೊಟ್ಟಿರೋ ಗುರು ಅಲ್ಲ ಅಲ್ವಾ? 64 ಆರ್ಟ್ಸ್ ಏನು ಕೃಷ್ಣ ಕಲ್ತಿರೋದು ಅದು ಅವನ ಭೌತಿಕ ವಿದ್ಯೆ ತಿಳಿಸ್ಕೊಟ್ಟಿರೋಂಥ ಗುರು. ಸೊ ಅವ್ರ ಸ್ಪಿರಿಚುವಲ್ ಮಾಸ್ಟರ್ ಅಲ್ವಾ ನನಗೆ ಗೊತ್ತಿಲ್ಲ ಕೃಷ್ಣನಿಗೆ. ಬಟ್ ಇಲ್ಲಿ ನಾವು ಮಾತಾಡ್ತಾ ಇರೋದು ಆಧ್ಯಾತ್ಮಿಕ ಗುರು ಬಗ್ಗೆ, ಯಾರು ನಮ್ಗೆ ಜನ್ಮ ಮೃತ್ಯು ಚಕ್ರದಿಂದ ಹೊರಗೆ ತೆಗಿಯಕ್ಕೆ ಸಾಮರ್ಥ್ಯ ಇರೋ ಅಂತ ಗುರು ಬಗ್ಗೆ. ಅಫ್ಕೋರ್ಸ್ ಅದೇ ನೇಚರೇ, ಆದ್ರೆ ಇಲ್ಲಿ ಈ ಸ್ಥಾನ ಇನ್ನೂ ಜಾಸ್ತಿ ಇದೆ. ಇಲ್ಲಿ ಇವ್ರಿಗೆ ವೇಟೇಜು, ಗುರು ವೇಟೇಜು ಕೃಷ್ಣನ ಹತ್ರ ಇರೋದು, ಆಸ್ ಗುಡ್ ಆಸ್ ಕೃಷ್ಣ. ಇಲ್ಲಾಂದ್ರೆ ಯಾಕೆ ಅವ್ರು ಗುರುವಾಷ್ಟಕದಲ್ಲಿ ಅದನ್ನು ಬರೀತಿದ್ರು, ಯಸ್ಯ ಪ್ರಸಾದ ಭಗವತ್ ಪ್ರಸಾದ ಅಂತ. ಯಸ್ಯ ಪ್ರಸಾದ ನಗತಿ ಕುತೋಪಿ, ನಂಗೆ ಏನು ಗತಿನೇ ಇಲ್ಲ ಅಂತಿದ್ದಾನೆ ಕೃಷ್ಣ. ನಿನ್ ಗುರುನ ಮೆಚ್ಚದೆ ಹೋದ್ರೆ ಕೃಷ್ಣನು ನಿನ್ನ ಸೇವೆನ ಸ್ವೀಕರಿಸಲ್ಲ ಅಂತಿರೋದು ಅಲ್ವಾ? ಸೊ ಈ ಆಧ್ಯಾತ್ಮಿಕ ಗುರು ಬಗ್ಗೆ ಇದೇನ್ ಹೇಳ್ತಿದ್ದೀರೋ ಇದು ತುಂಬಾ, ಇದು ನಾರ್ಮಲ್ ಸಂಬಂಧ ಅಲ್ಲ, ಇದು ಉತ್ಕೃಷ್ಟ ಸಂಬಂಧ, ತುಂಬಾ ಉತ್ಕೃಷ್ಟ, ಟ್ರಾನ್ಸೆಂಡೆಂಟಲ್ ಇದು. ಅಫ್ಕೋರ್ಸ್ ಭೌತಿಕ ಗುರುಗಳಾಗ್ಲಿ, ಭೌತಿಕ ತಂದೆ ತಾಯಿ ಸ್ಥಾನದಲ್ಲಿರೋ ಅಂತ ಗುರುಗಳಾಗ್ಲಿ, ಅವ್ರೆಲ್ರಿಗೂ ನಾವು ಗೌರವಿಸ್ಬೇಕು, ಅವ್ರೆಲ್ರೂ ನಾವು ನಮಸ್ಕರಿಸ್ಬೇಕು, ಅವ್ರೆಲ್ರಿಗೂ ನಾವು ವಿನಮ್ರವಾಗಿ ನಡ್ಕೋಬೇಕು, ಅವ್ರೆಲ್ರಿಗೂ ಸೇವೆ ಮಾಡ್ಬೇಕು. ಅದು ಒಂದು ಲೆವೆಲ್ವರೆಗೂ ಮಾತ್ರ. ಬಟ್ ಈ ಗುರು ಬಗ್ಗೆ ನಾವೇನ್ ಮಾತಾಡ್ತಿದ್ದೀವೋ, ಈ ಆಧ್ಯಾತ್ಮಿಕ ಗುರು ಬಗ್ಗೆ, ಇವ್ರಿಗೆ ನಾವು ಪ್ರಾಣ ಕೊಟ್ಟರು ತಪ್ಪಲ್ಲ. ಇವ್ರಿಗೆ ನಾವ್ ಯಾವ ರೀತಿ ಸರ್ವ್ ಮಾಡ್ಬೇಕಂತ ಹೇಳ್ತೀರ ನೋಡಿ. ನಾವಿಲ್ಲಿ ಮೀನಿಯಲ್ ಸರ್ವೆಂಟ್ ಆಗಿ ಸೇವೆ ಮಾಡ್ಬೇಕಂತ. ಎಲ್ಲಾ ನಮ್ಮ ಫಾಲ್ಸ್ ಪ್ರೆಸ್ಟೀಜ್ ನ ಪಕ್ಕಕ್ಕಿಟ್ಬಿಟ್ಟು, ನಾನು ಯಾರೋ ದೊಡ್ಡ ವ್ಯಕ್ತಿ ಅಂತ ನಾವು ಪಕ್ಕಕ್ಕಿಟ್ಬಿಟ್ಟು, ಒಬ್ಬ ಸಿಂಪಲ್ ಒಬ್ಬ ಸೇವಕಂತರ ನಾವು ಕೆಲಸ ಮಾಡ್ಬೇಕಂತ, ಸೇವೆ ಮಾಡ್ಬೇಕು ಇವ್ರಿಗೆ. ಅಂಡ್ ಇವ್ರು ಯಾವ ತರ ಕೆಲಸ ಕೊಡ್ತಾರ ನಮ್ಗೆ? ದೊಡ್ಡ ನಮ್ ಕೈಲಿ ಆಗದೆ ಇರೋದು ಕೊಡ್ತಾರಾ? ನನಗೆ ಆಗದೆ ಇರೋ ಅಂತ ಕೊಟ್ಟಿದಾರ ಸರ್ವಿಸ್ ನನಗೆ? ಇಲ್ಲ ಮಾತಾಜಿ, ನೋಡಿ, ಆಗದೆ ಇರುವಂತ ಕೆಲಸ ಆಗದೆ ಇರೋದವ್ರು ಕೊಡಲ್ಲ ಅಲ್ವಾ? ಬೈ ನೇಚರ್ ವೆರಿ ಕೈಂಡ್ ಟುವರ್ಡ್ಸ್ ಡಿಸೈಪಲ್. ಶಿಷ್ಯರ ಬಗ್ಗೆ ತುಂಬಾ ಕರುಣೆ ಇದೆ ಗುರುಗೆ. ಸೊ ನಮ್ಗೆ ಆಗುವಂಥದ್ದನ್ನೇ ಕೊಡ್ತಾರ ಅವ್ರು, ನಮ್ ಕೈಲಿ ಆಗುವಂಥದ್ದನ್ನೇ ಅವ್ರು ಕೊಡ್ತಾರೆ ಸರ್ವಿಸ್. ಸೊ ಹಾಗಾಗಿ ನಾವು ಗುರು ಹತ್ರ ಬರೀ ನಾವು ಪ್ರಯೋಜನ ತಗೊಳೋದು ಮಾತ್ರ ಅಲ್ದೇನೆ, ಅವ್ರಿಗೆ ನಾವು ಸೇವೆನೂ ಮಾಡ್ಬೇಕು. ಬರೀ ವಿಚಾರಿಸೋದು ಮಾತ್ರ ಅಲ್ದೇನೆ, ಪ್ರಶ್ನೆ ಮಾಡೋದು ಮಾತ್ರ ಅಲ್ದೇನೆ ಸೇವೆ ಕೂಡ ಮಾಡ್ಬೇಕು ನೋಡಿ. ಬರೀ ಪ್ರಶ್ನೆನ ಸೇವೆಯ ಪ್ರಶ್ನೆ ಯಾಕೆ ಮಾಡ್ಬೇಕು ಅಂದ್ರೆ, ನಾವು ಪ್ರಶ್ನೆ ಮಾಡದೆ ಹೋದ್ರೆ ನಮ್ಗೆ ಜ್ಞಾನ ಬರಲ್ಲ. ನಾವ್ ಯಾಕೆ ಮಾಡ್ಬೇಕು ಅನ್ನೋ ನಮ್ಗೆ ಗೊತ್ತಾಗಲ್ಲ ಅಲ್ವಾ? ನಾವು ಬ್ಲೈಂಡ್ ಆಗಿ ಸ್ವೀಕರ್ಸಕ್ ಹೇಳ್ತಾ ಇಲ್ಲ ಅಲ್ಲಿ ಗುರುನ. ಯೋಚನೆ ಮಾಡಿ ತಿಳ್ಕೊಂಡು ಸ್ವೀಕರ್ಸಕ್ ಹೇಳ್ತಾರೆ ಅಲ್ವಾ? ಬರೀ ಪ್ರಶ್ನೆ ಅನ್ನೋದು ಸಬ್ಮಿಸಿವ್ ಎನ್ಕ್ವೈರಿ, ಚಾಲೆಂಜ್ಫುಲ್ ಆಗಲ್ಲ, ನಿಂಗೆ ಏನ್ ಗೊತ್ತು ಅನ್ನೋದಲ್ಲ. ಈ ತರ ಮಾಡೋದ್ರಿಂದ ಏನಾಗುತ್ತೆ? ಯಾಕೆ ನಾನು ಗುರು ತಗೋಬೇಕು, ಯಾಕೆ ನಾನು ಕೃಷ್ಣ ಕಾನ್ಶಿಯಸ್ನೆಸ್ ಮಾಡ್ಬೇಕು, ಯಾಕೆ ನಾನು ಭಗವದ್ಗೀತೆ ಆಚರಿಸ್ಬೇಕು? ಇಲ್ದೇ ಹೋದ್ರೆ ಏನಾಗುತ್ತೆ? ನಾನು ಆಲ್ರೆಡಿ ಧಾರ್ಮಿಕವಾಗಿ ಇದ್ದೀನಲ್ಲ, ಸಾಕಾಗಲ್ವಾ ಅಲ್ವಾ? 108 ಪ್ರಶ್ನೆಗಳು ನಮ್ಮ ಮೈಂಡಿಗೆ ಬರುತ್ತಲ್ವಾ? ಬರೀ ಪ್ರಶ್ನೆನ ಸೇವೆ. ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಅವರು ನಮ್ಗೆ ಜ್ಞಾನ ಕೊಡ್ತಾರಂತ. ಗುರು ನಮಗೆ ಜ್ಞಾನ ಕೊಡ್ತಾರಲ್ಲ, ಪ್ರಭುಪಾದ್ ನಮ್ಗೆ ಇವಾಗ ಜ್ಞಾನ ಕೊಡ್ತಾ ಇದಾರೆ ಇವಾಗ ಈ ಭಾಷ್ಯದ ಮುಖಾಂತರ ಅಲ್ವಾ? ಯಾಕಂದ್ರೆ ಅವರು ಜ್ಞಾನಿನ, ಅವ್ರು ಸೆಲ್ಫ್ ರಿಯಲೈಸ್ಡ್ ಅವ್ರು ಯಾರು ಅಂತ ಅವ್ರಿಗೆ ಗೊತ್ತು. ಸೆಲ್ಫ್ ರಿಯಲೈಸ್ ಸೋಲ್ ಕ್ಯಾನ್ ಇಂಪಾರ್ಟ್ ನಾಲೆಜ್ ಅನ್ ಟು ಯು ಬಿಕಾಸ್ ದೇ ಹ್ಯಾವ್ ಸೀನ್ ದ ಟ್ರೂತ್. ಸತ್ಯ ಅಂದ್ರೆ ಏನು? ತತ್ವದರ್ಶಿನ ಅಂದ್ರೆ ಏನರ್ಥ? ಕಣ್ಣಿಂದ ನೋಡಿದ್ದು ಸತ್ಯ ಅಂತ ಹೇಳ್ಬೋದು ಮಾತಾಜಿ. ಹೌದಾ? ಕಣ್ಣಿನ ನೋಡಿದ ಸತ್ಯನಾ? ಕಣ್ಣಿನ ನೋಡ್ದಿರೋ ಸತ್ಯ ಅಲ್ವಾ? ಅಲ್ಲ, ಮನ್ಸಿಗೂ ಇದಾಗ್ಬೇಕು, ಕಣ್ಣಿಂದನೂ ನೋಡ್ಬೇಕು. ಪ್ರತ್ಯಕ್ಷಿಸಿ ಪ್ರಮಾಣಿಸಿ ನೋಡು ಅಂತ ಹೇಳ್ತಾರಲ್ಲ ಮಾತಾಜಿ.
ಪ್ರತ್ಯಕ್ಷ ಪ್ರಮಾಣ ಕರೆಕ್ಟಾ, ಶಬ್ದ ಪ್ರಮಾಣನ ನಂಬೇಕಾ, ಅನುಮಾನ ಪ್ರಮಾಣ ನಂಬೇಕಾ? ಮೂರ್ ಸತ್ಯ ಪ್ರಮಾಣ ಇದೆ. ಪ್ರಮಾಣವನ್ನ ನಂಬಬೇಕು ಮಾತಾಜಿ. ಶಬ್ದ ಪ್ರಮಾಣ. ಶಬ್ದ ಪ್ರಮಾಣ ನಂಬೇಕು. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು, ಅದನ್ನ ಮಾಡು. ಪ್ರತ್ಯಕ್ಷ ಪ್ರಮಾಣ ಸುಳ್ಳು ಪ್ರತ್ಯಕ್ಷ ಆಗ್ಬೋದು. ಕಂಡರು ಪ್ರಮಾಣಿಸಿ ನೋಡು. ಹೇಗ್ ಪ್ರಮಾಣಿಸೋದು ಅದನ್ನ? ಇವಾಗ ಕೃಷ್ಣ ಇದ್ದಾನ ಅಲ್ವಾ ಅಂತ ಹೆಂಗ್ ಪ್ರಮಾಣಿಸ್ತೀರಾ? ಶಾಸ್ತ್ರ ನಿಜನೋ ಅಲ್ವಾ ಹೇಗ್ ಪ್ರಮಾಣಿಸ್ತೀರಾ? ನಂಬಿಕೆ, ಗುರುವಿನ ಮುಖಾಂತರ ಅದನ್ನು ಕೇಳಿ ತಿಳ್ಕೊಂಡಿರೋದು ನಂಬಿಕೆ. ತತ್ವ ಅಂದ್ರೆ ಸತ್ಯದ ದರ್ಶಿನಃ ದ್ರಷ್ಟ. ಅವ್ರು ನಮಗೆ ದಾರಿ ತೋರಿಸ್ತಾರೆ, ದೀವಟಿಗೆಯಾಗಿ ದಾರಿ ತೋರಿಸ್ತಾರೆ. ತತ್ವ ಅಂದ್ರೆ ಸತ್ಯ. ಹ್ಮ್. ಸತ್ಯ ಅಂದ್ರೆ ಬದಲಾಗದೇ ಇರೋ ಅಂತದ್ದು, ಹ್ಮ್. ಯಾವಾಗ್ಲೂ ಇರೋಂಥದ್ದು ಅಲ್ವಾ? ಏನು ಇಲ್ದೆ ಹೋದ್ರು ಆ ಸತ್ಯ ಇರ್ಲೇಬೇಕು ಹ್ಮ್. ಅಲ್ವಾ? ನಾವ್ ಇವತ್ತಿರ್ತೀವಿ, ನಾಳೆ ಇಲ್ದೇನೋ ಇರ್ಬೋದು. ಹ್ಮ್. ಬಟ್ ಯಾವಾಗ್ಲೂ ಇರೋದು ಯಾರು? ಭಗವಂತ ಒಬ್ಬನೇ. ಭಗವಂತ ಒಬ್ನೇ ಯಾವಾಗ್ಲೂ ಇರೋದು. ನಮಗೆ ಸ್ವಲ್ಪ ಗೊತ್ತಿರ್ಬೋದು, ಸ್ವಲ್ಪ ಗೊತ್ತಿಲ್ಲದೆ ಇರ್ಬೋದು. ಎಲ್ಲಾ ಗೊತ್ತಿರೋದು ಯಾರಿಗೆ? ಭಗವಂತ. ಭಗವಂತನಿಗೆ. ಭಗವಂತನಿಗೆ. ಮತ್ತೆ ಅಲ್ವಾ? ಗ್ರಂಥ. ನಾವು ಕೆಲವ್ರನ್ನ ಪ್ರೀತಿಸ್ತೀವಿ, ಕೆಲವ್ರನ್ನ ದ್ವೇಷಿಸ್ತೀವಿ. ಹ್ಮ್. ಬಟ್ ಎಲ್ರನ್ನೂ ಪ್ರೀತಿಸೋದು ಯಾರು? ಭಗವಂತ ಸಮಚಿತ್ತವಾಗಿ ನೋಡ್ತಾನೆ, ಭಗವಂತ ಪಾರ್ಷಿಯಲ್ ಆಗಿ ನೋಡ್ತಾನೆ. ಭಗವಂತ ಎಲ್ಲಾರನ್ನೂ ಪ್ರೀತಿಸ್ತಾನೆ, ಎಲ್ಲಾರನ್ನೂ ಅವನ ಮಕ್ಕಳು ಅಂತ ಭಾವಿಸ್ತಾನ ಅಲ್ವಾ? ಎಲ್ಲಾ ಜೀವಿನೂ ಅವನ ಮಗು, ಅವನ್ ಯಾರಿಗೂ ವ್ಯತ್ಯಾಸ ಮಾಡೋದಿಲ್ಲ ಅಲ್ವಾ? ನಾವು ಕೃಷ್ಣನ್ನ ಮರಿತೀವಿ, ಕೃಷ್ಣ ಮರೆಯಲ್ಲ. ಯಾವಾಗ್ಲೂ ಜ್ಞಾಪಕ ಇರ್ತಾನ, ಇಟ್ಕೊತಾರ ನಮ್ಮನ್ನ. ಯಾವಾಗ್ಲೂ ನೆನಪಿನಲ್ಲಿ ಇಟ್ಕೊಂಡಿರ್ತಾನೆ. ಪ್ಲಸ್ ನಾವು ಮರಿಬೇಕಾದ್ರೂ ಮರ್ತೃನು ಅಂದ್ರೂ ಜ್ಞಾಪಿಸ್ತಾನೆ. ಜ್ಞಾಪಿಸ್ತಾನೆ. ಏಟ್ ಕೊಟ್ಟು ಜ್ಞಾಪಿಸ್ತಾನೆ, ಜ್ಞಾಪಿಸ್ಕೊ ನನ್ನ ಅಂತ. ಹಾಗಾದ್ರೆ ಏಟ್ ಕೊಡ್ಬೇಕಾ ಕೊಡ್ಬಾರ್ದ? ಮತ್ತ ನಮ್ಗೆ ಕೊಡ್ಬೇಕು. ಕೊಡ್ಬೇಕು ಮಾತಾಜಿ, ಕೊಡ್ಲೇಬೇಕು. ಕುಂತಿ ಮಾತ ಕೇಳ್ತಾ ಇದ್ದಾಳಲ್ಲ, ಇವಾಗ ಕುಂತಿ ಪ್ರಾರ್ಥನೆ ಓದ್ತಾ ಇದ್ದೇವೆ. ಕುಂತಿ ಮಾತ ಕೇಳ್ತಾ, ಸದಾ ನನ್ಗೆ ಕಷ್ಟನ ಕೊಡ್ತಾನೇ ಇರು ಭಗವಂತ, ಇಲ್ಲಾಂದ್ರೆ ನಿನ್ನ ಮರ್ತು ಹೋಗ್ಬಿಡ್ತೀವಿ ನಾವು. ನೀನ್ ಪಾರ್ ಮಾಡ್ತಾನೇ ಇರ್ತೀಯ. ಇದು ಜನನ ಮರಣಗಳಿಂದ ಆಚೆ ಬರುವಂತಹದ್ದು ನಿನ್ನ ಜ್ಞಾಪಿಸ್ಕೊಳ್ತಾ ಇದ್ರೆ ನೀನಿದ್ರೆ ಅಂತ ಹೇಳ್ಬಿಟ್ಟು ಕುಂತಿ ಮಾತೆ 25ನೇ ಶ್ಲೋಕದಲ್ಲಿ ಹೇಳ್ತಾರೆ ಅಲ್ವಾ? ಎಲ್ಲಾ ಡಿವೋಟಿಸ್ ಅದೇ ಹೇಳ್ತಾರೆ. ಕೃಷ್ಣನ ಶುದ್ಧ ಭಕ್ತರು ಅದೇ ಪ್ರಾರ್ಥಿಸ್ಕೊತಾರೆ ಅಲ್ವಾ? ನಾನು ಕಷ್ಟ ಕೊಟ್ರೆ ನಾನು ನಿನ್ನ ಜ್ಞಾಪಿಸ್ಕೊತೀನಿ. ಅದಕ್ಕೆ ನಾನು ಯಾವಾಗ್ಲೂ ಆ ಭಕ್ತರ ಸಾಂಗತ್ಯದಲ್ಲಿ ನನ್ನ ಇರಿಸು ಅಂತ ಕೇಳ್ಕೊತಾರೆ. ಭಕ್ತರ ಸಾಂಗತ್ಯದಲ್ಲಿದ್ರೆ ಕೃಷ್ಣ ಆಟೋಮೆಟಿಕ್ ಆಗಿ ಜ್ಞಾಪಕ ಬರ್ತಿರ್ತಾನೆ ನಮಗೆ. ಭಕ್ತರ ಸಾಂಗತ್ಯ ಬಿಟ್ವಿ ಅಂದ್ರೆ ಮರ್ತ ಹೋಗ್ಬಿಡ್ತೀವಿ ಕೃಷ್ಣನ. ಬ್ರಹ್ಮ ಕೂಡ ಕೇಳ್ಕೊಳ್ತಾನೆ, ವ್ರಜಭೂಮಿನಲ್ಲಿ ಒಂದು ಹುಲ್ಲಾಗಾದ್ರೂ ನನ್ನ ಹುಟ್ಸೋ ಹಂಗ್ ಮಾಡು ಭಗವಂತ. ಹೌದು, ನೀನ್ ನಡೆದಿರೋ ದಾರಿನಲ್ಲಿ ಒಂದು ಹುಲ್ಲಾದ್ರೂ ಸಾಕು ನಾನು. ಕೃಷ್ಣನ ಮರ್ತ್ವಿ ಅಂದ್ರೆ ನಮ್ಗೆ ಮೃತ್ಯು ಅನ್ನೋದು ಗ್ಯಾರಂಟಿ. ಕೃಷ್ಣನ ಯಾವಾಗ ಜ್ಞಾಪಿಸ್ಕೊತಾ ಇದೀವಿ ಅಂದ್ರೆ ಮೃತ್ಯುನೇ ಇಲ್ಲ ಅಂತಾನೆ. ಅಂತವನು ಮತ್ತೆ ಭೌತಿಕ ದೇಹ ಪಡ್ಕೊಳಲ್ಲ, ಅವನು ಯಾವಾಗ ಕೃಷ್ಣನ ಜ್ಞಾಪಕದಲ್ಲೇ ಇರ್ತಾನೆ. ಅದೇ ಸತ್ಯ. ಸೊ ಈ ಸೆಲ್ಫ್ ರಿಯಲೈಸ್ ಸೋಲ್ ಯಾರು ಜ್ಞಾನಿನಾಸ್ ಇದಾರೋ, ಗುರುಗಳಿದಾರೋ, ಇವರು ಅದನ್ನ ಪೂರ್ತಿಯಾಗಿ ತಿಳಿದಿದ. ಗೊತ್ತಾಗ್ತಿದ್ಯಾ? ಆ ಲಾಸ್ಟ್ ಲೈನ್ ಅಲ್ಲಿ ಹೇಳ್ತಾರೆ, ನಿಜವಾದ ಗುರುವು ಸ್ವಭಾವದಿಂದಲೇ ಶಿಷ್ಯನ ವಿಷಯದಲ್ಲಿ ದಯೆ ತೋರಿಸುತ್ತಾನೆ. ಆದುದರಿಂದ ವಿದ್ಯಾರ್ಥಿಯು ವಿಧೇಯನಾಗಿ ಸದಾ ಸೇವೆ ಸಲ್ಲಿಸಲು ಸಿದ್ಧನಾಗಿದ್ದರೆ ಜ್ಞಾನ ಮತ್ತು ವಿಚಾರಗಳ ವಿನಿಮಯವು ಪರಿಪೂರ್ಣವಾಗುತ್ತದೆ. ಕರೆಕ್ಟ್. ಅವಾಗ ನಾವು ಪಡ್ಕೊಳ್ಳೋ ಜ್ಞಾನ ಏನಿದೆಯಲ್ವಾ, ಅದು ಇಳಿಯತ್ತೆ, ನಮ್ಮ ಹೃದಯದಲ್ಲಿ ಇಳಿಯತ್ತೆ. ಸುಮ್ಮನೆ ಜ್ಞಾನ ಭಂಡಾರ ಆಗಿ ಬರೀ ಲೈಬ್ರರಿ ತರ ಇಟ್ಕೊಳ್ಳೋದಲ್ಲ. ತಲೆದಲ್ಲಿ ಇದ್ರೆ ಸಾಕಾಗಲ್ಲ, ನಾವು ಕಾರ್ಯತಃ ಇಳಿಬೇಕಾದ. ಒಪ್ತೀರಾ? ಕರ್ಮದಲ್ಲಿ ತೋರಿಸ್ಬೇಕು ಅದನ್ನ. ನಮ್ಮಲ್ಲಿ ಬದಲಾವಣೆ ಬರ್ಬೇಕು, ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು. ನಮ್ ಹೃದಯ ಏನೋ ಬದಲಾಗಿಲ್ಲ, ನಮ್ ಮನ್ಸು ಹೆಂಗಿದ್ಯೋ ಹಾಗೆ ಕಲ್ಮನ್ಸ್ ತರ ಇದೆ, ಅದ್ವೇ ದ್ವೇಷ ಅನರ್ಥಗಳು ತುಂಬಿದೆ ಅಂದ್ರೆ ಆ ಜ್ಞಾನ ಇಳ್ದಿಲ್ಲ ಅಂತ ಅರ್ಥ ಅಲ್ವಾ? ಸೊ ನಮ್ಮಲ್ಲಿ ಬದಲಾವಣೆ ಆಗ್ಬೇಕು ಅಂದ್ರೆ ಆ ಗುರು ಸೇವೆ ಮಾಡ್ತಾನೆ ಸಾಧ್ಯ ಅಲ್ವಾ?
ಆ ಗುರು ನೋಡಿದ್ರೆ ಗೊತ್ತಾಗತ್ತಲ್ವಾ, ಗುರು ಹೇಗೆ ಅವ್ರ ಆಕ್ಷನ್ ನಮ್ಗೆ ಎಕ್ಸಾಂಪಲ್ ಇದ್ದಂಗೆ, ಸ್ಟ್ಯಾಂಡರ್ಡ್ ಇದ್ದಂಗೆ. ನಮ್ ಗುರು ಇವಾಗ ಏನ್ ಮಾಡ್ತಿದ್ದಾರೆ ಅಂತ ನಮ್ಗೆ ಅವ್ರ ಆಪ್ ಅಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ಜಯಪತಾಕ ಸ್ವಾಮಿ ಆಪ್ ಅಂತ ಇದೆ. ಆ ಆಪ್ ಅಲ್ಲಿ ನೋಡಿದ್ರೆ ಇವಾಗ ನಾನು ಶ್ರೀಮದ್ ಭಾಗವತ ಈ ಸ್ಕಂದ ಓದ್ತಾ ಇದ್ದೀನಿ ಅಂತ ಒಂದು ಮೆಸೇಜ್ ಇರುತ್ತೆ ಅಲ್ಲಿ. ರಾತ್ರಿ 10 ಗಂಟೆಗೆ ಇನ್ನೊಂದು ಮೆಸೇಜ್ ಇರುತ್ತೆ. ಬೆಳಿಗ್ಗೆ ಏನೇನೋ ನಾನು ಮೀಟಿಂಗ್ ಅಟೆಂಡ್ ಮಾಡಿದೆ, ಡಿವೋಟೀಸ್ನೆಲ್ಲ ಅಡ್ರೆಸ್ ಮಾಡಿದೆ, ನಾನು ಈ ತರ ಒಂದು ಕ್ಲಾಸ್ ಕೊಟ್ಟೆ ಅಂತ ಹೇಳ್ತಾರೆ. ಆ ಥರ ಅವ್ರದ್ದು ಆಕ್ಟಿವಿಟೀಸ್ ಇರುತ್ತೆ. ನಾನು ಈ ತರ ಎಕ್ಸಸೈಸ್ ಮಾಡ್ತಾ ಇದ್ದೀನಿ, ನನ್ನ ಶಿಷ್ಯರೆಲ್ಲ ನನ್ನ ಕೈಲಿ ಎಕ್ಸಸೈಸ್ ಮಾಡಿಸ್ತಾ ಇದ್ದಾರೆ ಕಾಲಿಗೆ, ಆ ಟೈಮಲ್ಲಿ ನಾನು ಜಪ ಮಾಡ್ತಾ ಇದ್ದೆ ಅಂತಾರೆ. ಸೊ ಅದನ್ನು ನಾವು ಹಾಗೆ ನಮ್ಗೆ ಅರ್ಥ ಆಗತ್ತೆ, ಗುರು ಏನ್ ಮಾಡ್ತಿದ್ದಾರೆ, ಅವ್ರು ಒಂದೇ ಆಧ್ಯಾತ್ಮಿಕ ಕಾರ್ಯನೇ ಮಾಡ್ತಾ ಇರೋದು. ಅವ್ರು ಎಷ್ಟೇ ದೊಡ್ಡ GBC ಅವರು, ಗವರ್ನಿಂಗ್ ಬಾಡಿ ಕಮಿಷನ್ ಅವರು, ಪ್ಲಸ್ ನೋವ್ನಲ್ಲಿರುವಂತವ್ರು, ಜೊತೆಗೆ ಫಿಸಿಕಲ್ ಆಗಿ ಎಷ್ಟೆಲ್ಲ ಅವರಿಗೆ ತೊಂದರೆಗಳಿರಂತವ್ರು, ಆದ್ರೂ ಕೂಡ ಅವರು ಆಧ್ಯಾತ್ಮಿಕ ಕಾರ್ಯಗಳನ್ನ ಇಸ್ಕೊಂಡು ಹೋಗ್ತಾರೆ. ಸೊ ಇನ್ನೊಂದು ಶ್ಲೋಕ ಏನಂದ್ರೆ, ನೆಕ್ಸ್ಟ್ ಶ್ಲೋಕದಲ್ಲಿ ಕೃಷ್ಣ ಏನಂತಾನೆ, ಯಜ್ಞಾತ್ವಾನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಯೇನ ಭೂತಾನಿ ಅಶೇಷಾನಿ ದ್ರಕ್ಷ್ಯಸಿ ಆತ್ಮನಿ ಅಥೋಮಯಿ. ಅನುವಾದ ಇರುತ್ತೀರ? ಮಾತಾಜಿ ಓದಿದೆ ಮಾತಾಜಿ. ಓದಿ ಮಾತಾಜಿ. ಅನುವಾದ. ಜೈ ಶ್ರೀಲ ಪ್ರಭುಪಾದ್. ಸಾಕ್ಷಾತ್ಕಾರ ಪಡೆದ ಆತ್ಮನಿಂದ ನಿಜವಾದ ಜ್ಞಾನವನ್ನು ನೀನು ಪಡೆದರೆ ಮತ್ತೆ ಇಂತಹ ಮೋಹಕ್ಕೆ ಎಂದೂ ಸಿಲುಕುವುದಿಲ್ಲ. ಏಕೆಂದರೆ ಈ ಜ್ಞಾನವು ಲಭ್ಯವಾದಾಗ ಎಲ್ಲ ಜೀವಿಗಳು ಪರಮಪ್ರಭುವಿನ ಅಂಶಗಳೇ. ಇತರ ಮಾತುಗಳಲ್ಲಿ ಹೇಳುವುದಾದರೆ ಅವರೆಲ್ಲ ನನ್ನವರೇ ಎನ್ನುವುದನ್ನು ನೀನು ಕಾಣುತ್ತೀಯೇ. ಧನ್ಯವಾದಗಳು. ಥ್ಯಾಂಕ್ ಯು ಮಾತಾಜಿ. ಇವಾಗ ಗುರುವಿಂದ ನಾವು ಜ್ಞಾನ ಪಡ್ಕೊಂಡ್ರೆ ಏನಾಗತ್ತೆ, ನನ್ ಪಾಡಿ ನನ್ನ ಪುಸ್ತಕಗಳಿಂದ ಓದ್ಕೋಬೋದಪ್ಪ, ಬೇಕಾದಷ್ಟಿದೆ. ಇವಾಗ ಎಷ್ಟೆಲ್ಲ ಆಧ್ಯಾತ್ಮಿಕ ಪುಸ್ತಕಗಳಿದೆ ಅಲ್ವಾ. ಗರುಡ ಪುರಾಣ ಇದೆ, ಭಾಗವತ ಪುರಾಣ ಇದೆ, ದೇವಿ ಭಾಗವತ ಇದೆ, 108 ಪೂತನ ಭಾಗವತ ಇದೆ, ಇನ್ನು ಯಾರ್ಯಾರೋ ಬರ್ದಿರೋದೆಲ್ಲ ಇದೆ. ಎಲ್ಲ ನಾವು ಓದ್ವಿ ಅನ್ಕೊಳ್ಳೋಣ, ಏನೇನೋ ಜ್ಞಾನ ಬಂದ್ಬಿಡ್ತಪ್ಪ ನಂಗೆ ಸಾಕ. ದೊಡ್ಡ ಕ್ಲಾಸ್ಗಳು ಕೊಡ್ಬೋದು. ನಾನು TV ಮುಂದೆ ದೊಡ್ಡ ನಾಮಗಳು ಇಟ್ಕೊಂಡು, ದೊಡ್ಡ ದಾಡಿಗಳು ಇಟ್ಬಿಟ್ಕೊಂಡು ಎಷ್ಟೋ ಜನ ಫಾಲೋವರ್ಸ್ ನಾನು ಮಾಡ್ಕೋಬಹುದು. ಮಾತನ್ನ ತಿರ್ಗಿಸ್ತಾ ಇರ್ಬೋದು, ನಂಗೆ ಹೆಂಗ್ ಬೇಕೋ ಹಂಗೆ ತಿರ್ಗಿಸ್ಕೊತಾ ಇರ್ಬೋದು ನಾನು. ಸಾಕಾಯ್ದು ಫಾಲೋವರ್ಸ್ ಮಾಡ್ಕೊಂಡ್ರೆ ಸಾಕ. ನಮ್ಮ ಪರಿಸ್ಥಿತಿ ಏನು? ನಮ್ಮ ಪರಿಸ್ಥಿತಿ ಅದರಿಂದ ಏನು ಪ್ರಯೋಜನ ಆಗಲ್ಲ, ಅಂತ ಗುರುವಿಂದ ಏನು ಪ್ರಯೋಜನ ಆಗಲ್ಲ. ನಿಜವಾದ ಗುರುವಿಂದ ನಾವ್ ಯಾವಾಗ ಜ್ಞಾನ ಪಡ್ಕೋತೀವೋ ಏನಾಗತ್ತ ಅವಾಗ, ನಿಜವಾದ ಗುರುವಿಂದ ಇದೆ ಸೆಲ್ಫ್ ರಿಯಲೈಸ್ ಸೋಲ್. ಸೆಲ್ಫ್ ರಿಯಲೈಸ್ ಸೋಲ್ ಅಂದ್ರೆ ಏನರ್ಥ? ಯಜ್ಞಾತ್ವಾನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಅಲ್ವಾ. ಈ ಒಂದು ಭ್ರಾಂತಿಗೆ ಸಿಲುಕದೇ ಇರ ಅಂತ ಅಲ್ವಾ. ಆತರ ಒಂದು ತತ್ವದರ್ಶನದಿಂದ ನಾವು ಜ್ಞಾನ ಪಡ್ಕೊಂಡ್ರೆ ನಾವು ಮತ್ತೆ ಮಾಯೆಗೆ ಸಿಗಾಕೊಳ್ಳೋದಿಲ್ಲ. ನೆವರ್ ಫಾಲ್ ಅಗೇನ್ ಇನ್ ಟು ಸಚ್ ಇಲ್ಯೂಷನ್. ಮತ್ತೆ ನಾವು ಮಾಯೆಗೆ ಬೀಳೋದಿಲ್ಲ, ಮಾಯೆ ಮಾತಿಗೆ ನಾವು ಕಿವಿ ಕೊಡೋದಿಲ್ಲ, ಜಾರೋದಿಲ್ಲ ಅಂತಿರೋದು. ಅಂದ್ರೆ ಮಾಯೆ ಏನು, ಮಾಯೆ ಏನ್ ಅಲ್ಲ ಅನ್ನೋ ವ್ಯತ್ಯಾಸ ನಮಗೆ ಗೊತ್ತಾಗತ್ತೆ ಪ್ರಾಮಾಣಿಕ ಗುರುವಿಂದ ನಾವು ಜ್ಞಾನ ಪಡೆದಾಗ. ಅದಕ್ಕೆ ಪ್ರಭುಪಾದ್ ಪರ್ಪೋಟ್ಸು ಎಷ್ಟು ಪವರ್ಫುಲ್ ಅಂದ್ರೆ, ಒಂದು ಪೇಜ್ ಓದ್ರು ಕೂಡ ಅವ್ರು ಡಿವೋಟಿ ಆಗ್ಬಿಡ್ತಾರೆ. ಅಂದ್ರೆ ಆಸ್ ಇಟ್ ಈಸ್ ಒಂದು ಕ್ರಿಸ್ಟಲ್ ಕ್ಲಿಯರ್ ಆಗಿರತ್ತೆ ಕಮ್ಯುನಿಕೇಶನ್ ಪ್ರಭುಪಾದ್. ಏನು ಅದರಲ್ಲಿ ಡೈಲ್ಯೂಷನ್ ಅನ್ನೋದಿಲ್ಲ. ಅಂದ್ರೆ ಈ ಹಾಲಲ್ಲಿ ನೀರ್ ಹಾಕಿ ನಾವು ಕುಡಿತೀವಲ್ಲ ಆತರ ಅಲ್ಲ, ಪೂರ್ತಿ ಕಾನ್ಸಂಟ್ರೇಟ್ ಆಗಿರತ್ತೆ. ಮತ್ತೆ ಕನ್ಫ್ಯೂಷನ್ನೇ ಇಲ್ಲ, ಸ್ಟ್ರೈಟ್ ಕಟ್. ಅದಕ್ಕೆ ಇದು ರಿಯಲ್ ನಾಲೆಜ್. ಇದು ನಾವೇನ್ ತಗೋತಿದೀವೋ ಈಗ ರಿಯಲ್ ನಾಲೆಜ್, ಈ ಸೆಲ್ಫ್ ರಿಯಲೈಸ್ ಸೋಲ್ ಇಂದ, ನಿಜವಾದ ಗುರುವಿಂದ. ಆವಾಗ ನಾವು ಮತ್ತೆ ಇಂಥ ಒಂದು ಮಾಯೆಗೆ ಬೀಳೋದಿಲ್ಲ. ಆರ್ ಬೈ ದಿಸ್ ನಾಲೆಜ್ ಯು ವಿಲ್ ಸಿ. ಇದರಿಂದ ಏನಾಗತ್ತೆ, ನಾವು ಎಲ್ಲಾ ಜೀವಿ ರಾಶಿಗಳ ಮೇಲೆ ನಮಗೆ ಫಸ್ಟ್ ಕರುಣೆ ಬಂದ್ಬಿಡತ್ತೆ. ಇವರೆಲ್ಲರೂ ಭಗವಂತನ ಅಂಶ, ಭಗವಂತನ ಭಾಗ. ಎಲ್ಲರೂ ಈ ಭೌತಿಕ ಪ್ರಪಂಚದಲ್ಲಿ ಬಳಲ್ತಾ ಇದ್ದಾರೆ, ನಾನು ಬಳಲ್ತಾ ಇದ್ದೀನಿ, ಇವರು ಎಲ್ಲ ಬಳಲ್ತಾ ಇದ್ದಾರೆ. ಬಟ್ ನಂಗೆ ಗುರು ಇದ್ದಾರೆ, ಇವ್ರಿಗೆ ಯಾರಿಗೂ ಗುರುನೂ ಇಲ್ಲ, ಇವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ, ಎಷ್ಟು ಅಜ್ಞಾನದಲ್ಲಿದ್ದಾರೆ ಅಂದ್ರೆ ನಮ್ಗೆ ಅವ್ರ ಮೇಲೆ ಕರುಣೆ ಬರುತ್ತೆ ಅಲ್ವಾ. ಅವಾಗ ನಾವು ಈಸಿಯಾಗಿ ಈ ಮಾಯೆಗೆ ಸಿಗಾಕೊಳ್ದೆ ಇರ್ತೀವಿ. ಗೊತ್ತಾಗ್ತಿದ್ಯಾ? ಸೊ ಹಾಗಾಗಿ ಕೃಷ್ಣನಿಂದ ಅಥವಾ ಕೃಷ್ಣನ ರೆಪ್ರೆಸೆಂಟೇಟಿವ್ ಇಂದ ಜ್ಞಾನ ತಗೊಂಡ್ರೆ ನಾವು ಮಾಯೆ ವಶಕ್ಕೆ ಬರೋದಿಲ್ಲ.
ಮಾಯೆಗೆ ಸಿಹಾಕೊಳ್ಳೋದಿಲ್ಲ. ಬಟ್ ಅದೇ ನೀವು ಯಾರು ಪ್ರಾಮಾಣಿಕ ಪರಂಪರೆಯಲ್ಲಿ ಬರ್ದಿರೋ ಅಂತ ಗುರುವಿಂದ ತಗೊಂಡ್ರೆ ಜ್ಞಾನನ, ಅದು ಒಂದು ಹುಳಿ ಹಿಂಡದಾಗ ಇರುತ್ತೆ. ಅದು ಹಾಲಲ್ಲಿ ಹುಳಿ ಹಿಂಡದಾಗ ಇರುತ್ತೆ. ಅವರಿಗೆ ಕನ್ಫ್ಯೂಷನ್ ಇರುತ್ತೆ, ಅವರು ನಿಮ್ಮನ್ನ ಕನ್ಫ್ಯೂಸ್ ಮಾಡ್ತಾರೆ. ಇಲ್ಲ ಅವರಲ್ಲಿ ಈರ್ಷ್ಯ ಭಾವ ಇರುತ್ತೆ, ಆ ಈರ್ಷ್ಯ ಭಾವನ ನಿಮ್ಮ ಹೃದಯದಲ್ಲೂ ಹಾಕ್ತಾರೆ ಅವರು. ನೀವ್ ಯಾರ ಜೊತೆ ಸಾಂಗತ್ಯ ಮಾಡ್ತೀರಾ ನೋಡಿ, ಅದೇ ಗುಣ ನಮ್ಮಲ್ಲಿ ಬರುತ್ತೆ ಅಲ್ವಾ? ಅದಕ್ಕೆ ನಾವು ಯಾರ ಸಾಂಗತ್ಯ ಬೆಳೆಸ್ಕೋತೀವೋ ತುಂಬಾ ಮುಖ್ಯ. ಅದಕ್ಕೆ ನಾವು ಜ್ಞಾನನ ಕೃಷ್ಣ ಇಲ್ಲಿ ಒತ್ತಿ ಹೇಳ್ತಾ ಇರೋದು, ದಟ್ ನಾವು ತತ್ವದರ್ಶನ ತಗೋಬೇಕು ಅಂತ, ಪ್ರಾಮಾಣಿಕವಾಗಿ ತಗೋಬೇಕು, ಪರಂಪರೆಯಲ್ಲಿ ಬರ್ತಿರೋ ಅಂತ ಮಾರ್ಗದಿಂದ ತಗೋಬೇಕು. ಅಂತ ಗುರುನ ನಾವು ಸೇವೆ ಮಾಡ್ಬೇಕು, ವಿನಮ್ರವಾಗಿ ಸೇವೆ ಮಾಡ್ಬೇಕು. ಅಂತ ಗುರುಗೆ ನಾವು ಎಷ್ಟಾಗತ್ತೋ ಅಷ್ಟು ಸೇವೆ ಮಾಡ್ಬೇಕು. ಪ್ರತಿ ಕ್ಷಣ ಅವ್ರನ್ನ ನೆನ್ಸ್ಕೊತಾ ಇರ್ಬೇಕು, ಅವ್ರ ಫೋಟೋ ನೋಡ್ಕೋತಾ ಇರ್ಬೇಕು, ಅವ್ರಿಗೆ ನಮಸ್ಕಾರ ಮಾಡ್ಬೇಕು. ಅವ್ರು ಇಲ್ಲೇ ಇದ್ರೆ ನಾ ಹೇಗ್ ನಡ್ಕೋತೀನಿ ಅಂತ ಅನ್ಕೋಬೇಕಂತೆ. ಈ ತರ ಇವಾಗ ಯಾವ್ದಾರ ಒಂದು ಪ್ರಸಂಗದಲ್ಲಿ ಸಿಹಾಕೊಂಡಿದೀವಿ ಅನ್ಕೊಳ್ಳಿ, ಯಾವ್ದಾರ ಒಂದು ಜಗಳದಲ್ಲೋ ಅಥವಾ ಏನೋ ಕಷ್ಟದಲ್ಲೋ ಅಲ್ವಾ, ಆಗ ನನ್ ಗುರು ಇದಾರಪ್ಪ ಅನ್ನೋ ಒಂದು ಧೈರ್ಯದಲ್ಲಿರ್ಬೇಕು. ಗುರು ನನ್ನ ಹತ್ರದಲ್ಲಿ ಇದ್ರೆ ನಾನು ಹೇಗ್ ನಡ್ಕೋತೀನಿ, ಅಥವಾ ನನ್ ಗುರುಗೆ ಕೆಟ್ಟ ಹೆಸರು ಬರ್ದಿದಾಗ ನಾನು ಹೇಗ್ ನಡ್ಕೋತೀನಿ, ಆ ರೀತಿ ನಡ್ಕೋಬೇಕಂತ. ನಾಟ್ ದಟ್ ನಾನು ಅದೇ ಪೂಜಾ ತರ ಇರೋದಲ್ಲ, ಅಥವಾ ಅದೇ ಹಳೆ ಭೌತಿಕ ವ್ಯಕ್ತಿ ತರ ನಡ್ಕೊಳ್ಳೋದಲ್ವ. ನಾ ಆ ಗುರುವಿನ ಶಿಷ್ಯಳಾಗಿ ನಡ್ಕೋಬೇಕು. ಅದು ತುಂಬಾ ಶೋಭೆ ಕೊಡತ್ತಂತೆ, ಅದು ನಮ್ಗೆ ನಿಜವಾದ ಶೋಭೆ ಕೊಡತ್ತೆ. ಅದು ಪರ್ಫೆಕ್ಟ್ ವೇ ಆಫ್ ಥಿಂಕಿಂಗ್ ಅಂತ. ಯಾಕಂದ್ರೆ ನಮ್ ಸಂಬಂಧ ಗುರು ಜೊತೆ ಜನ್ಮ ಜನ್ಮಾಂತರ ಸಂಬಂಧ, ಒಂದೇ ಜನ್ಮ ಅಲ್ಲ. ಇಲ್ಲಿ ನಮ್ ಜನರ ಜೊತೆ ಓನ್ಲಿ ಒಂದ್ ಜನ್ಮದೇ ಸಂಬಂಧ ಇರೋದು. ನಮ್ ಗಂಡನೋ ಅತ್ತೆನೋ ಮಾವನೋ ತಾಯಿನೋ ತಂದೆನೋ ಅಕ್ಕನೋ ಅಣ್ಣನೋ, ಓನ್ಲಿ ಒನ್ ಲೈಫ್ ಟೈಮ್. ಗುರು ಸಂಬಂಧ ಹಂಗಲ್ಲ, ಜನ್ಮ ಜನ್ಮಾಂತರ ಸಂಬಂಧ, ಪ್ಯೂರ್ ಸಂಬಂಧ. ಎಷ್ಟೋ ಜನ್ಮ ಜನ್ಮಗಳನ್ನ ಕಳೆದ್ಮೇಲೆ ನಮ್ಗೆ ಗುರು ಸಿಗ್ತಾರೆ. ಗುರು ಸುಲಭವಾಗಿ ಸಿಗೋದಿಲ್ಲ ಯಾರಿಗೂ. ಆಧ್ಯಾತ್ಮಿಕ ಗುರು ಸಿಗ್ಬೇಕು ಅಂದ್ರೆ ತುಂಬಾ ಕೃಷ್ಣನ್ ಕೃಪೆ ಇದ್ರೆ ಸಿಗತ್ತೆ. ಬ್ರಹ್ಮಾಂಡ ಭ್ರಮಿತಕೋನೋ ಭಾಗ್ಯವಾನ್ ಜೀವ, ಗುರು ಕೃಷ್ಣ ಪ್ರಸಾದ ಪಾಯ ಭಕ್ತಿಲತಾ ಬೀಜ. ಬ್ರಹ್ಮಾಂಡ ನಾವೆಲ್ಲರೂ ತಿರುಗ್ತಾ ಇದೀವಿ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗಡೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗಡೆ. ಎಲ್ಲಾ ಲೋಕಗಳಿಗೂ ಹೋಗ್ತೀವಿ ಮೇಲೆ, ಮತ್ತೆ ಎಲ್ಲಾ ಲೋಕಗಳಿಗೆ ಕೆಳಗಡೆ ಬರ್ತೀವಿ, ಮತ್ತೆ ಹೋಗ್ತೀವಿ, ಮತ್ತೆ ಬರ್ತೀವಿ. ಇದಕ್ಕೆ ಕೊನೆನೇ ಇಲ್ಲ. ಆಕ್ಚುಲಿ ಈ ಚಕ್ರಕ್ಕೆ ಕೊನೆನೇ ಇಲ್ಲ. ಆದ್ರೆ ಇದರಿಂದ ಹೊರಗಡೆ ತೆಗಿಯಕ್ಕೆ ಶಕ್ತಿ ಇರೋದು ಆ ಗುರುಗ್ ಮಾತ್ರ ಅಲ್ವಾ. ಬ್ರಹ್ಮಾಂಡ ಭ್ರಮಿತಕೋನು ಭಾಗ್ಯವಾನ್ ಜೀವ, ಜೀವ ತುಂಬಾ ಭಾಗ್ಯವಂತ ಜೀವ. ಯಾರಿಗೆ? ಗುರು ಕೃಷ್ಣ ಪ್ರಸಾದ ಪಾಯೆ. ಗುರು ಕೃಷ್ಣ ಪ್ರಸಾದ ಏನು? ಭಕ್ತಿಲತಾ ಬೀಜ. ಭಕ್ತಿ ಅನ್ನೋದನ್ನ ಕೊಡ್ತಾರ ಅವ್ರು ನಮ್ಮ ಹೃದಯದಲ್ಲಿ, ಕೃಷ್ಣನ್ ಮೇಲೆ, ಗುರು ಮೇಲೆ. ಅವ್ರಿಗೆ ಕೊಡೋದಕ್ಕೆ ಸಾಧ್ಯ, ಅವ್ರ ಹತ್ರನೇ ಅದಿರೋದು. ಯಾರಂದ್ರೆ ಅವ್ರ ಹತ್ರ ಇಲ್ಲ, ಎಲ್ಲೂ ಸಿಗಲ್ಲ. ಪುಸ್ತಕ ಓದೋದ್ರಿಂದ ಬರಲ್ಲ, ಟಿವಿ ನೋಡೋದ್ರಿಂದ ಬರಲ್ಲ, ನಮ್ಗೆ ಗೊತ್ತಿರೋ ಜನರ ಹತ್ರ ಮಾತಾಡೋದ್ರಿಂದ ಬರಲ್ಲ, ವಿದ್ಯಾಭ್ಯಾಸದಿಂದ ಬರಲ್ಲ, ನಮ್ಮ ಸ್ವಂತ ಪ್ರಯತ್ನದಿಂದ ಬರಲ್ಲ. ಅವ್ರ ಕರುಣೆಯಿಂದನೇ ಸಿಗತ್ತೆ. ಬಟ್ ಅವ್ರಿಗೆ ಕೊಟ್ಟ ಮೇಲೆ ಅದನ್ನ ನಾವು ಬೆಳೆಸ್ಬೇಕು. ಆ ಗಿಡನ ಬೆಳೆಸ್ಕೊಂಡ್ ಹೋಗ್ಬೇಕು. ಎಲ್ಲಿವರೆಗೂ? ಹೆಮ್ಮರ ಆಗಬೇಕು. ಆ ಗೋಲೋಕ ವೃಂದಾವನ ಮುಟ್ಟೋವರೆಗೂ. ಈ ಊರನ್ನ ದಾಟಬೇಕು. ಫಸ್ಟ್ ನಾವಿರೋ ಊರನ್ನ ದಾಟಿ, ಮೇಲ್ಗಡೆ ಲೋಕಗಳನ್ನೆಲ್ಲ ದಾಟಿ, ಈ ಭೂಲೋಕನ ದಾಟಿ, ಮೇಲ್ಗಡೆ ಲೋಕಗಳು ಇನ್ನೇನೇನಿದೆ? ಭೂಲೋಕ, ಸುವರ್ಲೋಕ, ಮಹರ್ಲೋಕ, ಸತ್ಯಲೋಕ. ಸತ್ಯಲೋಕ ದಾಟಿ, ಬ್ರಹ್ಮಜ್ಯೋತಿ ದಾಟಿ, ವೈಕುಂಠ ಲೋಕ ದಾಟಿ, ಮಹೇಶ್ ಧಾಮ ದಾಟಿ, ಮಹೇಶ್ ಧಾಮ ಆದ್ಮೇಲೆ ವೈಕುಂಠ ಧಾಮ, ವೈಕುಂಠ ಧಾಮ ದಾಟಿ ಗೋಲೋಕ ವೃಂದಾವನ. ಮಹೇಶ್ ಧಾಮನು ವೈಕುಂಠನ ಗುರುಜಿ? ಮಹೇಶ್ ಧಾಮ ಅಂದ್ರೆ ಅದು ಒಂದು ಧಾಮ ಇದೆ, ಆದಿಶಿವರ ಅಂತವ್ರು. ಅದೇ ಅದು ವೈಕುಂಠ. ಇವತ್ತು ಒಬ್ರು ಅದು ಕೇಳಿದ್ರು, ಸ್ಪಿರಿಚುವಲ್ ಪ್ಲಾನೆಟ್, ಅದು ಒಂಥರ ಸ್ಪಿರಿಚುವಲ್ ವರ್ಲ್ಡ್. ಅದನ್ನ ವೈಕುಂಠ ಅಂತಾನೆ ಕರಿಬಹುದಾ? ವೈಕುಂಠ ಅನ್ನಲ್ಲ, ಅದಕ್ಕೆ ಮಹೇಶ್ ಧಾಮ ಅಂತಾರೆ. ಮಹೇಶ್ ಧಾಮ. ಮಹೇಶ ಧಾಮ. ಅದಾದ್ಮೇಲೆ ಒಂದು ದೇವಿದು ಒಂದು ನೀವು ಹೇಳಿದ್ರಿ ದೇವಿ ಧಾಮ. ದೇವಿ ಧಾಮ.
ಮಹೇಶ್ ಧಾಮ ಆತ್ಮತೆ ಇದಲ್ಲ ಅದಕ್ಕೆ ಮೇಲೆ. ಇದೇ ದೇವಿಧಾಮ, ಇದೇ ದೇವಿಧಾಮ. ಈ ಭೂಲೋಕಕ್ಕೆ ದೇವಿಧಾಮ ಅಂತ. ಓ, ಭೂಲೋಕನೇ ದೇವಿಧಾಮ. ಓಕೆ. ಅದಕ್ಕೆ ನಾನು ದುರ್ಗಾದೇವಿ ನೋಡ್ಕೋತಾ ಇರೋದು. ಈ ಧಾಮದ ಅಧಿಪತಿ ಯಾರು? ಅಧಿಪತಿ. ದುರ್ಗಾದೇವಿ. ಓಕೆ ಓಕೆ ಓಕೆ. ದೇವಿಧಾಮ ಇದು. ಮತ್ತೆ ಮಹೇಶ್ ಧಾಮ ಆದ್ಮೇಲೆ ಗೋಲೋಕ, ವೈಕುಂಠ ಧಾಮ. ವೈಕುಂಠ ಧಾಮಗಳು ತುಂಬಾ ವೈಕುಂಠಗಳಿದೆ. ಎಷ್ಟೋ ಹಲವಾರು ವೈಕುಂಠಗಳಿದೆ. ವೈಕುಂಠ ಆದ್ಮೇಲೆ ಕೊನೆಯ ಮೇಲಿರೋದು ಗೋಲೋಕಧಾಮ. ಸೊ ಆ ವೈಕುಂಠಕ್ಕೆ ಹಲವಾರು ವಿಷ್ಣುಗಳಿದ್ದಾರ? ಹೌದು. ಆ ರೀತಿ ಜೀವಿ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ಸೊ ಅದಕ್ಕೆ ಈ ಆ ಭೂಲೋಕದಲ್ಲಿ ಇರೋಂತ ಆ ಗುರು ಅಷ್ಟು ಮುಖ್ಯ. ಆ ಗುರು ಯಾರು ಅಂದ್ರೆ ಬ್ರಿಡ್ಜ್ ತರ, ಜೀವಿಗೆ ಕೃಷ್ಣನ್ಗೆ ಮಧ್ಯೆ ಇರೋ ಒಂದು ಬ್ರಿಡ್ಜ್ ಇದ್ದಂಗೆ. ಇವರು ಮುಟ್ಟಿಸ್ತಾರ ಅವ್ರ ಹತ್ರ. ಇವಳು ನನ್ನ ಶಿಷ್ಯಳು ಅಂತ ಒಂದು ಆಗೋಯ್ತದು. ಅದು ಕನೆಕ್ಷನ್ ಆಗೋಯ್ತದ. ಅದು ಏನ್ ಕನೆಕ್ಷನ್ ಅಂದಕ್ಕೆ ತೋರ್ಸಕ್ಕಾಗಲ್ಲ. ಅದು ಜಪಮಾಲೆ, ಕಂಠಿಮಾಲೆ ಮನೆ ಚರ್ಚೆ ಮಾಡ್ತಿರಲ್ಲ ನಾವು, ಇದೆಲ್ಲ ಇಂಡಿಕೇಶನ್. ಇದು ತಿಲಕ, ನಮ್ಮ ಹೆಸರು, ಇದೆಲ್ಲ ಇಂಡಿಕೇಶನ್ ದಟ್ ನಾನು ಇವಳಿಗೆ ಶಿಷ್ಯಳು, ಇವಳಿಗೆ ಶಿಷ್ಯನು. ಪರ್ಮನೆಂಟ್ ಅದು. ಇದೇ ನನ್ ಗುರ್ತು. ಇದರಿಂದಾನೇ ಕೃಷ್ಣನನ್ನ ಗುರ್ತಿಸೋದು. ಕೃಷ್ಣನಿಗೆ ನಾನು ಯಾರು ಅಂದ್ರೆ ಜೋಳಿನ ಜಯಪತಾಕ ಸ್ವಾಮಿ ಮಹಾರಾಜನ ಶಿಷ್ಯಳು. ಕೃಷ್ಣನಿಗೆ ಅದೇ ಗೊತ್ತಿರೋದು. ಕೃಷ್ಣನಿಗೆ ಓನ್ಲಿ ಅವ್ನ ಪ್ಯೂರ್ ಡಿವೋಟೀಸ್ ಮಾತ್ರ ಅವ್ನ ಕನೆಕ್ಷನ್ ಅಲ್ಲಿ ಇರ್ತಾನೆ. ಅವ್ನ್ ಯಾರಂದ್ರೆ ಅವ್ರ ಜೊತೆ ಕನೆಕ್ಷನ್ ಇರಲ್ಲ. ಕೃಷ್ಣನ್ಗೇನು ಓನ್ಲಿ ಅವ್ನ ಭಕ್ತರ ಜೊತೆ ಮಾತ್ರ ಇರ್ತಾನೆ. ಅವ್ನ ಭಕ್ತರಂದ್ರೆ ಯಾರು? ಶುದ್ಧ ಜೀವಿಗಳು, ಶುದ್ಧ ಭಕ್ತರು. ಶುದ್ಧ ಭಕ್ತರಲ್ಲಿ ಆಚಾರ್ಯಸ್ ಅಲ್ವಾ? ಆಚಾರ್ಯ ಭೂಲೋಕದಲ್ಲಿರೋರು ಯಾರು? ವೈಷ್ಣವಾಸ್, ಪ್ಯೂರ್ ವೈಷ್ಣವಾಸ್ ಬಗ್ಗೆ ಹೇಳ್ತಿರೋದು. ಪ್ಯೂರ್ ವೈಷ್ಣವನ್ ಮಾತ್ರ ಕೃಷ್ಣ ಗುರುತಿಸೋದು. ಆ ಪ್ಯೂರ್ ವೈಷ್ಣವ ಹೌದು ಇವಳು ನನ್ನ ಶಿಷ್ಯನ್ ಅಂತ ಹೇಳ್ತಾರೆ ಅಲ್ವಾ? ಹೇಳಲ್ವಾ? ಹೇಳ್ತಾರೆ. ದೀಕ್ಷೆ ತಗೊಂಡಿದ್ದೀನಿ ಅದಕ್ಕೆ ಇವಳು ನನ್ನ ಶಿಷ್ಯಳು, ಇವ್ ನನ್ನ ಶಿಷ್ಯ ಅಂತ ಗುರುತಿಸ್ತಾರೆ. ಕೃಷ್ಣ ಓಕೆ ಹೌದೌದು, ಹಾಗಾದ್ರೆ ಇವಳು ಬರ್ಬೋದು, ಇವನ್ ಬರ್ಬೋದು, ಪ್ರಮಾಣ ಮಾಡ್ತಾರೆ. ಸೊ ನಾವು ದೀಕ್ಷಾ ಟೈಮಲ್ಲಿ ಇದು ಮಾಡ್ತೀವಲ್ಲ, ಯಜ್ಞನೂ ಮಾಡಿದೀವಿ ಅಲ್ವಾ? ಯಜ್ಞ ಮಾಡ್ಬಿಟ್ಟು ನಾವು ಕೃಷ್ಣನಿಗೆ ಒಪ್ಸಿದೀವಿ ನಮ್ಮನ್ನ, ಈ ತರ ನಾನು ಗುರುವಿಗೆ ಶಿಷ್ಯಳಾಗಿ ಸ್ವೀಕರಿಸಿದ್ದೀನಿ ಅಂತ. ಅಗ್ನಿ ಸಾಕ್ಷಿ, ಅಗ್ನಿ ಮುಂದೆ ನಾವೆಲ್ಲ ಸಾಕ್ಷಿ ತಗೊಂಡಿದ್ದೀವಿ. ಜೊತೆಗೆ ತಾಳಿ ಕಟ್ಬೇಕಾದ್ರೆ ಅಗ್ನಿ ಸಾಕ್ಷಿ ಹೆಂಗ್ ಮಾಡ್ತೀವಿ, ಅದು ಭೌತಿಕ ವ್ಯವಹಾರ. ಜೊತೆ ಅದೇ ತರ ಇದು ಕೂಡ, ಇದು ಆಧ್ಯಾತ್ಮಿಕ ಇದು ಕನೆಕ್ಷನ್ ಅಲ್ವಾ? ರೀಬರ್ತ್ ಆದಂಗ ನಮ್ಗೆ. ಸೊ ಇವಾಗ ನಮ್ ಗುರ್ತು ಗುರುವಿಂದ ನಾವು ನಮ್ಮನ್ನ ಗುರ್ತಿಸ್ಕೋಬೇಕು. ಅವಾಗ ಅದು ಟ್ರಾನ್ಸೆಂಡೆಂಟ್, ಅವಾಗ ಸ್ಪಿರಿಚುವಲ್ ಕನೆಕ್ಷನ್ ಬಂದಂಗೆ. ಅವಾಗ ಆ ಜೀವಿಗೆ ಒಂದು ನಾಮಕರಣ ಮಾಡ್ದಂಗೆ. ನಾಮಕರಣ ನಮಗ್ ನಾಮಕರಣ ಆಗಿರೋದು ಅಲ್ವಾ? ಗುರು ಜೊತೆ ಸಂಬಂಧ ಬೆಳೆದಿರೋದು. ಮತ್ತೆ ನಾವು ಭಗವಂತನ ಧಾಮಕ್ಕೆ ಈ ಜನ್ಮಕ್ಕೆ ಹೋಗ್ತೀವೋ ಎಷ್ಟು ಜನ್ಮಕ್ಕೆ ಹೋಗ್ತೀವೋ ಗುರುಗೆ ಬಿಟ್ಟಿರೋದು. ನಾವು ಅಷ್ಟು ಚೆನ್ನಾಗಿ ಸಾಧನೆ ಮಾಡಕ್ ಹೇಳ್ತಾರೆ ಗುರು. ಸೊ ಇವತ್ತಿನ ಟಾಪಿಕ್ ಏನೋ ಗುರುಗೆ ನಾವು ಹೇಗೆ ಅಪ್ರೋಚ್ ಮಾಡೋದು. ಸೊ ಈ ತರ ನಮ್ನ ಆ ಸ್ಥಾನಕ್ಕೆ ಕರ್ಕೊಂಡು ಹೋಗುವಂತ ಗುರುಗೆ ಹೆಂಗ್ ನಮನ್ಸ್ಬೇಕು, ಯಾವ ರೀತಿ ಸೇವೆ ಮಾಡ್ಬೇಕು. ಎಷ್ಟು ಸೇವೆ ಮಾಡಿದ್ರು ಕಮ್ಮಿ ಅಲ್ವಾ? ಎಷ್ಟು ಸೇವೆ ಮಾಡಿದ್ರು ಕಮ್ಮಿ ಅಲ್ವಾ? ಎಷ್ಟು ಸೇವೆ ಮಾಡಿದ್ರು ಕಮ್ಮಿ ಆಕ್ಚುಲಿ. ಸೊ ಅದು ಇವತ್ತಿನ ಕ್ಲಾಸು. ಎಲ್ರಿಗೂ ಗೊತ್ತಾಯ್ತಾ? ಸೊ ಗುರು ತುಂಬಾ ತುಂಬಾ ಮುಖ್ಯ. ಗುರು ನಮ್ಮ ಜೀವನದ ಭಾಗ, ತುಂಬಾ ಮುಖ್ಯವಾದಂತ ಭಾಗ. ಗುರುನ ಸ್ವೀಕರಿಸೋದಂದ್ರೆ ನಾವು ಎಲ್ಲಾ ಒನ್ ಆಫ್ ದ ಬೆಸ್ಟ್ ಕೆಲಸ ಮಾಡ್ದಂಗೆ. ನೀವು ಇದುವರೆಗೂ ಮಾಡಿಲ್ದಿರೋದಕ್ಕಿಂತ ಅಥವಾ ಮಾಡಿರೋದಕ್ಕಿಂತ ದಿ ಬೆಸ್ಟ್ ಅಂದ್ರೆ ಗುರುನ ಸ್ವೀಕರಿಸೋದು. ಯಾಕಂದ್ರೆ ಅದು ನಿಮ್ಮೆಲ್ಲ ಕಷ್ಟಗಳಿಗೆ ಕೊನೆಗೊಳ್ಳತ್ತದು. ಎಲ್ಲ ಮಾಯೆಗೆ ಸಿಗಾಕೊಳ್ಳುವಂತ ನಮ್ಮ ಪ್ರವೃತ್ತಿ ಏನಿದೆಯಲ್ವಾ, ಅದು ಆಟೋಮ್ಯಾಟಿಕಲಿ ಕಮ್ಮಿ ಆಗತ್ತೆ.
ಸೊ ಅದಕ್ಕೆ ಇದು ಏನಂತಾರೆ, ಗುರು ತತ್ವದಲ್ಲೂ ಹೇಳ್ತಾರೆ, ಒಂದು ಜೀವಿ ಎಲ್ಲೇ ಇರ್ಬೋದು ಅವ್ನ್ ಫಸ್ಟ್ ಕರ್ತವ್ಯ ಗುರುನ್ ಸ್ವೀಕರಿಸೋದು. ಅಂಡ್ ಗುರು ಇಲ್ಲ ಅಂತ ಅಲ್ಲ, ಭೂಮಿ ಮೇಲೆ ಗುರು ಇದ್ದಾನೆ. ಅಥವಾ ಗುರು ಯಾರು ಅಂತ ಗೊತ್ತಿಲ್ಲ ಅಂದ್ರೆ ಅವನ ಶಿಷ್ಯ ಪ್ರಾಮಾಣಿಕವಾಗಿದ್ದ ಅವ ಕೃಷ್ಣನೇ ದಾರಿ ತೋರಿಸ್ತಾನೆ ಅಲ್ವಾ. ಕೃಷ್ಣನೇ ದಾರಿ ತೋರಿಸ್ತಾನ, ಹೇಳಿದಲ್ಲ ಕೃಷ್ಣ 10ನೇ ಅಧ್ಯಾಯ 11ನೇ ಶ್ಲೋಕದಲ್ಲಿ, 11, 12, 13 ಅಲ್ವಾ. ಜ್ಞಾನ ದೀಪೇನ ಭಾಸ್ವತ, ಜ್ಞಾನದ ದೀಪದಿಂದ ನಾನು ಅವನಿಗೆ ಪ್ರಜ್ವಲಿಸ್ತೀನಿ ಅಂತ. ಸೊ ಎಲ್ರು ಇಸ್ಕಾನಿಗೆ ಬರ್ದೇ ಇರ್ಬೋದು, ಬಟ್ ಯಾರು ಸಿನ್ಸಿಯರ್ ಆಗಿದ್ದಾರೋ ಅವರಿಗೆ ಗುರು ಸಿಗಂಗ್ ಮಾಡ್ತಾನೆ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಒಂದು ಗುರು ಇಲ್ದ ದಾರಿ ಕಾಣಂಗಿಲ್ಲ, ಕರೆಕ್ಟ್ ಅದು. ಬಟ್ ಗುರು ಬೇಕೆ, ಯಾವ್ದೋ ಒಂದು ರೀತಿಲಿಂದ ನಮಗ್ ಗುರು ಬೇಕು. ಗುರು ಒಂದ್ ಯಾವಾಗ ಕೊಡ್ತಾನ ಅವಾಗ ನಮಗ ಅರಿ ಎಲ್ಲೈತೆ ಅನ್ನೋದು ಕಾಣ್ತೈತೆ, ಅವಾಗಿನ ಮಟ್ಟ ಕಾಣಂಗಿಲ್ಲ ಮಾತಾಜಿ. ಕರೆಕ್ಟ್ ಐತೆ ಅದು. ಈಗ ನನ್ನ ಜೀವನದೊಳಗ ನಾನು ಕಂಡುಕೊಂಡ ಖರೇನರಿ. ಯಾಕಂದ್ರ ಫಸ್ಟಿಗೆ ನನಗ ಅವ್ರು ದತ್ತ ಅವಧೂತ್ ಅಂತ ಹೇಳಿ ಅವ್ರು ನಮಗ ಬೋಧನೆ ಕೊಟ್ರು. ಆಮೇಲೆ ನನಗೆ ಏನು ವರ್ತನ, ಜಪ ಅಂದ್ರೆ ಏನು, ಪೂಜೆ ಅಂದ್ರೆ ಏನು, ಅದ ಪೂಜೆ ಮಾಡ್ತಿದ್ವಿ. ಯಾಕಂದ್ರ ಅದು ಅಷ್ಟಕ್ಕೊಂದು ಲಕ್ಷ ಕೊಟ್ಟು ಮಾಡ್ತಿದ್ದಿಲ್ಲ. ಆಮೇಲೆ ನಮಗ ಜಪ ಅಂದ್ರೆ ಏನು ಅನ್ನೋದು ಗೊತ್ತಿದ್ದಿಲ್ಲ. ಹಂಗಾಗಿ ಅವರು ದಿನ ಒಂದ್ ಮಾಲೆ ಮಾಡಮ್ಮ ನೋಡೋನು ನಿನಗ್ ಗೊತ್ತಾಗ್ತೈತಿ ಅಂತ ಅವಾಗೇನ್ ಬೋಧನಾ ಕೊಟ್ರಲ್ಲ, ಹೋಗಿ ನಾವು ಅವಾಗಿಂದ ಅದು ಮಾಡ್ಕೋತ ನೋಡ್ರಿ ಮಾತಾಜಿ. ಈಗ ಮತ್ತ ನಮಗ ನಿಮ್ಮಂತ ಎಲ್ಲಾರು ಗುರುಗಳು ಸಿಕ್ರು, ಮತ್ ನಮಗ ಹಂಗ ಒಂದ್ ಪರಮಾತ್ಮನ ದಾರಿಗೆ ಹೋಗೋದೊಂದ್ ದಾರಿ ನಮಗ ಈಗ ಕಾಣಾಕತೈತಿ, ಹಿಂಗ ಹೋಗಬೇಕು. ಧನ್ಯವಾದ ಮಾತಾಜಿ. ಇನ್ನೊಂದು ಮಾತು ಏನಂದ್ರೆ, ಶಿಕ್ಷಾ ಗುರು ಅಂತ ಇರ್ತಾರೆ, ದೀಕ್ಷಾ ಗುರು ಅಂತ ಇರ್ತಾರೆ ಅಲ್ವಾ. 2 ರೀತಿ ಗುರುಗಳಿರ್ತಾರೆ. ಅದ್ರಲ್ಲಿ ನಾನು ಮಾತಾಡ್ತಿರೋದೇನು, ದೀಕ್ಷಾ ಗುರು ಬಗ್ಗೆ. ಶಿಕ್ಷಾ ಗುರು ಅಂದ್ರೆ ಹಲವಾರು ಶಿಕ್ಷಾ ಗುರು ಇರ್ಬೋದು, ನಮ್ಗೆ ಶಿಕ್ಷಾ ಕೊಡುವಂಥವ್ರು, ನಾಲೆಜ್ ಕೊಡುವಂಥವ್ರು, ದಾರಿ ತೋರಿಸುವಂಥವ್ರು ಎಷ್ಟೋ ಜನ ಇರ್ತಾರೆ, ಅವ್ರಿಗೂ ನಾವು ಮರ್ಯಾದೆ ಕೊಡ್ಬೇಕು. ಬಟ್ ದೀಕ್ಷಾ ಗುರು ಇಲ್ಲದಕ್ಕಿಂತ ಸರ್ವಶ್ರೇಷ್ಠ. ದೀಕ್ಷೆ ಕೊಡುವಂತ ಗುರು ಅಂದ್ರೆ ಅವರು ನಿಮ್ಮ ಜವಾಬ್ದಾರಿ ತಗೋತಾರೆ, ಅವ್ರು ನಿಮ್ಮ 100% ಜವಾಬ್ದಾರಿ ತಗೋತಾರೆ. ಶಿಕ್ಷಾ ಗುರು ಏನು ಆ ರೀತಿ ಏನು ತಗೊಳಲ್ಲ. ಈಗ ನಾನು ಫಾರ್ ಎಕ್ಸಾಂಪಲ್ ನಿಮ್ಮ ಜವಾಬ್ದಾರಿ ತಗೋತೀನಿ ಅಂತ ಹೇಳಕ್ ಆಗಲ್ಲ, ನನ್ಗೆ ಆ ಸಾಮರ್ಥ್ಯ ಇಲ್ಲ. ಬಟ್ ನಾನು ನಿಮ್ಗೆ ನಮ್ಮ ದೀಕ್ಷಾ ಗುರು ಕಡೆ ತೋರಿಸ್ಬೋದು, ದಾರಿ ತೋರಿಸ್ಬೋದು. ಇವ್ರ ಮಾತಾಜಿ, ಇವ್ರು ನಿಮ್ಮ ಪೂರ್ತಿ ಜವಾಬ್ದಾರಿ ತಗೋತಾರೆ, ನಿಮ್ಮೆಲ್ಲ ಕರ್ಮಗಳನ್ನ ಅವ್ರು ನೋಡ್ಕೋತಾರೆ, ನಿಮಗವ್ರು ಭಗವಂತನ ಧಾಮಕ್ಕೆ ಸೇರಿಸ್ತಾರೆ. ಆ ಗ್ಯಾರಂಟಿ ನಾ ಹೇಳ್ಬೋದು ನಮ್ ಗುರುಗ ಸಾಮರ್ಥ್ಯ ಇದೆ ಅಂತ. ಬಟ್ ನನಗ ಆ ಸಾಮರ್ಥ್ಯ ಇಲ್ಲ, ನಾನು ಆ ಲೆವೆಲ್ ಆಫ್ ಪ್ಯೂರಿಟಿದಲ್ಲಿಲ್ಲ, ಅಷ್ಟೊಂದು ಕನ್ವಿಕ್ಷನ್ ನನಗಿಲ್ಲ. ಜಸ್ಟ್ ನಾನೊಂದು ಪ್ಯಾರೆಟ್ ತರ ಹೇಳ್ಬೋದು ಅಷ್ಟೇ, ಏನು ಇದೆಯೋ ಅದನ್ನೇ ಇದ್ದಂಗೆ ಹೇಳ್ಬೋದು ವಿತ್ ಸಮ್ ರಿಯಲೈಸೇಷನ್ ಅಷ್ಟೇ. ಬಟ್ ಆದ್ರೆ ದೀಕ್ಷಾ ಗುರು ಕನ್ವಿಕ್ಷನ್ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಅವ್ರು ಯಾವುದೇ ಸಂದರ್ಭದಲ್ಲೂ ಕೃಷ್ಣನ್ ಮರ್ಯಾದಿಲ್ಲ. ಬಾಳ ಕಲಿಯೋದೈತಿ ಮಾತಾಜಿ ನಾವು. ಇನ್ನೂ ಬಾಳ ಐತ್ರಿ ಜೀವನ, ಇರು ಮಟ್ಟ ಬಾಳ ಇನ್ನೂ ಕಲಿಬೇಕು. ಹಾಗ ಕಲಿಯೋದು ಐತ್ರಿ ಪರಮಾತ್ಮನ ಕಡೆಯಿಂದ. ಏನು ನಿಮ್ಮ ಎಲ್ಲಾ ಕಡೆಯಿಂದ ಕಲಿಯೋದು ಬಾಳ ಐತ್ರಿ ಮಾತಾಜಿ. ನಾವು ಎಷ್ಟ ನಾವ್ ಪರ್ಫೆಕ್ಟ್ ಆಗಿ ಅಂದ್ರೂ ಕಲಿಯಬೇಕು ನಾವು, ಮತ್ತೆ ಕಲಿಯೋದ್ ಹಂಗೆ. ಪರ್ಫೆಕ್ಟ್ಗೆ ಕೃಷ್ಣ ಹೇಳ್ದ ನೋಡಿ, ಕೃಷ್ಣ ಏನಂದ ಪರ್ಫೆಕ್ಟ್ ಯಾವಾಗ ಆಗತ್ತೆ, ನೀವು ಗುರುನ ಪಡೆದಾಗ್ಲೇ ನಿಮ್ದೆಲ್ಲಾ ಪ್ರಯತ್ನಗಳು ಪರ್ಫೆಕ್ಟ್ ಆಗತ್ತೆ. ಇತ್ತ ಇಲ್ವಾ ಇಲ್ಲಿ ಮಾತು? ಕೊನೆಯ ಲೈನ್ ಏನಿದೆ ಒಂದ್ಸರಿ ಓದಿ ಮಾತಾಜಿ, ಯಾರದು ಲಾಸ್ಟ್ ಲೈನ್ 34ನೇ ಶ್ಲೋಕದ್ದು. ನಿಜವಾದ ಗುರುವು ಸ್ವಭಾವದಿಂದಲೇ ಶಿಷ್ಯನ ವಿಷಯದಲ್ಲಿ ದಯೆ ತೋರಿಸುತ್ತಾನೆ. ಆದುದರಿಂದ ವಿದ್ಯಾರ್ಥಿಯು ವಿಧೇಯನಾಗಿ ಸದಾ ಸೇವೆ ಸಲ್ಲಿಸಲು ಸಿದ್ಧನಾಗಿದ್ದರೆ ಜ್ಞಾನ ಮತ್ತು ವಿಚಾರಗಳ ವಿನಿಮಯವು ಪರಿಪೂರ್ಣವಾಗುತ್ತದೆ. ಅದು ವಿಷಯ, ಜ್ಞಾನ ಇದ್ರೆ ಸಾಕಾಗಲ್ಲ, ವಿಧೇಯತೆ ಇರ್ಬೇಕು. ವಿಧೇಯತೆ ಅಂಡ್ ಸರ್ವಿಸ್ ಮಾಡ್ಬೇಕು ಅನ್ನೋದು. ನನ್ನ ಗುರುಗೆ ನಮ್ರವಾಗಿ ಸೇವೆ ಅಲ್ಲ, ತಂದೆ ತಾಯಿಯಿಂದ ಬರೀ ಪಡ್ಕೊಳ್ಳೋದಷ್ಟೇ ಅಲ್ದೇನೆ ಅವ್ರ ಸೇವೆ ಮಾಡೋದು. ಅದೇ ತರ ಗುರುವಿಂದ ಕೂಡ ನಾವೆಲ್ಲ ಬೆನಿಫಿಟ್ ತಗೊಳ್ಳೋದು ಅಲ್ದೇನೆ ಗುರು ಸೇವೆ ಕೂಡ ಮಾಡೋದು ಅಲ್ಲ. ಅವ್ರು ಕೇಳ್ತಾರ ಇನ್ನೇನೋ ಅಲ್ಲ. ಸೊ ಸೇವೆಯಿಂದಾನೇ ನಮ್ಮ ಜ್ಞಾನ ಪರಿಪೂರ್ಣ ಆಗತ್ತೆ. ಇದು ಆಕ್ಚುಲಿ ವೈಷ್ಣವ ಸಿದ್ಧಾಂತ.
ಮಾಯಾವಾದಿ ಸಿದ್ಧಾಂತ ಪ್ರಕಾರ ಗುರು ಅನ್ನೋದೇನೋ ಇಲ್ಲ. ಅವ್ರ ಗುರುನ ಎಡಗಾಲಿಂದ ಬದಿತಾರೆ ಅವ್ರು. ಆಕ್ಚುಲಿ ಅವರಿಗೆ ಗುರು ಅಂತ ಏನೋ ಲೆಕ್ಕನೇ ಇಲ್ಲ ಆಕ್ಚುಲಿ. ಬಟ್ ವೈಷ್ಣವ ಸಿದ್ಧಾಂತ ಪ್ರಕಾರ ಗುರು ತುಂಬಾ ಮುಖ್ಯ. ಗುರು ಇಲ್ಲ ಅಂದ್ರೆ ನಾವ್ ಕೃಷ್ಣನ ಹತ್ರನೂ ಹೋಗಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾವು ಆಧ್ಯಾತ್ಮಿಕ ಲೋಕಕ್ಕೆ ಮುಟ್ಟದ ಮೇಲೂ ಕೂಡ ನಮ್ಗೆ ಏನಾದ್ರು ಒಂದು ಕೆಲಸ ಯಾರು ಕೊಡ್ತಾರೆ, ಕೃಷ್ಣನ್ ಸೇವೆ ಯಾರು ಕೊಡ್ತಾರೆ ನಮ್ಗೆ? ಅಲ್ಲಿ ಯಾರು ಇರ್ಬೇಕಲ್ಲ ಕೊಡೋರು. ನಾವ್ ಹೋಗ್ಬಿಟ್ಟು ಸುಮ್ನೆ ಕೃಷ್ಣನ್ ಜೊತೆ ಡ್ಯಾನ್ಸ್ ಮಾಡಕ್ಕಾಗತ್ತಾ? ಅದಲ್ಲ, ಅವ್ರು ಯಾರು ನಮ್ಗಲ್ಲಿ ಗುರು ಇರ್ತಾರ. ಗುರು ನಮ್ಗೆ ಒಂದು ಸರ್ವಿಸ್ ಹಚ್ತಾರೆ, ಕೃಷ್ಣನ್ ಸರ್ವಿಸ್, ರಾಧಾರಾಣಿ ಸರ್ವಿಸ್, ಏನಾದ್ರು ಒಂದಲ್ಲಿ ಸೇವೆ ಇರುತ್ತೆ. ಅದನ್ನ ಯಾರು ನಮ್ಗೆ ಕೊಡ್ತಾರೆ? ಅದನ್ನ ಅಪಾಯಿಂಟ್ ಮಾಡೋದು ಕೃಷ್ಣ, ಗುರುನೇ. ಕೃಷ್ಣ ಡೈರೆಕ್ಟ್ ಆಗಿ ಏನು ನಮ್ಮ ಇದ್ರಲ್ಲಿ ಇರೋದಿಲ್ಲ, ಕಾಂಟ್ಯಾಕ್ಟ್ ಅಲ್ಲಿ ಇರೋದಿಲ್ಲ ಅಂತ ನಾನು ಒಂದ್ ಲೈನ್ ಹೇಳ್ತೇನೆ. ಶಿಷ್ಯನು ಒಣ ಪ್ರತಿಷ್ಠೆ ಇಲ್ಲದೆ ಸಾಮಾನ್ಯ ದಾಸನಂತೆ ಗುರುವಿನ ಸೇವೆ ಮಾಡಬೇಕು. ಸೊ ಆನ್ ಮೈ ಓನ್ ನಾನೇನು ಮಾಡೋದಕ್ಕಾಗಲ್ಲ. ನಾನೇ ಸ್ವಂತವಾಗಿ ಏನಾರು ಮಾಡ್ಕೋತೀನಿ, ನಾ ಜ್ಞಾನ ತಿಳ್ಕೊಂಡನು, ಅಥವಾ ನಾನು ಊಹಾತ್ಮಕ ಚಿಂತನೆಯಿಂದ ಜ್ಞಾನ ಪಡ್ಕೊಂಡು ಎಲಿವೇಟ್ ಆಗ್ತೀನಿ ಅಂದ್ರೆ ಅದು ಮೂರ್ಖತನ. ಅದೆಲ್ಲಲ್ಲೂ ಅದು ಪ್ರೂವನ್ ಪ್ರೊಸೀಜರೇ ಅಲ್ಲ. ಅದೆಲ್ಲೂ ಆತರ ನಡೆದೇ ಇಲ್ಲ. ಆತರ ಓನ್ಲಿ ಗುರು ಸೇವೆ, ಪ್ರಾಮಾಣಿಕ ಗುರು ಸೇವೆಯಿಂದನೇ ಶಿಷ್ಯ ಬ್ಯಾಕ್ ಟು ಗಾಡ್ ಹೋಗ್ತಾನೆ. ಜಸ್ಟ್ ಲೈಕ್ ಎಲ್ಲ ಎಕ್ಸಾಂಪಲ್ಸ್ ಎಷ್ಟು ಜನ ಇದ್ದಾರೆ. ನಮ್ಮ ಅನಾದಿ ಜಗನ್ನಾಥ್ ಪ್ರಭು ಬ್ಯಾಕ್ ಟು ಗಾಡ್ ಹೋದ್ರು ಅಂತ ನಮ್ಮ ಗುರು ಮಹಾರಾಜ್ ಹೇಳಿದ್ರು. ಆಮೇಲೆ ಒಂದು ಮಾತಾಜಿ ಅವ್ರ ಹೆಸರು ಯಾವಾಗಲೂ ಮರ್ತೋಗ್ತೀನಿ ನಾನು. ಅವರು ಅಷ್ಟೇ, ಅವ್ರ ಆಧ್ಯಾತ್ಮಿಕ ಗುರು ಹೆಸರು ಮಾತ್ರ ನಾಪ್ಕೊಟ್ಕೊಂಡಿದ್ರು. ಗುರು ಪ್ರಣಾಮ ಮಂತ್ರ ಮಾತ್ರ ನಾಪ್ಕ ಇತ್ತು ಅವ್ರಿಗೆ. ಅವರು ಫುಲ್ಲಿ ಸರೆಂಡರ್ಡ್ ಮಾತಾಜಿ, ಬ್ಯಾಕ್ ಟು ಗಾಡ್ ಹೋದ್ರು ಅವರು ಅಲ್ವಾ. ಕೆಲವು ಕೃಷ್ಣ ಅಂತ ಹೇಳ್ಕೊಂಡು ಹೋಗಿದ್ದಾರೆ. ಆ ಥರ ಎಲ್ಲ ಎಷ್ಟೊಂದು ಜನ, ಕೆಲವ್ರದೆಲ್ಲ ಗೊತ್ತಾಗತ್ತೆ, ಕೆಲವ್ರದೆಲ್ಲ ಗೊತ್ತಾಗಲ್ಲ ನಮ್ಗೆ. ಅದು ಗುರುಗ್ ಗೊತ್ತಾಗತ್ತೆ, ಗುರುಗೆಲ್ಲ ಗೊತ್ತಾಗತ್ತೆ, ಗುರುಗೆಲ್ಲ ಗೊತ್ತು. ಆಕ್ಚುಲಿ ಇವಾಗ ನಾನು ಏನ್ ಯೋಚನೆ ಮಾಡ್ತೀನೋ ಅದು ಗೊತ್ತು ಗುರುಗೆ. ನಾನು ಇವಾಗ ಏನ್ ಮನ್ಸಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ, ನಾನು ಏನ್ ಮಾಡ್ತಾ ಇದ್ದೀನಿ, ಎಲ್ಲ ಗೊತ್ತು ಗುರುಗೆ. ಗುರು ಕ್ಯಾನ್ ಸ್ಕ್ಯಾನ್ ಥ್ರೂ ಅಸ್ ಆಕ್ಚುಲಿ, ಫಿಸಿಕಲಿ, ಮೆಂಟಲಿ, ಸ್ಪಿರಿಚುವಲಿ. ಹಿ ನೋಸ್ ಎವ್ರಿಥಿಂಗ್. ಗುರುಗೆಲ್ಲ ಗೊತ್ತು. ಗುರುವಿನ ನಾವೇನು ಮುಚ್ಬೇಕಾಗಲ್ಲ ಆಕ್ಚುಲಿ. ಆ ರೀತಿಯಾಗಿ ಗುರುಗೆಲ್ಲ ಗೊತ್ತಾಗತ್ತೆ. ಅಂಡ್ ಅದು ಒಳ್ಳೇದೇ ಅಲ್ವಾ. ಅಂಡ್ ಅಂತ ಒಂದು ವ್ಯಕ್ತಿ ಮುಂದೆ ಶರಣಾಗೋದು ತುಂಬಾ ಮನ್ಸು ಹಗುರ ಆಗತ್ತೆ. ಭಯದಿಂದ ನಾವಾಗೆ ನಮ್ ಜವಾಬ್ದಾರಿ ತಗೊಂಡು ನಾವ್ ಇರೋದಕ್ಕಿಂತ ಕೃಷ್ಣನಿಗೆ ಪ್ರತಿನಿಧಿಗೆ ಶರಣ ಅಂದ್ರೆ ಎಷ್ಟು ಧೈರ್ಯವಾಗಿ ಬದುಕ್ಬೋದು ನಾವು ಈ ಪ್ರಪಂಚದಲ್ಲಿ. ಸೊ ಈಗ ಗುರು ನಮ್ಮನ್ನ ಸ್ಕ್ಯಾನ್ ಮಾಡ್ತಾರೆ. ನಾವ್ ಇವಾಗ ಅವ್ರನ್ನ ಇನ್ವೋಕ್ ಮಾಡ್ಕೊಂಡ್ರೆ ಅವ್ರು ನೋಡ್ತಾರ, ಅಥವಾ ಇವಾಗ ಜಯಪ್ರತಾಪ ಸ್ವಾಮಿ ಹೋಲಿನೆಸ್ಗೆ ಲಕ್ಷಾಂತರ ಡಿವೋಟೀಸ್ ಇದ್ದಾರೆ, ಅವ್ರ ಅಷ್ಟು ಜನದನ್ನ ಅವ್ರು ತಾವಾಗೆ ನೋಡ್ತಾ ಇರ್ತಾರ, ಇಲ್ಲ ನಾವ್ ಇನ್ವೋಕ್ ಮಾಡಿದಾಗ when we pray for him, of course any moment ಅವ್ರಿಗೆ ಗೊತ್ತಾಗ್ಬಿಡತ್ತೆ. ಓಕೆ. ಬಟ್ ಜನರಲಿ ನಾವ್ ಈ ತರ, ಅದಕ್ಕೆ ತ್ರಿಸಂಧ್ಯಾ ಅಂತ ಹೇಳಿದಾರಲ್ವಾ ಶ್ಲೋಕದಲ್ಲಿ, ಎಸ್ ತ್ರಿಸಂಧ್ಯಂ. ಅಲ್ಲಿ ಮಿನಿಮಮ್ 3 ಸಲ ನಾವು ಗುರುನ ನೆನ್ಸ್ಕೋಬೇಕು ನಮ್ ಪ್ಯೂರಿಫಿಕೇಶನ್ಗೆ. ಗುರುಗೆ ಅಷ್ಟು ಲಕ್ಷ ಜನ ನಾಪ್ಕ ಇದಾರೆ ಶಿಷ್ಯರು ಅಂದ್ರೆ, ಅವ್ರಿಗೆ ಪ್ರತಿಯೊಂದು ಶಿಷ್ಯನೂ ನಾಪ್ಕ ಇದ್ದಾರೆ, ಪ್ರತಿಯೊಂದು ಶಿಷ್ಯನ ಕನೆಕ್ಷನ್ ಇದೆ ಅವರಿಗೆ, ಸಂಬಂಧ ನಾಪ್ಕ ಇದೆ ಅವ್ರಿಗೆ. ಅವ್ರಿಗೆ ಕೊಟ್ಟಿರೋ ಹೆಸರು ಅವ್ರಿಗೆ ನಾಪ್ಕ ಇರತ್ತೆ. ಹೇಗೆ ಅಂದ್ರೆ ಪರಮಾತ್ಮ ಇದ್ದಾನೆ, ಪರಮಾತ್ಮ ಅವ್ರ ಹೃದಯದಲ್ಲಿರೋ ಪರಮಾತ್ಮ, ನನ್ನ ಹೃದಯದಲ್ಲಿರೋ ಪರಮಾತ್ಮ ಕನೆಕ್ಷನ್ ಮುಖಾಂತರ ಸಾಧ್ಯ ಇದೆಲ್ಲ. ಸೊ ನಮಗೆ ಪರಮಾತ್ಮ ಮಾತೆಲ್ಲಿ ಕೆಡ್ಸತ್ತೆ, ನಮಗೆ ಬೇಕಾದಷ್ಟು ಲೇಯರ್ಗಳಿದೆ, ಅಲ್ಲಿ ಅಡ್ಡಿ ಇದೆ. ಬಟ್ ಗುರುಗ ಆತರ ಅಲ್ಲ, ಡೈರೆಕ್ಟ್ ಅವ್ರ ಮಾತುಕತೆ ಆಡ್ತಾನೆ ಇರ್ತಾರೆ ಪರಮಾತ್ಮ ಜೊತೆ. ಅಷ್ಟು ಸಲೀಸಾಗಿ ಅವ್ರ ಮಧ್ಯೆ ಕಮ್ಯುನಿಕೇಶನ್ ಇದೆ ಹಂಗೆ. ಸೊ ಪರಮಾತ್ಮ ಇಸ್ ದ ವಿಟ್ನೆಸ್ ಕಮ್ಯುನಿಕೇಶನ್ಗೆ, ಹಾಗಾಗಿ ಗುರು ಗೊತ್ತಾಗತ್ತೆ. ಓಕೆನಾ? ಸೊ ಇದೆಲ್ಲ ನಿಜ ಇದೆ ಆಕ್ಚುಲಿ, ಇದೆಲ್ಲ ನಿಜ ಇದೆ. ಇದಕ್ಕೆ ಏನ್ ಬೇಕು ಅಂದ್ರೆ ನಾವು ಒಂದ್ ಸ್ವಲ್ಪ ನಮ್ ಸಿನ್ಸಿಯಾರಿಟಿ ಬೇಕಷ್ಟೆ. ಸಿನ್ಸಿಯರ್ ಆಗಿ ನಾವು ಕೋರ್ಕೊಂಡ್ರೆ ಇದು ಸಾಧ್ಯ. ಇದು ಅಸಾಧ್ಯ ಏನೂ ಅಲ್ಲ. ಎರಡನೇದು, ನಾವು ಕ್ವಾಲಿಫಿಕೇಶನ್ ತಂದ್ಕೋಬೇಕು. ಎಲ್ಲ 4 ನಿಯಮಗಳು ಆಚರಿಸೋದು, ಮಾಂಸಾಹಾರ ಬಿಡೋದು, ಮೊಟ್ಟೆ ಮೀನು ಎಲ್ಲ ತಿನ್ನೋದು ಬಿಡೋದು, ಚಾಯ್ ಕಾಫಿ ಎಲ್ಲ ಬಿಡೋದು, ಅಂಡ್ ಕಮಿಟ್ಮೆಂಟ್ ತಗೊಳೋದು ಅಲ್ವಾ. ಈಗ ತಂದೆಗೆ ಹುಡುಗಿ ಹೇಳ್ತದೆ, ಅಪ್ಪ ನಾನು ಇವಾಗ ಮದ್ವೆ ಆಗಲ್ಲ, ಮುಂದಿನ ವರ್ಷ ಅಂತ ಹೇಳ್ತಾರ? ಇಲ್ಲ, ಟೈಮ್ ಆಗ್ತದೆ, ವಯಸ್ಸಾಗ್ತದೆ, ಕಾಲ ಮಿಂಚೋಗ್ತಾ ಇದೆ, ಹಂಗೆ ಇರಂಗಿಲ್ಲ, ಡೇಂಜರ್.
ಒಬ್ಳೆ ಹುಡುಗಿ ಡೇಂಜರ್ ಅಂತ ಹೇಳ್ತಾರಲ್ವಾ, ಅದೇ ಒಬ್ಬನ ಕಟ್ಸಿದ್ರೆ ಧೈರ್ಯವಾಗಿ ನಾನು ಇರ್ಬೋದು ಅಂತ ಹೇಳ್ತಾರೆ. ಒಂದ್ ಜವಾಬ್ದಾರಿಯಾಗಿ ಅವಳು ನಡ್ಸ್ಕೊಂಡು ಹೋಗ್ತಿರ್ತಾನೆ. ಅದೇ ತರ ನಾವು ಜೀವಿಗೆ ಗುರು ಇಲ್ಲ ಅಂದ್ರೆ ನಮ್ಗೇನು ದಿಕ್ಕಿಲ್ಲ ಅಂತ ಅರ್ಥ. ಯಾರ್ ಬೇಕಾದ್ರೂ ನಮ್ಮನ್ನ ಹೆಡ್ಲೆಸ್ ಚಿಕನ್ ಅಂತ ಹೇಳ್ತಾರಲ್ಲ, ಆತರ ಓಡ್ತಾನೆ ಇರ್ತೀವಿ ಅಷ್ಟೇ, ತಲೆ ಇಲ್ದೆ. ನಮ್ ಪರಿಸ್ಥಿತಿ ಏನ್ ಬೇಕಾದ್ರೂ ಆಗ್ಬೋದು, ಯಾವ್ದ್ ಬೇಕಾದ್ರೂ ಗಾಡಿ ಬಂದು ಹೊಡಿಬೋದು, ಎಲ್ ಬೇಕಾದ್ರೂ ನಾವ್ ಬೀಳ್ಸಾಯ್ಬೋದು. ನಮ್ದೇನು ದಿಕ್ಕಿರಲ್ಲ ಅಷ್ಟೇ. ನಾಯಿ ಬೆಕ್ಕುಗಳ ತರ ನಾವ್ ಏನ್ ಬೇಕಾದ್ರೂ ಆಗ್ಬೋದು, ಸಾಯ್ಬೋದು ಅಷ್ಟೇ. ಬಟ್ ಒಂದ್ ಗುರು ಇದ್ರೆ ಅವಾಗ ಅವನಿಗೆ ಎಲ್ಲಾ ರೀತಿ ಒಂದು ರಕ್ಷಣೆ ಇರುತ್ತೆ. ಅದಕ್ಕೆ ಗುರು ಬೇಕು. ಗುರು ಇದಾರೆ ಅಂದ್ರೆ ಕೃಷ್ಣನ್ ಕಣ್ಣಿಗೆ ಬೀಳ್ತಾನ, ಇಲ್ಲ ಅಂದ್ರೆ ಕೃಷ್ಣನ್ ಕಣ್ಣಿಗೆ ಬೀಳಲ್ಲ ಅಂತ ಜೀವಿಗಳು. ಯಾಕಂದ್ರೆ ಪರಂಪರೆಗೆ ಸೇರ್ಬಿಟ್ಟಿರ್ತಾರೆ ಈ ಜೀವಿ ಅಲ್ವಾ. ಪರಂಪರೆಗೆ ಸೇರಿರೋದ್ರಿಂದ ಕೃಷ್ಣ ಅವ್ರನ್ನ ರೆಕಗ್ನೈಸ್ ಮಾಡ್ತಾನೆ. ಈಗ ಪರಂಪರೆಗೆ ಸೇರೋದಿಕ್ಕೆ ಅರ್ಹತೆ ಏನ್ ಬೇಕು? 4 ನಿಯಮ ಆಚರಿಸೋದು, 16 ಮಾಲೆ ಜಪ ಮಾಡೋದು, ಭಕ್ತರ ಸಾಂಗತ್ಯ, ಭಾಗವತ ಭಗವದ್ಗೀತೆ ಓದೋದು, ಇದೆ ನಾವೇನ್ ಕಾರ್ಯಕ್ರಮಗಳು ಮಾಡ್ತಿದ್ದೀವೋ, ಎಸ್ಪೆಷಲಿ ಸೀನಿಯರ್ ಡಿವೋಟೀಸ್. ಬಟ್ ಆದ್ರೆ ಕಮಿಟ್ಮೆಂಟ್ ತಗೊಂಡಿಲ್ಲ ನೀವು ಅಂದ್ರೆ ಕೃಷ್ಣನಿಂದ ದೂರ ಹೋಗ್ತಿದ್ದೀರಾ ಅಂತ ಅರ್ಥ. ಮಾಯನೇ ಬೇಕು ಅಂತ ಸ್ವೀಕರಿಸಿದ್ರೆ ಎಲ್ಲೋ ಸಬ್ ಕಾನ್ಶಿಯಸ್ಲಿ, ಸಬ್ಟಲ್ ಆಗಿ ಮಾಯ ಸುಖನೇ ಚೆನ್ನಾಗಿದೆ ಇನ್ನು ಅಂತ ಬಯಸ್ದಂಗೆ ಅಲ್ವಾ. ಮಾಯನ ಕೂರ್ಕೊಂಡ್ರೆ ಏನ್ ಬರುತ್ತೆ? ಕಷ್ಟನೇ ಬರುತ್ತೆ. ಮಾಯೆ ಅಂದ್ರೆ ಅಂಧಕಾರ, ಕಷ್ಟ ಕೊಡೋದಕ್ಕಿರೋದು. ಕೃಷ್ಣ ಏನು ಕಷ್ಟ ಕೊಡೋದಕ್ಕಿಲ್ಲ, ಕೃಷ್ಣ ಪರಿಹಾರ ಕೊಡೋದಕ್ಕಿರೋದು ಅಲ್ವಾ. ಸೊ ಸೂನರ್, ಎಷ್ಟು ಬೇಗನೆ ಇದನ್ನ ನೀವು ಅರ್ಥಕೊಂಡು ತಿಳ್ಕೊಂಡು ನೀವು ತಗೊಂತಿರೋ ಅಷ್ಟು ಬೇಗನೆ ನಮ್ಗೆ ಸಹಾಯ ಆಗತ್ತೆ. ನಮ್ಮ ಮನ್ಸಿಗೆ, ನಮ್ಮ ಬುದ್ಧಿಗೆ. ಇಲ್ಲ ನಮ್ಮ ಮನ್ಸು ಬುದ್ಧಿ ಯಾವತ್ತೂ ಒಪ್ಪಲ್ಲ, ಅದು ನಮ್ಮ ವೈರಿಗಳಿದ್ದಂಗೆ. ನಮ್ಮ ಮನ್ಸು ನಮ್ಮ ಬುದ್ಧಿ ಯಾವತ್ತಿಗೂ ಒಪ್ಪಲ್ಲ. ಆ ಎರಡ್ರದ್ದು ಮಾತು ಕೇಳಬಾರ್ದು ಆಕ್ಚುಲಿ. ನಾವು ಓನ್ಲಿ ಗುರು ಮಾತೆ ಕೇಳ್ಬೇಕು. ಗುರು ಮಾತೆ ಕೇಳ್ಬೇಕು. ಗುರು, ಸಾಧು, ಶಾಸ್ತ್ರ. ಸಾಧು ಅಂದ್ರೆ ಯಾರು? ವೈಷ್ಣವಾಸ ಸಾಧು. ಗುರು ಸ್ಪಿರಿಚುವಲ್ ಮಾಸ್ಟರ್ ಪ್ರಭುಪಾದರು. ಶಾಸ್ತ್ರ ಭಗವದ್ಗೀತೆ ಭಾಗವತ ಏನ್ ಹೇಳ್ತಾ ಇದೆ ಅದೇ ರೆಫರೆನ್ಸ್ ತಗೋತಾರ. ಪ್ರಮಾಣದಿಂದ ನಡ್ಕೋಬೇಕು ನಾವು. ಏನೋ ಅಡ್ಡದಿಡ್ಡಿ ಜೀವನ ಮಾಡೋದಲ್ಲ. ಏನದ ಅದೆಲ್ಲರೂ ಮಾಡ್ತಾ ಇದಾರೆ ಅಲ್ವಾ. ನಾವು 30 ಜನ ಏನಿವತ್ತು ಸೇರಿದ್ದೀವೋ ನಾವೇನ್ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀವಿ? ನಾವ್ ಹೆಂಗ್ ಸ್ಪೆಷಲ್? ಹೌ ಆರ್ ವಿ ಡಿಫ್ರೆಂಟ್ ಫ್ರಮ್ ದೆಮ್? ಅವ್ರಕ್ಕಿಂತ ನಾವ್ ಹೆಂಗೆ ಭಿನ್ನವಾಗಿದ್ದೀವಿ ಹೇಳಿ? ಏನೋ ಇರ್ಬೇಕಲ್ಲ ನಮ್ಮಲ್ಲಿ. 2 ಅವರಾದ್ರೂ ಭಗವಂತನ ಚಿಂತನೆ ಎಲ್ಲಾದ್ರೂ ಇದ್ದೀವಿ, ಮತ್ತೆ ಸಾಂಗತ್ಯ, ಭಕ್ತರ ಸಾಂಗತ್ಯ. ಜೊತೆಗೆ ಗುರುವಿನ ಬಗ್ಗೆ ತಿಳ್ಕೊಳ್ಳೋದು, ಗುರುಗೆ ಕಮಿಟ್ ಆಗೋದು ಅಷ್ಟೇ. ಗುತ್ತಿಗೆ ತಾಳಿ ಇದೆಯಾ? ಮದ್ವೆ ಆಗಿದೆ, ಅವಳನ್ನ ಯಾರು ಟಚ್ ಮಾಡಲ್ಲ, ಗೃಹಿಣಿ ಅಲ್ವಾ. ಕುತ್ತಿಗೆಗಿಲ್ವಾ? ಕಂಠಿಮಾಲ ಇಲ್ವಾ? ಅಷ್ಟು ಮಾಯ ವಶಕ್ಕೆ, ಮಾಯೆಯ ಒಂದು ಇದಕ್ಕೆ ಒಳಗಾದ ಅಲ್ವಾ. ಎಲ್ಲ ಕರ್ಮಗಳು ಅವಳ ಮೇಲೆ ಆಕ್ಟ್ ಮಾಡೇ ಮಾಡುತ್ತೆ. ಇಲ್ಲೆಲ್ಲಿದೆ ಕರ್ಮ? ಗುರು ಸ್ವೀಕರಿಸಿದ್ಮೇಲೆ ಎಲ್ಲ ಗುರು ಹೋಗ್ತಾ ಇರತ್ತೆ. ಗುರು ವಿಲ್ ಬಿ ಫಿಲ್ಟರಿಂಗ್ ಆಲ್ ಅವರ್ ಕರ್ಮ. ಎಲ್ಲ ಗುರುಗ್ ತಗತ್ತೆ. ನಾ ಏನಾರು ತಪ್ಪು ಮಾಡಿದ್ರು ಗುರುಗ್ ತಗ್ಲತ್ತೆ, ನಾನು ಒಳ್ಳೇದ್ ಮಾಡಿದ್ರು ಗುರು ತಗ್ಲತ್ತೆ. ಗುರು ಇಸ್ ದ ಮೀಡಿಯೇಟ್ ಇವಾಗ. ಫೇಸ್ ಇಟ್ ಅಷ್ಟೇ. ಏನೇನಂತ ನಾವು ಕಳ್ಕೊಳ್ಳೋದೇನು ಇಲ್ಲ ಆಕ್ಚುಲಿ, ಪಡ್ಕೊಳ್ಳೋದೇ ತುಂಬಾ ಜಾಸ್ತಿ ಇರೋದು. ಬಟ್ ಅದ್ ಮಾಡದೆ ಹೋದ್ರೆ ಬೇಕಂತಿಗೆ ಅಪರಾಧ ಮಾಡ್ದಂಗಾಗತ್ತೆ. ಬೇಕಂತಿಗೆ ಅಪರಾಧ ಮಾಡ್ದಂಗಾಗತ್ತೆ. ಅದಕ್ಕೆ ಅಗೇನ್ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದಟ್, ಯು ವಿಲ್ ಬಿ ಪನಿಷಬಲ್ ಫಾರ್ ದಟ್. ಶಿಕ್ಷೆ ಅನ್ನೋದು ವಿಧಿಸಲಾಗತ್ತೆ. ಗುರು ಇದ್ರು ಸ್ವೀಕಾರ ಮಾಡದೆ ಹೋದ್ರೆ, ಗುರುನ್ ತಗೊಳ್ದೆ ಹೋದ್ರೆ ಅದು ಅಪರಾಧ. ಅವಾಗ ಮಾಡುವಂತ ಹರಿನಾಮ ಕೂಡ ನಾಮ ಅಪರಾಧದಲ್ಲಿ ಬರುತ್ತೆ. ಮಾಡೋ ಹರಿನಾಮ ಕೂಡ ಅಪರಾಧ ಲಿಸ್ಟಲ್ಲಿ ಹೋಗತ್ತೆ. ಅದು ನಾಮ ಅಪರಾಧದಲ್ಲಿ ಹೋಗತ್ತೆ, ಶುದ್ಧ ನಾಮ ಆಗಲ್ಲ ಅದು.
ಹರಿನಾಮ ಅಂದ್ರೆ ಏನು? ಗುರು ಬಿಟ್ಟು ಹರಿನಾಮ ಹೇಳಿದ್ರೆ ಅದಕ್ಕೊಂದು ಹರಿನಾಮಕ್ಕೆ ಗೌರವ ಕೊಟ್ಟಂಗ? ನೀವೇ ಹೇಳಿ. ಗುರುವಿನ ಆದೇಶವನ್ನು ಪಾಲಿಸದಿರುವುದು ಮತ್ತು ಅವರನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕಾಣುವುದು. ಗುರುವಿನ ಆದೇಶ ಏನು? ಗುರುನ ಶರಣ ಪಡ್ಕೊಳ್ಳೋದು. ಅದನ್ನ ಮಾಡ್ದೇನೆ ಹರಿನಾಮ ತಗೋತೀನಿ ಅಂದ್ರೆ ಎಲ್ಲಿ ಹರಿನಾಮ ಕೆಲಸ ಮಾಡುತ್ತೆ? ಹರಿನಾಮ ಕ್ಯಾನ್ ಚೂಸ್ ನಾಟ್ ಟು ಪ್ರೊಟೆಕ್ಟ್ ಯು. ಹರಿನಾಮ ಹ್ಯಾಸ್ ಗಾಟ್ ಆಲ್ ದ ರೈಟ್ಸ್. ಹರಿನಾಮಕ್ಕೆ ಏನು ನೀನ್ ಮಾಡ್ಲೇಬೇಕು ಅನ್ನಕ್ಕಾಗಲ್ಲ, ನನ್ನನ್ನು ರಕ್ಷಣೆ ಮಾಡ್ಲೇಬೇಕು ಅಂತ ನಾವ್ ಹೇಳಕ್ಕಾಗಲ್ಲ. ಹರಿನಾಮಕ್ಕೆ ಎಲ್ಲ ಸ್ವತಂತ್ರನೂ ಇದೆ, ನಮ್ಮನ್ನ ರಕ್ಷಿಸ್ತೇನೂ ಇರಬಹುದು. ಅಂದ್ರೆ ನಾವು ಅಪರಾಧ ಮಾಡ್ಕೊಂಡು ಹೋಗಿ ನಾ ಹರಿನಾಮ ಮಾಡ್ತಾ ಇದೀನಲ್ಲ ಅಂತ ನಾಟಕ ಮಾಡಕ್ಕಾಗಲ್ಲ. ಆಗ್ತಿದೆಯಾ? ಪ್ರೊಸೀಜರ್ ಪ್ರಕಾರ, ಪ್ರಾಸೆಸ್ ಪ್ರಕಾರ ಏನ್ ನಡಿಬೇಕು ನಡಿಲೇಬೇಕು, ಸ್ಕಿಪ್ ಮಾಡಂಗಿಲ್ಲ ಅಷ್ಟೆ. ಪ್ರಾಸೆಸ್ ಏನು? ಗುರು ಸ್ವೀಕರಿಸು, ಗುರು ಹೇಳ್ದಂಗೆ ಫಾಲೋ ಮಾಡು, ಮಿಕ್ಕಿದೆಲ್ಲ ನಡ್ಸ್ಕೊಂಡು ಹೋಗ್ತಾ ಇರ್ಬೇಕು. ಗೊತ್ತಾಯ್ತಾ? ಅದ ಹೆಂಗಂದ್ರೆ ತೆಲುಗುದಲ್ಲೇನಪ್ಪ ಹೇಳ್ತಾರೆ, ಅಧಿಕ್ ಪ್ರಸಂಗತನ ಉಪಯೋಗಿಸ್ಬಿಟ್ಟು ನನಗೆಲ್ಲ ಗೊತ್ತಾಗಿದೆಯಲ್ಲ ಏನೇನ್ ಬೇಕು ಅದೆಲ್ಲ ನಾನು ಮಾಡ್ಕೊಂಡು ಹೋಗ್ತೀನಿ, ಇದನ್ ಮಾತ್ರ ನಾನು ಪಕ್ಕಕ್ಕೆ ಇಟ್ಬಿಡ್ತೀನಿ. ಗೊತ್ತಾಗಲ್ವಾ ಕೃಷ್ಣಂಗೆ? ಗುರು ಗೊತ್ತಾಗಲ್ವಾ? ಅಂದ್ರೆ ನಾವ್ ಯಾವ ತರ ಬೇಕಾದ್ರೂ ಆಟ ಆಡಿಸ್ಬೋದು, ಬಟ್ ಕೃಷ್ಣಂಗೆ ಗುರುಗೆಲ್ಲ ಗೊತ್ತಾಗತ್ತೆ, ನಾವೆಲ್ಲೂ ತಪ್ಸ್ಕೊಳಕ್ ಆಗಲ್ಲ. ಅದ್ರ ಬದಲು ಕಮಿಟ್ ಆಗೋದೇ ವಾಸಿ. ಕಮಿಟ್ ಆಗ್ಬಿಟ್ಟು ಅವ್ರ ಮುಂದೆ ನಾವು ಹೆಂಗೆ ಇದ್ರು ಕಾಣಿಸ್ಕೊಳ್ಳೋದೇ ವಾಸಿ. ಅವರೇ ನಮಗ್ ಶಕ್ತಿ ಕೊಡ್ತಾರೆ. ಸರಿ, ಇವಳು ಕಮಿಟ್ ಆಗಿದ್ದಾಳಲ್ಲ, ಇವಾಗ ಗಂಡಂಗ ಒಂದ್ಸರಿ ಕಮಿಟ್ ಆದ್ಮೇಲೆ ಅವ್ನು ಏನೋ ಏನೇ ತಪ್ಪ ನಡ್ಕೊಂಡ್ರೆ ರಕ್ಷಣೆ ಕೊಡ್ತಾನೆ. ಅಂದ್ರೆ ಒಳ್ಳೆ ಗಂಡ ಆಗಿದೆ ಹೇಳ್ತಿರೋದು. ಏನೇ ತಪ್ಪು ಮಾಡಿದ್ರು ರಕ್ಷಣೆ ಕೊಡ್ತಾನೆ. ಹಾಗೆ ಜಸ್ಟ್ ನಾನು ಯಾಕೆ ಅನಾಲಜಿ ತಗೊಂತಾ ಇದ್ರೆ ನಮ್ಗೆ ಅರ್ಥ ಆಗತ್ತೆ ಅನ್ನೋದಕ್ಕೆ. ಅದೇ ತರ ನಾನು ಕಮಿಟ್ ಆಗ್ತಾ ಸುಮ್ಮನೆ ನಾನು ಲಿವಿನಲ್ಲಿ ಇರ್ತೀನಿ ಅಂದ್ರೆ ಅದಕ್ಕೇನೋ ಅರ್ಥ ಇಲ್ಲ. ಹಂಗೆ ಇದು ಅಷ್ಟೆ. ಹರಿನಾಮ ಇದೆಯಲ್ಲ ನಾನು ಮಾಡ್ಕೊಂಡಿರ್ತೀನಿ ಲೈಫ್ ಲಾಂಗ್ ಅನ್ನಕ್ಕಾಗಲ್ಲ. ಸೊ ಅದಕ್ಕೆ ಗುರುನ ಸ್ವೀಕರಿಸೋದು ತುಂಬಾ ಸುಲಭ, ಗುರುನ ಸ್ವೀಕರಿಸೋದು ತುಂಬಾ ಮುಖ್ಯ. ಹರಿನಾಮಕ್ಕೆ ಅವಾಗ್ಲೇ ಅದಕ್ಕೆ ಪೂರ್ತಿ ಶಕ್ತಿ ಬರುತ್ತೆ. ನಾವು ಹೇಳ ಹರಿನಾಮ ಪೂರ್ತಿ ರಕ್ಷಣೆ ಕೊಡತ್ತೆ ನಮ್ಮನ್ನ. ಅವಾಗ್ಲೇ ಅದು ಶುದ್ಧನಾಮ ಆಗತ್ತೆ. ಅಪರಾಧ ಅಂತೂ ಆಗಲ್ಲ ಅದು. ಶುದ್ಧನಾಮ ಆಗಿದ್ರೆ ಅಪರಾಧ ಅಂತೂ ಅಲ್ಲ, ನಾಮ ಅಪರಾಧ ಅಲ್ಲ ಅದು ಅವಾಗ, ಬಿಕಾಸ್ ಅದು ಪರಂಪರೆಗೆ ಸೇರಿರೋದ್ರಿಂದ. ಓಕೆನಾ? ಸೊ ಆ ರೀತಿಯಲ್ಲಿ ನಾವು ಗುರುನ ರೆಸಿಪ್ರೊಕೇಟ್ ಮಾಡ್ಬೇಕು, ಆ ರೀತಿಯಲ್ಲಿ ನಾವು ಗುರು ಮುಂದೆ ನಡ್ಕೋಬೇಕು. ಓಕೆನಾ? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಾಗವತಂ ಕಿ ಜಯ, ಪ್ರಭುಪಾದ್ ಕಿ ಜಯ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ की जय. नमाचार्य हरिदास ठाकुर की जय. जगत गुरु श्रील प्रभुपाद की जय. श्रीमद् भगवत गीता की जय. गुरु परंपरा की जय. हरे कृष्ण. ಧನ್ಯವಾದ ಮಾತಾಜಿ. ಹರಿ ಹರಿ ಬೋಲ್. ಹರೆ ಕೃಷ್ಣ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಗುರು ಮಹಾರಾಜ್ ಪ್ರಭುಪಾದ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ ಮಾತಾಜಿ. ಜಗನ್ನಾಥನ್ ನೋಡಿ ಬಂದ ಜೀವನ ಸಾರ್ಥಕ ಆಯ್ತ್ರಿ ಮಾತಾಜಿ. ಹರಿ ಬೋಲ್ ಮಾತಾಜಿ. ಹೋಗ್ಬಿಟ್ಟು ಬಂದ್ರಾ ಜಗನ್ನಾಥ್ಪುರಿಗೆ? ಹ್ಞೂನ್ರಿ ಮಾತಾಜಿ. ಓ ಜಯ ಮಾತಾಜಿ. ಹರಿ ಬೋಲ್. ಹರೇ ಕೃಷ್ಣ. ಫೋಟೋಸ್ ಎಲ್ಲ ಕಳಿಸಿ ಮಾತಾಜಿ, ಹೋಗಿರೋದು ನಾವು ದರ್ಶನ ತಗೋತೀವಿ ಇಲ್ಲಿಂದಾನೆ. ಹ್ಞೂನ್ರಿ ಮಾತಾಜಿ, ಹುಟ್ಟಿದ್ದಕ್ಕೂ ಸಾರ್ಥಕ ಆತ ಅನಿಸ್ತ್ರಿ ಅಲ್ಲಿ ಹೋಗಿ ಅವನ್ ದರ್ಶನ ತಗೊಂಡಿಂದ. ಜೈ, ತುಂಬಾ ಸಂತೋಷ ಮಾತಾಜಿ. ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ. ಧನ್ಯವಾದಗಳು ಮಾತಾಜಿ. ತುಂಬಾ ಮನ ಮುಟ್ಟುವಂತಾನೆ ಎಕ್ಸ್ಪ್ಲೇನ್ ಮಾಡಿದ್ರೆ, ತುಂಬಾ ಗುರು ಬಗ್ಗೆ ತುಂಬಾ ಹೇಳಿದ್ರಿ. Yes, thank you ಪ್ರಭು. ಧನ್ಯವಾದ ಮಾತಾಜಿ, ಧನ್ಯವಾದ.
ತುಂಬಾ ಚೆನ್ನಾಗಿ ಹೇಳಿದ್ದೀರಿ. ಧನ್ಯವಾದ ಗುರು ಮಹಾರಾಜ್ ಪ್ರಭುಪಾದ್. ಓಕೆನಾ, ಏನ್ ಮಾಡ್ಲಾ? ಎಸ್ ಗುರುಜಿ, ಥ್ಯಾಂಕ್ ಯು ಗುರುಜಿ.